ನಿಮ್ಮ ಮಗನ ಹೆಸರು ನಕ್ಷತ್ರ? ಹೆಸರು ಜಯಕೃಷ್ಣ, ಜ್ಯೇಷ್ಠ ನಕ್ಷತ್ರ. ಓದ್ತಾ ಇದ್ದಾನ? ರೌಡಿಸಮ್ ಓದ್ತಿದ್ದಾನೆ. ಜಾತಕ ನೋಡಿದವರೆಲ್ಲ ಹುಡುಗ ಚೆನ್ನಾಗೇ ಓದ್ತಾನೆ ಅಂತ ಹೇಳ್ತಾರೆ. ಆದ್ರೆ ಇವನ್ ನೋಡಿದ್ರೆ ರೌಡಿಸಮ್ ನಲ್ಲಿ ಮಾಸ್ಟರ್ ಡಿಗ್ರಿ ತಗೊಳ್ಳೋ ಹಾಗೆ ಕಾಣಿಸ್ತಾನೆ. ಏನ್ ಹೇಳ್ತಾ ಇದ್ದೀರಿ ಮೇಷ್ಟ್ರೆ? ಸಾವಿರಾರು ಜನ ಮಕ್ಕಳ ಭವಿಷ್ಯಕ್ಕೆ ದಾರಿ ತೋರಿಸಿರೋರು ನೀವು, ನಿಮ್ಮ ಮಗ ರೌಡಿನ? ಇನ್ನೂ ಆಗಿಲ್ಲ, ಮುಂದೆ ಆಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಿದ್ದಾನೆ. ಈಗೇನಾಗಿದ್ದಾನೆ ಗೊತ್ತಾ? ಯಾವನೋ ಒಬ್ಬ ರೌಡಿಗೆ ಅಂಗರಕ್ಷಕ, ಬಾಡಿಗಾರ್ಡ್. ಫೋನ್ ಮಾಡಿದ್ದಾರೆ. ಹಲೋ, ಯಾರು ಮಾತಾಡೋದು? ಅಶೋಕ್ ಮಾತಾಡ್ತಾ ಇದ್ದೀನಿ. ಷಣ್ಮುಖ ಇದ್ದಾನ? ಬಾರ್ ಓನರ್ಗೆ ಯಾಕೋ ತೊಂದರೆ ಮಾಡ್ತಾ ಇದೆಯಾ? ಇಲ್ಲ ಅಶೋಕಣ್ಣ, ಸ್ಕೂಲ್ ಝೋನ್ ಅಲ್ಲಿ ಬಾರ್ ಮಾಡವನೆ. ಹೌದಾ? ಅದಕ್ಕೆ ಅಶೋಕಣ್ಣ. ನಾಳೆ ನಿನ್ ಬಾರ್ ಹತ್ರ ಸ್ಕೂಲ್ ಓಪನ್ ಮಾಡ್ತೀನಿ. ಅಯ್ಯೋ ಬೇಡ ಅಶೋಕಣ್ಣ. ಮರ್ಯಾದೆಗೆ ಅಲ್ಲಿಂದ ಜಾಗ ಖಾಲಿ ಮಾಡು. ಆಯ್ತು ಅಶೋಕಣ್ಣ. ಅಲ್ಲ, ಈ ಷಣ್ಮುಗನ ದೊಡ್ಡ ಪಂಟ್ರ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಒಳ್ಳೆ ಟೂಸ್ ಪಟಾಕಿ ಇದ್ದಂಗವನಲ್ಲ. ಅಲ್ರಿ, ಒಂದು ಫೋನ್ ಕಾಲ್ ಬಂದಿದ ತಕ್ಷಣ ಮೀಟರ್ ಆಫ್ ಆಗೋಯ್ತಲ್ಲ. ಅಶೋಕಣ್ಣ ಅಂದ್ರೆ ಯಾರ್ರಿ? ಅಗ್ರಹಾರದ ಅಣ್ಣಯ್ಯ ಅಂತ ದೊಡ್ಡ ಡಾನು. ಈ ಷಣ್ಮುಗಪ್ಪ ಇದಾನಲ್ಲ, ಇವನು ಅವ್ರ ಹತ್ರದಲ್ಲಿ ಡ್ರೈವರ್ ಆಗಿದ್ದು. ಇಲ್ಲಿನ ಬಿಸ್ನೆಸ್ ನೆಲ್ಲ ಶಿಷ್ಯಂದಿರ್ಗೆ ಒಪ್ಪಿಸ್ಬಿಟ್ಟು ದುಬೈಗೆ ಹೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದೊಡ್ಡ ಕೋಟ್ಯಾಧೀಶರು ಆಗಿದ್ದಾರೆ. ಈಗಲೂ ಹವಾ ಇಟ್ಕೊಂಡಿದ್ದಾರೆ. ಅವ್ರನ್ನ ಎದುರಾಕೊಂಡು ಯಾವ ಬಿಸ್ನೆಸ್ ಮಾಡಕ್ ಆಗಲ್ಲ. ನನ್ನ ಮಗಂದು ಲೈಫ್ ಅಲ್ಲಿ ಅಂತವ್ರು ನಾನು ಬಾಡಿ ಗಾರ್ಡ್ ಆಗಬೇಕು. ಅದ್ ಹೆಂಗೆ? ಅದ್ ಈ ಜನ್ಮದಲ್ಲಿ ಸಾಧ್ಯ ಆಗಲ್ಲ. ಯಾಕೆ? ಇಲ್ಲಿರೋರು ಯಾರನ್ನು ಅವ್ರನ್ನ ನಂಬಲ್ಲ. ವೆಂಕಟೇಶ್ ಶಾಸ್ತ್ರಿಗಳು ಅಂತ ಒಬ್ರು ಇದಾರೆ. ಅವರು ರೆಕಮೆಂಡ್ ಮಾಡಿದ್ರು ಮಾತ್ರ ಅವ್ರು ನಂಬೋದು. ವೆಂಕಟೇಶ್ ಶಾಸ್ತ್ರಿಗಳು ಅಂದ್ರೆ ನಮ್ಮಪ್ಪನ ಫ್ರೆಂಡು. ಹಲೋ, ಎಲ್ಲಿಗೆ ಪಯಣ? ಅಗ್ರಹಾರಕ್ಕೆ. ಅಗ್ರಹಾರನ? ಅಗ್ರಹಾರದ ಅಕ್ಕಪಕ್ಕ ಯಾವ ಊರಲ್ಲೂ ನಿಮ್ಮ ನೋಡಿಲ್ವಲ್ಲ, ಅದಕ್ಕೋಸ್ಕರ ಕೇಳಿದೆ. ಇಡೀ ಪ್ರಪಂಚದಲ್ಲಿ ನಾನು ನಿನ್ನೆಲ್ಲೂ ನೋಡಿಲ್ಲ. ನನ್ನ ಹೆಸರು ನೀಲಾಂಬರ. ದಿಗಂಬರನ್ ಕಸಿನ್ ಬ್ರದರ? ಇಲ್ಲ, ಶ್ವೇತಾಂಬರ ನನ್ ಬ್ರದರ್. ಈ ಅಶೋಕಣ್ಣ ಇದಾರಲ್ಲ, ಅವ್ರು ನಿಂಗೆ ಗೊತ್ತಾ? ನಿಮಗ್ ಗೊತ್ತಾ? ಗೊತ್ತಿಲ್ಲ. ಹಂಗಾರೆ ಹೇಳ್ತೀನಿ ಕೇಳಿ. ಅಶೋಕಣ್ಣ ಇದಾರಲ್ಲ, ಅವ್ರ ಮನೇಲಿ ನಮ್ಮ ಅತ್ತೆನೆ ಟೋಟಲ್ ಬುಕಿಂಗ್ ಆಫೀಸರ್. ಬುಕ್ಕಿಂಗ್? ಬುಕಿಂಗ್ ಅಂದ್ರೆ ಅನ್ನ ಸಾರು ಪಾಯಸ ಗೀಸ ಎಲ್ಲ. ಅದು ಕುಕ್ಕಿಂಗ್. ಅದನ್ನೇ ನಾನು ಹೇಳಿದ್ದು. ನಮ್ಮ ಅತ್ತೆಗೆ ಹುಷಾರಿಲ್ಲ, ಅದಕ್ಕೆ ಆ ಇನ್ಚಾರ್ಜ್ ನ ಮಲ್ಲಿಕಾ ತಗೊಂಡಿದ್ದಾಳೆ, ಅವ್ರ ಮಗಳು. ನಾನ್ ಮಲ್ಲಿಕಾನೇ ಮದ್ವೆ ಆಗೋದು, ನನ್ ಲವರ್. ಹೌದೇ? ಅವರು ನಿಮ್ಮನ್ನ ಕರೆಕ್ಟ್ ಆಗಿ ಕ್ಲೋಸ್ ಅಪ್ ಅಲ್ಲಿ ನೋಡೇ ಒಪ್ಕೊಂಡಿದಾರ? ಕೇಳಿದ್ವಿ. ಏನಾದ್ರೂ ಹೆಣ್ಣು ಮಗಳು ಒಂಟಿ ಮನೇಲಿ ಕೆಲಸ ಮಾಡೋದು ಕಷ್ಟ ಅಂತೇಳಿ ನಾನ್ ಕೆಲಸ ಮಾಡ್ತಿಲ್ಲ ಕ್ಯಾಂಟೀನು. ಆ ಕೆಲ್ಸನ ಬಿಟ್ಟು ಮಲ್ಲಿಕಿನ ಜೊತೆ ಜಾಯ್ನ್ ಆಗಿ ಅಶೋಕಣ್ಣನ ಮನೇಲೆ ಕೆಲಸ ಮಾಡೋಣ ಅಂತ ಹೊರಟಿದ್ದೀನಿ. ನಾನು ಅಶೋಕಣ್ಣನ ಮನೇಲೆ ಕೆಲ್ಸಕ್ಕೆ ಸೇರೋಣ ಅಂತ ಹೋಗ್ತಾ ಇರೋದು. ಕೆಲ್ಸಕ್ಕ? ಏನ್ ಕೆಲಸ ಮಾಡ್ತೀರಾ? ಬಾಡಿ ಗಾರ್ಡ್ ಆಗಿ. ಯಾವ ಗಾರ್ಡ್? ಬಾಡಿ ಗಾರ್ಡ್ ಅಂದ್ರೆ ಅಶೋಕಣ್ಣನ ಅಂಗರಕ್ಷಕ. ಅಶೋಕಣ್ಣನ ಬಾಡಿ ಗಾರ್ಡ? ಡೌಟ್ ಆದ್ರೆ ವೆಂಕಟೇಶ್ ಶಾಸ್ತ್ರಿಗಳು ಕಳಿಸಿರೋ ರೆಕಮೆಂಡೇಶನ್ ಲೆಟರ್ ನೋಡಿ. ಅಯ್ಯೋ, ಯಾರು ಅಶೋಕಣ್ಣಂಗೆ ಪ್ರಾಣ ಬೆದರಿಕೆ ಹಾಕಿದಾರಂತೆ. ಹೌದು, ಅದಕ್ಕೆ ಬಾಡಿ ಗಾರ್ಡ್ ವೆಂಕಟೇಶ್ ಶಾಸ್ತ್ರಿಗಳು ಕಳ್ಸಿರೋದು. ರವೇ, ಅಶೋಕಣ್ಣಂಗೆ ಯಾರೋ ಬಾಡಿ ಗಾರ್ಡ್ ಬಂದವರು. ಎಲ್ಲ ಸಾಕ್, ಬಾಯರ್ಕೆ ಆಗಿದ್ರೆ ಕುಡಿಸ್ ತರ್ಸ್ಕೊಡ್ಲಾ? ಅಯ್ಯೋ, ಏನು ಬೇಡಿ, ನಿಮ್ ಜಾಗದಲ್ಲಿ ಹೋಗಿ ಕೂತ್ಕೊಳಿಪ್ಪ, ನಿಮ್ ಕೈ ಮುಗಿತೀನಿ. ಸಫಕೇಶನ್ ಆಗತ್ತೆ ಅವ್ರಿಗೆ. ಇಫ್ ಯು ಡೋಂಟ್ ಮೈಂಡ್, ನಾನು ಇಲ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆ ರಾಜುಕಾಗೆ ಅದು ಅಶೋಕಣ್ಣನ್ ಬಾಡಿ ಗಾರ್ಡ್ ಬಂದ್ಬಿಟ್ಟಿದ್ದಾನೆ. ಬಾಡಿ ಗಾರ್ಡ್ ಇಲ್ಲೇ ಇದ್ದಾರೆ. ಅವ್ನು ಬಂದು ಹಿಡಿದ ತಕ್ಷಣ ಅಲ್ಲಿ ಇಲ್ಲ ಡಾಮ್ ಡೂಮ್ ದಸ ಬುಸ ಕೈ ಕೊಟ್ಟಾಗ ಎಲ್ಲ ಬಿಡ್ಬೇಕು. ಎಲ್ಲ ಬಿಡ್ಬೇಕು. ಓಕೆ, ಮೆಸೇಜ್ ಕೊಟ್ಟ. ಅಣ್ಣವ್ರೆ, ಆ ಟೈಪ್ ಬಿಲ್ಡಪ್ ಯಾಕೆ? ಮತ್ತೆ ಅಶೋಕಣ್ಣನ್ ಬಾಡಿ ಗಾರ್ಡ್ ಅಂತ ಇಷ್ಟು ಬಿಲ್ಡಪ್ ಬಿಡುವ? ನೀವು ಸುಮ್ಮನೆ ಕೊಯ್ಯಲೆ, ಆಮೇಲೆ ನೋಡಿ ಮಜಾನ.
ಎಲ್ರು ಬಂದಾಯ್ತಾ? ಒಂದ್ ನಿಮಿಷ ತಡ್ಕೊಳ್ಳಿ. ಅದು ಹಾರ ಎಲ್ಲ ರೆಡಿನಾ? ಪಟಾಕಿ ಎಲ್ಲ ಹೊಡೆದಾಯ್ತಾ? ಅಶೋಕ ನಿನ್ ಬಾಡಿಗಾರ್ಡ್ ಬಂದ್ಬಿಟ್ಟವನೆ. ಬಂದ ನೋಡು, ಬಂದ ಅಲ್ಲಿ ಬಾರಪ್ಪ ಬಾಡಿಗಾರ್ಡು. ಜನ ನೋಡಿ ಹೆದರ್ಲಿಕ್ಕಂತಿದೇನು? ಹೆದರ್ಬೇಡ, ಇಲ್ಲಿ ತಿನ್ನಲ್ಲ ಗಂಡಸ್ಮಗ. ಇಳಿದು ಬಾರಪ್ಪ, ಬಲಗಾಲಿಟ್ಟು ಕೆಳಗೆ ಬಾ. ಅಯ್ಯೋ ಬೇಕಾಯ್ತು. ಬನ್ನಿ ನಿಧಾನ ಬನ್ನಿ. ಬಾಡಿಗಾರ್ಡ್ ಅಂದ್ರಲ್ಲ. ಕ್ಯಾರಿ ಬ್ಯಾಗ್ ಅಲ್ಲಿ ಕಾಗೆ ಮಾಂಸ ಕಟ್ಕೊಂಡ್ ಬಂದಂಗ ಆಯ್ತಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬುಡಕ್ಕೆ ಬಾಂಬ್ ಬೀಳೋ ಪ್ರೋಗ್ರಾಮ್ ಇದೆಯಲ್ಲ. ಅಶೋಕನಿನ್ ಪ್ರಾಣ ಕಾಪಾಡಕ್ ಬಂದಿರೋ ಹೊಸ ಬಾಡಿಗಾರ್ಡು ಇವನೇ. ಅಣ್ಣವ್ರೆ, ಸ್ವಲ್ಪ ನಾನು ಹೇಳೋದ್ರ ತಾಳ್ಮೆಯಿಂದ ಕೇಳಿ. ಅಶೋಕನಿನ್ ಬಾಡಿಗಾರ್ಡ್ ಆದ್ಮೇಲೆ ಎಷ್ಟು ಬಿಲ್ಡಪ್ ಬರೋದ್ರಿ. ಆಯ್ತಾಯ್ತಪ್ಪ, ನೀವ್ ಎಲ್ರೂ ಹೋಗಿ, ನಾವು ಹೋಗ್ತೀವಪ್ಪ. ನೀವು ಅಶೋಕನಿನ್ ಮನೆ ಹತ್ರ ಹೋಗ್ಬೇಕು, ಅವ್ರ ಹತ್ರ ಪರ್ಮಿಷನ್ ತಗೊಂಡು ಚಾರ್ಜ್ ತಗೋಬೇಕಲ್ಲ. ಅಯ್ಯೋ, ನನ್ನ ಬ್ಯಾಟ್ರಿನ ನಾನೇ ಚಾರ್ಜ್ ಮಾಡ್ಕೋತೀನಪ್ಪ. ನೀವೆಲ್ಲ ನಾನು ಬಿಟ್ಟು ಹೋಗಿ. ನೀವು ಅಶೋಕನ ಮನೆಗೆ ಹೋಗ್ಬೇಕು, ಎಲ್ಲರ ಮುಂದೆ ಚಾರ್ಜ್ ತಗೋಬೇಕು. ಅದಲ್ಲೇ ನೀವು ಅಗ್ರಹಾರಕ್ಕೆ ಬಂದ ಮೊದಲನೇ ಬಾಡಿಗಾರ್ಡ್ರು. ಅಮ್ಮು ಅಮ್ಮು, ಅಶೋಕಣ್ಣಂಗೆ ಬಾಡಿಗಾರ್ಡ್ ಬಂದಿದ್ದಾನಂತೆ ಕಣೆ. ತಡಿ. ಅಲ್ಲೋಡಲ್ಲಿ ಇದೆ ಅಶೋಕನ ಗಾರ್ಮೆಂಟ್ ಫ್ಯಾಕ್ಟರಿ. ಸುತ್ತಮುತ್ತಲು ಇರೋ 14 ಹಳ್ಳಿ ಹೆಣ್ಮಕ್ಳು ಇಲ್ಲಿ ಕೆಲಸ ಬರೋದು. ಇವನು ಬಾಡಿಗಾರ್ಡ? ಒಳ್ಳೆ ಸಿನಿಮಾ ಹೀರೋ ತರ ಇದ್ದಾನಲ್ಲೇ. ಅಮ್ಮು, ಬಾಡಿಗಾರ್ಡು ನಮ್ಮನ್ನೇ ನೋಡ್ತಾ ಇದ್ದಾರೆ. ಇವಳು ಯಾರು ಇಷ್ಟೊಂದು ಸಖತ್ತಾಗವಳೆ? ಕುಹು ಕುಹು ಕೊಯ್ಲಿ ಇದ್ದಂಗವಳೆ. ಸಾಕು, ಬನ್ನಿ ಕೆಲ್ಸ ನೋಡೋಣ. ಈ ಬಾಡುಟ್ಟಕ್ಕೆ ಜನ ಬಿಟ್ಟಿಯಾಗಿ ಒಕ್ಕರ್ಸ್ಕೊಂತಾರಲ್ಲ, ಆ ಟೈಪ್ ಜನ ಬರ್ತಾರಲ್ಲ, ಯಾಕೆ? ಏನಪ್ಪ ನೀನು ಬಸ್ ಸ್ಟ್ಯಾಂಡ್ ಇಂದ ನಿನ್ ಜೈಕರ್ ಹಾಕೊಂಡ್ ಬರ್ತಾವ್ರೆ, ಅಷ್ಟು ಬೇಗ ಮರ್ತ್ಬಿಟ್ಟಲ್ಲ. ಇನ್ನು ಚಾರ್ಜೇ ತಗೊಂಡಿಲ್ಲ, ಅಷ್ಟು ಬೇಗ ಬಿಲ್ಡಪ್ಪ. ಯಾರು ಇವರೆಲ್ಲ? ಆ 3 ಜನ ಕಾಣಿಸ್ತಾರಲ್ಲ, ಅವ್ರು ಯಾರು? ಅಲ್ಲಿ ಬಲಗಡೆ ನಿಂತವ್ರಲ್ಲ ಲೇಡಿ, ಅವರೇ ಅಶೋಕನ ವೈಫ್. ಈ ಕಡೆ ಕಳ್ಳ ಇದ್ದಂಗ ನೋಡು, ಅವನೇ ಮ್ಯಾನೇಜರು. ಈ ಕಡೆ ಪೂರ್ಣ ಚಂದಿನ ತರ ಕಾಣ್ತಾವಳಲ್ಲ, ಅವಳಿ ನನ್ನ ಹೆಂಡತಿ. ಓ, ಮದ್ವೆ ಆಗೋಯ್ತಾ ನಿಮ್ಗೆ? ಮದ್ವೆ ಆದ್ಮೇಲೆ ಅವಳೇ ನನ್ನ ಹೆಂಡತಿ. ಹೌದಾ? ಅಷ್ಟ್ರಲ್ಲಿ ಯಾರೋ ಎತ್ತಾಕೊಂಡು ಹೋಗ್ಬಿಟ್ರೆ? ನನಗೆ ನಿನ್ ಮೇಲೆ ಡೌಟ್. ನಮಸ್ಕಾರ ರೀ ಚಂದ್ರಪ್ಪ ಸಾವ್ಕಾರ. ನಮಸ್ಕಾರ. ಅಕ್ಕವ್ರ, ಇವನೇ ರೀ ನಮ್ಮ ಅಶೋಕಣ್ಣನ ಹೊಸ ಬಾಡಿಗಾರ್ಡ್. ಶರಣು ಅಕ್ಕವ್ರೆ. ಅವ್ರ ಊರಲ್ಲಿ ಇಲ್ವಲ್ಲ? ಅಯ್ಯಯ್ಯೋ, ಅವ್ರ ಊರಲ್ಲಿಲ್ವಾ? ಒಂದ್ ಕೆಲಸ ಮಾಡಿ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾನು ಅಲ್ಲೇ ಹೋಗಿ ಮೀಟ್ ಮಾಡ್ತೀನಿ. ಅವರು ದುಬೈಲಿ ಇದಾರೆ, ಅಲ್ಲೇ ಹೋಗಿ ಮೀಟ್ ಮಾಡ್ತೀಯಾ? ದುಬೈ ಅಲ್ಲ, ಅವರು ನಾಡಿದ್ ಬರ್ತಾರೆ. 2 ದಿನ ಬಿಟ್ಟು ಬಾ, ಹೋಗು. 2 ದಿನನಾ? ಸಾಧ್ಯ ಇಲ್ವಲ್ಲ ಏ ಹೌದೌದು, ಆಮೇಲೆ ವಾಪಸ್ ಹೋಗಕ್ಕೆ ಗವರ್ಮೆಂಟ್ ನವ್ರು ಪರ್ಮಿಷನ್ ಕೊಡ್ಬೇಕಲ್ಲ. ನೀನು ನೀಲಾಂಬರ ಅಲ್ವಾ? ಡ್ಯೂಟಿಗೆ ಜಾಯ್ನ್ ಆಗು ಅಂದ್ರೆ ಇವನಿಂದ ಯಾಕೋ ಅಲಿತಾ ಇದ್ಯಾ? ನಾನೇನ್ ಮಾಡ್ಲಿ, ಇವನು ನನ್ ಜೊತೆ ಬಸ್ಸಲ್ಲಿ ಬಂದಲ್ಲ, ಅದಕ್ಕೆ ರಾಜು ಕಾಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ಬಿಟ್ಟೆ. ಓಹೋ, ಈ ದೊಂಬರಾಟಿಗೆ ನೀನಾ ಕಾರಣ ಅನ್ಕೊಂಡೆ. ಚಂದ್ರಪ್ಪ ಸಾವ್ಕಾರ, ನೀವು ಬಸ್ ಸ್ಟ್ಯಾಂಡ್ ನೋಡ್ಬೇಕಾಗಿತ್ತು. ಪಟಾಕಿ ಹಚ್ಚಿದ್ದು ಡಾಮ್ ಡೂಮ್ ಡಮಾರ್ ಡುಸ್. ಸುಮ್ನೆ ಯಾಕೆ ಪಟಾಕಿ ಹಚ್ಚಕ್ ಹೋದ್ರಿ? ಇವನ್ ಇರ್ಬೇಕಾರೆ ದುಡ್ಡು ವೇಸ್ಟ್. ಆ ಬಾಡಿಗಾರ್ಡ್ ಜಯಕೃಷ್ಣ. ಚಂದ್ರಪ್ಪ ನುಗ್ಗೇನಹಳ್ಳಿ, ಇಲ್ಲಿನ ಮ್ಯಾನೇಜರು. ನನ್ನ ಹೆಸರು ಜಯಕೃಷ್ಣ. ಹೌದಾ? ಅಕ್ಕ, ಅಣ್ಣ ಬರೋವರೆಗೂ ಇವನು ನಮ್ ಕಂಪನಿ ಗೆಸ್ಟ್ ಹೌಸ್ ಅಲ್ಲೇ ಇರ್ಲಿ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಅವಳು ತಾನೇ ಅಲ್ಲಿ ಸೂಪರ್ವೈಸರು, ಅವಳು ಹೋಗ್ಬಿಡ್ತಾಳ? ಆಗಲ್ಲ. ಬೇರೆ ಯಾವ್ದಾದ್ರು ಜಾಗ ಇದ್ರೆ ನೋಡಿ. ಅವ್ನ್ ಬಾಡಿಗಾರ್ಡ್ ಆಗಿದ್ರು ಇಲ್ಲಿ ಜಾಗ ಕೊಡಕ್ ಆಗಲ್ಲ. ಅಯ್ಯಯ್ಯೋ, ಹಾಗೆ ಹೇಳಿದ್ರೆ ಹೇಗಮ್ಮ? ಬೇರೆ ಎಲ್ಲಿರ್ಸನ ಇವನ್ನ? ಈ ಹಳ್ಳಿಲಿ ಗೌರ್ಮೆಂಟ್ ಇವನ್ನ ಕಳ್ಸ್ಕೊಟ್ಟಿರೋದು. ಇಲ್ಲಿ ಹುಡುಗಿರಿಗೆ ಮಾತ್ರ ಜಾಗ. ಇವನ್ನ ತಂದಿಲ್ ಬಿಟ್ರೆ 24 ಗಂಟೆ ಇವನನ್ನ ವಾಚ್ ಮಾಡಕ್ ಆಗಲ್ಲ. ನೀನೇನ್ ಟೈಟಾನ್ ವಾಚ್ ಫ್ಯಾಕ್ಟರಿ ಓನರ್ ಮಗಳ ತರ ಮಾತಾಡ್ತಿದ್ಯಾ? ನೀನ್ ಯಾರು ನನ್ನ ವಾಚ್ ಮಾಡಕ್ಕೆ? ನಾನ್ ಬಂದಿರೋದೇ ಇಲ್ಲಿ ಬಾಡಿಗಾರ್ಡ್ ಆಗಿ ನಿಮ್ಮನ್ನ ವಾಚ್ ಮಾಡಕ್ಕೆ. ನೋಡೋ, ಸಲ್ಮಾನ್ ಖಾನ್ ಎದುರಿಗೆ ಬಂದ್ರು ಕೂಡ ಸರೋಜಾದೇವಿ ತರ ಸೈಲೆಂಟ್ ಆಗಿರ್ಬೇಕು. ನೋಡಿ ಇನ್ನು ಈ ಕಾಲ ಇಟ್ಟಿಲ್ಲ, ಹೇಗ್ ಮಾತಾಡ್ತಾ ನೋಡಿ. ಇವನ್ ಡೀಸೆಂಟ್ ಅಲ್ಲ, ಇವನ್ಗೆ ಜಾಗ ಇಲ್ಲ. ಔಟ್. ಗೆಟ್ ಔಟ್ ಅನ್ನ. ಬಾಡಿಗಾರ್ಡ್, ನಿನ್ ನಾಲ್ಗೆಗೆ ಸ್ವಲ್ಪ ಗಾರ್ಡ್ ಇರ್ಲಿ. ಅಮ್ಮು, ಒಬ್ಬ ಅಪರಿಚಿತ ವ್ಯಕ್ತಿ ಹತ್ರ ಹೀಗ ನಡ್ಕೊಳ್ಳೋದು ಎಲ್ಲೋಯ್ತು ನಿನ್ ಮ್ಯಾನರ್ಸ್? ಹೋಗಿ ಅಂಕಲ್. ಅಲ್ಲಮ್ಮ, ರೇ ಸ್ವಾಮಿ, ಯಾರ್ರೀ ಇವಳು? ಲೇ ಬಾಡಿಗಾರ್ಡು, ಜಯಕೃಷ್ಣ. ಜಯಕೃಷ್ಣನೋ ಸಾಯಿ ಕೃಷ್ಣನೋ, ನೀನ್ ಒಳಗ್ ಹೋಗು. ನಾನು ಅವಳ ಹತ್ರ ಮಾತಾಡ್ತೀನಿ, ಹೋಗು. ಆಹಾ, ಡಾನ್ ಅಂದ್ರೆ ಇವನಪ್ಪ. ಇಂಥವ್ನ್ ಕೈ ಕೆಳಗ್ ಬಾಡಿಗಾರ್ಡ್ ಆಗಿ ಕೆಲಸ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಆಹಾ, ಗೋಪಿಕಾ ಸ್ತ್ರೀಯರ ಮಧ್ಯ ಕೃಷ್ಣ ಪರಮಾತ್ಮನ್ ತರ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಶೋಕಣ್ಣ. ಇವಳು ನೋಡಪ್ಪ, ಇವಳು ಪಕ್ಕದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟವಳೆ. ಅದಕ್ಕೆ ಇವಳು ಕೊಬ್ಬು. ಫೋಟೋ ಸ್ಪೀಕಿಂಗು ಅಲ್ಲ, ಇಲ್ಲಿ ಏನೋ ಹೇಳ್ದೆ? ನಾನ್ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಾ? ನಾನ್ ಅವ್ರ ಜೊತೆ ಹೇಗಿದ್ರೆ ನಿನಗೇನು? ನಾನೇನ್ ಈ ಮನೆಗೆ ಕಡ್ಲೆಕಾಯಿ ಬೇಸಕ್ಕಾಕ ಬಂದಿದ್ದೀನಿ.
ನಾನ್ ಯಾರು? ಬಾಡಿ ಗಾರ್ಡ್. ಬಾಡಿ ಗಾರ್ಡ್ ಅಂದ್ರೆ ಯಾರು? ಬರೀ ಅಂಗರಕ್ಷಣೆ ಮಾಡೋದಲ್ಲ, ನಿನ್ನಂತವರಿಂದ ಅಶೋಕಣ್ಣನ ಕಾಪಾಡೋದು. ಯಾತ ಕೇಳು, ಅವ್ರ ಹೆಸರೇನಾದ್ರೂ ಕೆಟ್ರೆ ನಿನ್ನಂತವರಿಂದಾನೆ ಕೆಡೋದು. ಅವ್ರ ಹೆಸರು ಹಾಳಾಗಿದೆ ಅಂತ ನಿನಗೆ ಯಾರು ಹೇಳಿದ್ರು? ಅದು ಜನ ಮಾತಾಡ್ಕೊಂತಿದ್ದಾರೆ. ಏನ್ ಮಾತಾಡ್ಕೋತಿದ್ದಾರೆ? ಏನು ಅಂದ್ರೆ ಅದೇ ಅಶೋಕಣ್ಣ ಅವ್ರಿಗೆ ಸ್ವಲ್ಪ ಲೈಟ್ ಆಗಿ ಲೇಡೀಸ್ ವೀಕ್ನೆಸ್ ಅಂತ. ನೋಡು, ಅಶೋಕಣ್ಣ ಹುಡುಗಿ ರೆಗಲ ಮೇಲೆ ಕೈ ಇಟ್ಟು ಪೋಸ್ ಕೊಟ್ಬಿಟ್ರೆ ನೋಡಿ ಜನ ತಪ್ಪು ತಿಳ್ಕೊಳಲ್ವಾ? ಏನ್ ಹೇಳ್ತಿದ್ಯಾ? ನೋಡು, ಇಂಥ ವಿಚಾರಗಳಲ್ಲಿ ಬರೀ ಗಂಡಸರಲ್ಲ, ಹೆಂಗುಸರುಗಳು ಕೂಡ ಶತ್ರುಗಳಾಗ್ಬಿಡ್ತಾರೆ. ಅದಕ್ಕೆ ಇಂಥವ್ರಿಂದ ಅಶೋಕಣ್ಣನ ಕಾಪಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಇವಳನ್ನ ನೋಡಿದ್ರೆ ಒಳ್ಳೆ ಹುಡುಗಿ ತರ ಕಾಣಿಸ್ತಾ ಅವಳೆ, ಆದ್ರೆ ಅಶೋಕಣ್ಣ ಏನೋ ಬಂದಿದ್ದೀವಿ, ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮಾಪಣೆ ಕೇಳಕ್ ಬಂದಿದ್ದೀಯಾ? ಇಡಿಯಟ್. ತಪ್ಪಾಯ್ತು ಅಶೋಕಣ್ಣ. ನಾನು ಬಾರ್ ಬಿಸ್ನೆಸ್ ಬಿಟ್ಬಿಟ್ಟು ಹೋಗಿದ್ದೆ, ನನ್ನ ಜೊತೆ ಕೆಲಸ ಮಾಡಿದ ಹುಡುಗರು ಚೆನ್ನಾಗಿರ್ಲಿ ಅಂತ. ಇನ್ಮೇಲೆ ಈಗ ಆಗಲ್ಲ ಅಶೋಕಣ್ಣ. ಏನು ಬೇಕಾಗಿಲ್ಲ, ದುಬೈಯಿಂದ ನನ್ನ ಮಗ ಬರ್ತಾನೆ, ಬಿಸ್ನೆಸ್ ನೋಡ್ಕೋತಾನೆ. ಕಮ್ ಆನ್, ಲೆಟ್ಸ್ ಮೂವ್. ಕೊಟ್ಟಲ್ಲ ತಿರುಪ್ತಿ ಲಡ್ಡು, ಈಗ ನಾನ್ ಕೊಡೋ ಲಡ್ಡು ಏಟ್ಗೆ ಅವನು ವಂಶನೇ ನಿರ್ವಂಶ. ಓ ನೀನಾ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಸರ್, ಈ ಲೆಟ್ರು ಅಶೋಕಣ್ಣ ಬಂದ್ಮೇಲೆ ಡಿಸೈಡ್ ಮಾಡ್ತಾರೆ ನೀನ್ ಇರ್ಬೇಕೋ ಬೇಡೋ ಅಂತ. ಈಗ ಹೋಗು. ಅಲ್ಲ ಸರ್, ನಾನು ಈ ಲೆಟರ್ನ ನಿಮಗೆ ಕೊಡ್ತೀನಿ, ನೀವು ಅವ್ರಿಗೆ ತಲುಪಿಸ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ಅವರು ಸಾಯಂಕಾಲ ಬರ್ತಾರೆ, ಆಗ ನೀನೇ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ಆದ್ರೂ ಕೊಡು, ಇಲ್ಲ ರಿಸಿಗ್ನೇಷನ್ ಲೆಟರ್ ಆದ್ರೂ ಕೊಡು. ಈಗ ಸದ್ಯಕ್ಕೆ ಹೋಗು ಹೋಗು. ಹಿಂಗಾಗೋಯ್ತಲ್ಲ, ಏನ್ ಮಾಡೋದೀಗ? ಇವಳ ಹುಡುಗಿ ಅಲ್ವಾ? ಈ ಮನೇಲಿ ಏನ್ ಕೆಲ್ಸ ರಾಜಾ? ಅಮ್ಮ ಏನೋ ಕೆಲ್ಸ ಇದೆ ಬಾ ಅಂದ್ರು, ಅದಕ್ಕೆ ಬಂದೆ. ಅದು ಅಲ್ದೆ ಅಶೋಕಣ್ಣ ಬೇರೆ ಬರ್ತಿದಾರಲ್ಲ, ಅದಕ್ಕೆ. ಏಯ್, ಅಶೋಕಣ್ಣನ್ ಮುಂದೆ ಪೋಸ್ಟ್ ಕೊಡ್ಬೇಡ ಅಂತ ಅವತ್ತೇ ನಿಂಗೆ ಹೇಳಿಲ್ಲ? ಮೊದ್ಲೇ ಅಶೋಕಣ್ಣಂಗ್ ಲೇಡೀಸ್ ವೀಕ್ನೆಸ್ ಅಂತ ಜನ ಮಾತಾಡ್ತಾರೆ, ನೀನ್ ಬೇರೆ ನೋಡಕ್ ಸಖತ್ತಾಗಿದ್ಯಾ. ಏಯ್, ಏನೋ ಮಾತಾಡ್ತಿದ್ಯಾ? ಅಡ್ಗೆ ಕೆಲ್ಸಕ್ಕೆ ಹೆಲ್ಪ್ ಮಾಡಕ್ ಬಂದಿರೋದು ನೀನ್. ಕೆಟ್ಟ ದೃಷ್ಟಿ ನನ್ನ ನೋಡ್ಬೇಡ. ಏ ಹುಡುಗಿ, ಕೆಟ್ಟ ದೃಷ್ಟಿ ಒಳ್ಳೆ ದೃಷ್ಟಿಯಿಂದ ಕಣಿ ಹೇಳಕ್ ಬರ್ಬೇಡ. ಅಲ್ಲ, ಅಶೋಕಣ್ಣನ ಹೆಂಡತಿ ಬುದ್ಧಿ ಬೇಡವಾ? ನಿನ್ನಂಗ್ ಸಖತ್ತಾಗಿರೋ ಹುಡುಗಿನ್ ತಂದು ಪಕ್ಕದಲ್ಲಿ ಇಟ್ಕೊಂಡವಳಲ್ಲ, ಅಶೋಕಣ್ಣ ಕಣ್ಣಿನ ಹಾಕ್ಬಿಟ್ರೆ? ವಿಚಾರ ಗೊತ್ತಿಲ್ದೆ ಮಾತಾಡ್ಬೇಡ. ಈ ಫ್ಯಾಮಿಲಿಲಿ ಕೆಟ್ಟ ಮನಸ್ನವ್ರು ಹುಟ್ಟೇ ಇಲ್ಲ. ಮುಂದೇನು ಹುಟ್ಟಬಾರ್ದು ಅಂತಾನೆ ನಾನು ಒದ್ದಾಡ್ತಿರೋದು. ಈ ಫ್ಯಾಮಿಲಿ ಬಗ್ಗೆ ನಿಂಗೆ ಅಷ್ಟೊಂದ್ ಡೌಟ್ ಇದ್ರೆ ಅವ್ರ ಬಾಡಿ ಗಾರ್ಡ್ ಆಗಿ ಯಾಕೆ ಬಂದಿದ್ಯಾ? ಪವರ್, ಅಶೋಕಣ್ಣನ್ ಪವರ್ ನಂಗಿದೆ. ಪವರ್ ಒಂದಿದ್ರೆ ಇಡೀ ಪ್ರಪಂಚನ ಗೆಲ್ಬಹುದು. ಅಧಿಕಾರದಿಂದ ಕಾಡನ್ ಬೇಕಾದ್ರೆ ಗೆಲ್ಬಹುದು, ನಾಡನ್ನಲ್ಲ. ಜನರನ್ನ ದಬ್ಬಾಳಿಕೆಯಿಂದ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಗೆಲ್ಬಹುದು. ಈ ರೀತಿ ಭಾಷಣ ಮಾಡಿ ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡಕ್ ಹೋಗ್ಬೇಡ. ಅವ್ರ ಏನ್ ಕೆಲಸ ಕೊಟ್ಟಿದ್ದಾರೆ ಅಷ್ಟ್ ಮಾತ್ರ ಮಾಡು. ನಾನು ನೀನು ಮಾತಾಡಿದ ವಿಚಾರ ಯಾರಿಗೂ ಗೊತ್ತಾಗ್ಬೇಡ, ಆಮೇಲೆ ಗೇಟ್ ಪಾಸ್ ಕೊಟ್ಬಿಡ್ತಾರೆ. ಓಕೆ, ಒಳಗಡೆ ಹೋಗು. ಬರ್ಲಾ? ಬಂದ್ರಾ? ಅಣ್ಣ, ರಾಜೀವ ಬರ್ಲಿಲ್ವಾ? ನಾನು ಬೆಳಗ್ಗೆ ಫ್ಲೈಟ್ ಅಲ್ಲಿ ಬಂದೆ, ರಾಜೀವ ಸಂಜೆ ಫ್ಲೈಟ್ ಅಲ್ಲಿ ಬರ್ತಾನೆ. ನನಗೆ ಸಿಟಿಲಿ ಒಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ಬರೋದ್ರೊಳಗೆ ಲೇಟ್ ಆಯ್ತು. ಅದ್ ಸರಿ, ಅಮ್ಮ ಎಲ್ಲಿ ಮಲಗ್ಬಿಟ್ಲಾ? ಅವಳು ಎಲ್ರಿ ಮಲಗ್ತಾಳೆ, ಹಾ. ಅಪ್ಪ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾಳೆ. ಅಮ್ಮು, ಅಮ್ಮು, ಅಪ್ಪ. ಹಾಯ್ ಅಮ್ಮು, ಹಾಯ್. ಚೆನ್ನಾಗಿದ್ಯಾ? ಹಾ, ರಾಜೀವಣ್ಣ ಬಂದಿಲ್ವಾ? ಅವ್ನ್ ಬರೋದ್ ಲೇಟ್ ಆಗತ್ತಮ್ಮ, ನೀನ್ ಹೋಗ್ ಮಲ್ಕೊ. ನೋ ವೇ, ಅವ್ನ್ ಬಂದ್ ಮೇಲೆನೆ ನಾನ್ ಮಲ್ಕೊಡೋದು. ಡ್ಯಾಡಿ, ನಿಮ್ಗೊಬ್ಬ ಬಾಡಿ ಗಾರ್ಡ್ ಬಂದಿದ್ದಾನೆ. ಬಾಡಿ ಗಾರ್ಡ? ನನಗ? ಅಯ್ಯೋ, ಅವ್ನ್ ನಿಮ್ ಬಾಡಿ ಗಾರ್ಡ್ ಅಂತ ಹೇಳ್ಕೊಂಬಂದ. ಏನೋ ಬಡಬಡಿಸ್ತಾ ಇದೆಯಾ? ನನಗೆ ಯಾಕೋ ಬಾಡಿ ಗಾರ್ಡ್? ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಕೊಲೆ ಬೆದರಿಕೆ ಇದೆ ಅಂತ ಅವನೊಂದು ಲೆಟರ್ ಹಿಡ್ಕೊಂಡ್ ಬಂದಿದ್ದ. ಈ ಚಂದ್ರಪ್ಪ ನೋಡಿದ್ರೆ ಅವನೊಂದು ಗೆಸ್ಟ್ ಹೌಸ್ ಅಲ್ಲಿ ಇರ್ಸಿದಾನೆ. ಏನೋ ಇದಲ್ಲ, ಯಾವನ ಕುಲ ಗೋತ್ರ ಗೊತ್ತಿಲ್ದಿರೋ ನಮ್ಮ ಮನೆ ಒಳಗೆ ಸೇರಿಸಿದ್ರ. ಇಡಿಯಟ್ಸ್, ಫಸ್ಟ್ ಥ್ರೋ ಹಿಮ್ ಔಟ್. ಆಯ್ತಣ್ಣ. ಚಂದ್ರಪ್ಪ, ಅವನನ್ನ ಕಳಿಸ್ಬೇಡ. ಅಪ್ಪಂಗ್ ಬಾಡಿ ಗಾರ್ಡ್ ಬೇಕು. ಓಕೆ? ಅಯ್ಯಯ್ಯೋ, ಯಾರೋ ನಾಯಿ ಬಿಚ್ಬಿಟ್ಟವ್ರೆ. ನಾನು ದೆವ್ವ. ದೆವ್ವ ಅಲ್ಲ ಕಣೋ, ನಾನು. ಬಾರೋ. ಮನುಷ್ಯ ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ನಮಸ್ಕಾರ ಸರ್. ಏನೋ ಹೊಂಚಾಗ್ತಾ ಇದ್ಯಾ? ಯಾವ ಗೌರ್ಮೆಂಟ್ ಅವ್ರು ಕಳ್ಸಿದ್ರು? ಸ್ಟೇಟಾ ಸೆಂಟ್ರಲ್ಲ? ಸರ್, ಅವ್ರ ಹಂಗೆಲ್ಲ ಕಳ್ಸಕ್ ನಾನೇನು IAS ಆಫೀಸರ ಸರ್. ವೆಂಕಟೇಶ್ ಶಾಸ್ತ್ರಿಗಳು ಕಳಿಸಿದ್ದು. ವೆಂಕಟೇಶ್ ಶಾಸ್ತ್ರಿಗಳ? ಹೌದು ಸರ್. ಮುಂಚೆನೆ ಹೇಳಕ್ ಏನಾಯ್ತು ನಿನಗೆ? ಯಾಕೆ ಸರ್, ನೀವ್ ಹೇಳಕ್ ಗ್ಯಾಪೇ ಕೊಡ್ಲಿಲ್ಲ? ಏನ್ ಗ್ಯಾಪ್ ಕೊಟ್ಬಿಟ್ರೆ ರಾಹುಲ್ ದ್ರಾವಿಡ್ ತರ ಸ್ಲಿಪ್ ಅಲ್ಲಿ 4 ಹೊಡೆದ್ ಬಿಡ್ತೀಯಾ? ಅಣ್ಣ ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದ್ರು ಸರ್? ಕ್ಯಾಕರ್ಸ್ ಮುಖ ಕುಗ್ದು ಹೊರಗ್ ಕಳ್ಸು ಅಂತ ಹೇಳಿದಾರೆ. ಅಮ್ಮ ಮಾತ್ರ ನಿನ್ನ ಕಳ್ಸೋದ್ ಬೇಡ, ಇರ್ಲಿ ಅಂತ ಹೇಳಿದ್ಲು. ಅದಕ್ಕೆ ಬಿಟ್ಟಿದೀನಿ. ಈಗ ಹೋಗಿ ಬೆಳಿಗ್ಗೆ ಬಾ. ಸರ್, ಹಾ? ಟೈಮ್ 10:30 ಸರ್.
ಆಟೋ ಬಸ್ಸು ಏನು ಸಿಗಲ್ಲ, ಮಲ್ಕೊಳಕ್ ಇಲ್ಲೇ ಒಂಚೂರು ಜಾಗ ಕೊಡಿ ಸರ್. ಮೊದಲೇ ಹೆಣ್ಮಕ್ಳಿರೋ ಮನೆ, ಇವನ್ ನೋಡಿದ್ರೆ ಪಟಾಯಿಸೋ ತರ. ಏನ್ ಸರ್ ನನ್ನ ಬಗ್ಗೆ ಈ ತರ ಡಬ್ಬಾ ತರ ಮಾತಾಡ್ತೀರಾ? ಯಾವನ ನೀನು? ಸರಿ ಸರಿ, ಅಲ್ಲಿ ಚಾಪೆ ಇದೆ, ಅಲ್ಲಿ ಹೋಗಿ ಬಿತ್ಕೋ, ಆಯ್ತಾ? ಆಯ್ತು ಸರ್. ಅಯ್ಯೋ, ಏನ್ ಕವಳ ತಾಯಿ ತರ ಆಗೋಯ್ತಲ್ಲ ಬದುಕು. ನೀಲಾಂಬರ, ಚಿಕ್ಕ ಯಜಮಾನ್ರೆ ಬಂದ್ರು. ಚಿಕ್ಕ ಯಜಮಾನ್ರೆ ಹೆಂಗಿದ್ದೀರಾ? ಚಿಕ್ಕ ಯಜಮಾನ್ರೆ, ದೊಡ್ಡ ಯಜಮಾನ್ರಿಗೆ ಒಬ್ಬ ಬಾಡಿ ಗಾರ್ಡ್ ಬಂದಿದ್ದಾನೆ. ಬಾಡಿ ಗಾರ್ಡ್ ಎಸ್. ಏನು ಎಕ್ಸ್ ಸರ್ವಿಸಾ? ಸೆಕ್ಸ್ ಗಿಕ್ಸ್ ಎಲ್ಲ ಗೊತ್ತಿಲ್ಲ, ವೆರಿ ಡೀಸೆಂಟ್ ಫೆಲೋ. ಯೋ, ಸೆಕ್ಸ್ ಸರ್ವಿಸ್ ಅಲ್ಲ ಯಾ, ಎಕ್ಸ್ ಸರ್ವಿಸ್. ಮಿಲಿಟರಿ ಅವ್ರ ಅಂತ ಕೇಳ್ದೆ. ಇರ್ಬೋದೇನಪ್ಪ. ತಗೋ, ಏನಿದು? ಹಿಂದೆ ಲಗೇಜ್ ಇದೆ, ತಗೊಂಬೋಗ್. ಈಗೋ ಒಂಟೆ. ಏನಮ್ಮ ಇನ್ನು ಮಲ್ಗಿಲ್ವಾ? ನಿಮ್ಗೆ ಕಾಯ್ತಾ ಇದೀವೋ. ಇವಳು ಯಾಕೆ ಹೀಗ್ ಮಕ ಉತ್ಸ್ಕೊಂಡಿದ್ದಾಳೆ? ಏನಾಯ್ತೆ? ಇನ್ನೇನಪ್ಪ ಮತ್ತೆ ಮನೆಗ್ ಬರೋ ಟೈಮ್ ಇದು. ನಿಮ್ಮಪ್ಪನ ಜೊತೆ ಬರಕ್ ಏನು ಆಗಿತ್ತು ನಿಂಗೆ? ಅಯ್ಯೋ, ಅಪ್ಪ ಒಂದು 108 ಕೆಲಸ ಹೇಳಿರ್ತಾರಮ್ಮ, ಅದೆಲ್ಲ ಮುಗಿಸ್ಕೊಂಡು ಫ್ಲೈಟ್ ಹಿಡ್ಕೊಂಡ್ ಬರೋದು ಇಷ್ಟೊತ್ತಾಗತ್ತೆ. ಸರಿ ಸರಿ, ಬಾ ಊಟಕ್ಕೆ. ಹುಡ್ಗಿರ್ನ ಸ್ಮಾರ್ಟ್ ಆಗಿ ಕ್ಯಾಚ್ ಹಿಡಿಯಕ್ಕಾಗತ್ತೆ, ಫ್ಲೈಟ್ ಹಿಡಿಯಕ್ಕಾಗ್ಲಿಲ್ವಾ? ಏನಂದೆ? ನೇಪಾಳಿ ಹುಡ್ಗಿರು ಅಂದೆ. ಮಾಡ್ತೀನಿ ನಿನ್ಗೆ. ನಿಂತ್ಕೊಳ್ಳೆ ಅಲ್ಲಿ. ನನ್ನ ಮಗ ಬರ್ತಿದ್ದಂಗೆ ಉಮೇಶ್ ರೆಡ್ಡಿ ತರ ಶುರು ಹಚ್ಕೊಂಡ್ಬಿಟ್ಟಲ್ಲ. ಇವರಿಬ್ರು ಅಶೋಕ್ ನನ್ ಮಕ್ಳ. ಏನೋ ಮಾಡ್ದೆ ಇವ್ನ್ಗೆ? ಅಣ್ಣ ಅಣ್ಣ, ಏ ನಮ್ ಮನೆಯವ್ರು ಏನಾದ್ರು ನೋಡಿದ್ರೆ ನಿನ್ನ ಕೊಂದು ಹಾಕ್ಬಿಡ್ತಾರೆ. ತೊಳಗೋ ಪ್ಲೀಸ್, ಹೋಗೋ. ಏಯ್ ಹೋಗೋ. ಅಮ್ಮು, ಏನಾಯ್ತೆ? ಏನಾಯ್ತು? ಏನಾಯ್ತು? ರಾಜೀವ, ರಾಜೀವ ಮಾತಾಡೋ. ಏನಾಯ್ತೆ? ರಾಜೀವಂಗೆ ಏನಾಯ್ತು ಅಂತ ಹೇಳೆ. ಬಾಯ್ಬಿಟ್ಟು ಮಾತಾಡೆ. ಯಾರು ನೀರ್ ತಗೊಂಬಂದ್ರು? ಏ ನೀಲಂಬರ, ನೀನ್ ತಗೊಂಬರೋ. ಅಯ್ಯೋ, ಚಿಕ್ಕ ಯಜಮಾನ್ರೆ, ಏನಾಯ್ತು ಇವ್ರಿಗೆ? ಅಣ್ಣ ಅಣ್ಣ, ಚಿಕ್ಕ ಯಜಮಾನ್ರೆ, ಹೇಳಣ್ಣ. ಏನಾಯ್ತು ನಿಮ್ಗೆ? ಏನಾಯ್ತು? ಏನಾಗತ್ತೆ, ಅಣ್ಣ ತಂಗಿ ಜೂಟಾಟ ಆಡ್ತಾ ಇದ್ರು, ಮಿಸ್ ಆಗಿ ಬಿದ್ದೋಗೋರೆ ಅಷ್ಟೇ. ಏನೋ ಮಧ್ಯರಾತ್ರಿ ಜೂಟಾಟನ? ಇವನೇನ್ ಎಳೆ ಮಗುನ ಕಾಲ್ಜಾರ್ ಬೀಳಕ್ಕೆ? ಫ್ಲೈಟ್ ಅಲ್ಲಿ ಬಿಟ್ಟಿ ಡ್ರಿಂಕ್ ಕೊಟ್ಟಿದ್ದಾರೆ ಅಂತ ಗಂಟ್ಲು ತನಕ ಕುಡಿದು ಬಂದಿದ್ದಾನೆ ಬೀಳಕ್ಕೆ. ಇಲ್ಲಪ್ಪ, ಯಾರೋ ಈ ಮುಸ್ಕಾಕ್ ನಾನು ಹೊಡೆದ್ರಪ್ಪ. ಏಯ್, ನಮ್ ಮನೆಗ್ ಬಂದು ನಿನ್ ಮೇಲೆ ಕೈ ಮಾಡೋ ಗುಂಡಿಗೆ ಯಾರಿಗೋ ಇದೆ? ನಾನೇ ಸರ್, ಗೊತ್ತಿಲ್ಲದೆ ಕೈ ಮಾಡ್ಬಿಟ್ಟೆ, ಕ್ಷಮಿಸಿ ಸರ್. ಅಯ್ಯೋ ದರಿದ್ರದವನೇ, ನೀನ ಹೊರಗಿರೋ ಅಂದ್ರೆ ಒಳಗೆ ಯಾಕೋ ಬಂದೆ? ಯಾರೋ ಇವನು? ಬಾಡಿ ಗಾರ್ಡ್ ಅಣ್ಣ. ಬಾಡಿ ಗಾರ್ಡ? ಏಯ್, ಈ ಕೆಲ್ಸಕ್ ಬಾರ್ದೇ ಇರೋ ನನ್ ಮಗ ಬಾಡಿ ಗಾರ್ಡ? ಪ್ಲೀಸ್ ನೋ, ಅವನದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದೆ, ನಾನೇ ತಮಾಷೆ ಮಾಡಿದ್ದು. ಅವನನ್ನ ಬಿಟ್ಬಿಡಿ. ಏಯ್, ಬಾರ. ಏಯ್, ಸುತ್ತಮುತ್ತಲಲ್ಲಿರೋ 14 ಹಳ್ಳಿಲಿ ನನ್ನ ನೋಡಿದ್ರೆ ಕತ್ರ ಸಾಕ್ಬಿಡ್ತೀನಿ. ಹುಷಾರ್. ಅಪ್ಪ, ಏನಮ್ಮ? ಅವ್ನು ಹೋಗ್ಬೇಕಾದ್ರೆ ಈ ಲೆಟರ್ನ ಚಂದ್ರಪ್ಪಂಗ್ ಕೊಟ್ಟು ಹೋಗಿದ್ದಾನೆ. ಯಾವ ಲೆಟರ್ ಅಮ್ಮ? ವೆಂಕಟೇಶ್ ಶಾಸ್ತ್ರಿಗಳು ಕೊಟ್ಟಿದ್ದಂತೆ. ನಮ್ ವೆಂಕಟೇಶ್ ಶಾಸ್ತ್ರಿಗಳ? ಆ ಯೋಗ್ಯ ನನ್ನ ಹತ್ರ ಹೇಳಲೇ ಇಲ್ಲ. ಸರಿ ಹೋಯ್ತು ಬಿಡು. ಪ್ರೀತಿಯ ಅಶೋಕ, ಈ ಪತ್ರ ತಂದಿರೋ ಹುಡುಗ ನನಗೆ ತುಂಬಾ ಬೇಕಾದವನು. ನನ್ನ ಮಗನ ಹಾಗೆ. ಹೆಸರು ಜಯಕೃಷ್ಣ. ಅನ್ಯಾಯಗಳನ್ನ ಮಟ್ಟ ಹಾಕೋಕೆ ಅಧಿಕಾರದಿಂದ ಮಾತ್ರ ಸಾಧ್ಯ ಅಂತ ಅವನ ನಂಬಿಕೆ. ಅದಕ್ಕೆ ಅವನಿಗೆ ನಿನ್ ಜೊತೆ ಕೆಲಸ ಮಾಡ್ಬೇಕು ಅಂತ ಆಸೆ. ಈಗ ಎಲ್ಲಿದ್ದಾನು? ಅಪ್ಪ ಕರೀತಿದಾರೆ, ಕೂತ್ಕೋ. ತುಂಬಾ ಜನದ ಹತ್ರ ಏಟ್ ತಿಂದಿದ್ದೀನಿ, ಈ ತರ ವಧೆ ಎಲ್ಲೂ ಬಿದ್ದಿಲ್ಲ. ಸಾರಿ ಬಸ್. ಬೆಟ್ಟದ ಸಿದ್ದಪ್ಪಾಜಿ ತೇರಿಳಿಯೋ ದಿನ ಚಟ್ಟ ಹತ್ಸ್ಬಿಡ್ತಿದಲ್ಲಪ್ಪ.
ಏನಾಯ್ತಪ್ಪ ಏನಾಯ್ತು ಮೊನ್ನೆ ಗಾಬರಿ ಆಗ್ಬೇಡ. ನನಗ್ ಗೊತ್ತು ರೀ, ನನಗ್ ಗೊತ್ತು ಇದೆಲ್ಲ ಅದರಿದ್ರ ಜಯಕೃಷ್ಣದ ಕಿತಾಪತಿ ಅಂತ. ಅದಕ್ಕೆ ಊರ್ ಬಿಟ್ಟು ಹೋಗು ಅಂತ ಹೇಳಿದೀನಿ. ತಪ್ಪು ಮಾತಾಡ್ತಾ ಇದ್ಯಾ ನೀನು? ಅವ್ನು ಇಲ್ದೆ ಹೋಗಿದ್ರೆ ಇವತ್ತು ನಮ್ 4 ಜನದ ಹೆಣ ಉರುಡ್ತಾ ಇತ್ತು. ಅವನ್ ಕಳಿಸಿದ್ದು ವೆಂಕಟೇಶ್ ಶಾಸ್ತ್ರಿಗಳನ್ನ, ಆ ಸಿದ್ದಪ್ಪಾಜಿ ನಮ್ಮನೆ ದೇವ್ರು. ಜಯಕೃಷ್ಣ, ನಮ್ ಫ್ಯಾಮಿಲಿನ ಅಟ್ಯಾಕ್ ಮಾಡಿದ್ಯಾರು? ಷಣ್ಮುಗನ ಗ್ಯಾಂಗು. ಎಲ್ಲ ಷಣ್ಮುಗ? ನೀ ಬಚಾವಾಗಿರೋ ವಿಷಯ ಗೊತ್ತಾಗಿ ಹೆಂಡತಿ ಮಕ್ಕಳು ಸಮೇತ ಮಲೇಷ್ಯಾ ಓಡೋಗ್ಬಿಟ್ಟ. ಅವನ್ ಗಲ್ಲೇ ಪರ್ಮನೆಂಟ್ ಆಗಿರಕ್ಕೆ. ಈ ಕಡೆ ಬಂದ್ರೆ ಅವನ್ ತಲೆಯಲ್ಲಿ ಚಿಪ್ಪಿರಲ್ಲ, ಗೊತ್ತಾಯ್ತಾ? ಅಶೋಕಣ್ಣ, ನೀವು ನಿಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ನಾನು. ಅವನು ಮಲೇಷ್ಯಾಗೆ ಎಸ್ಕೇಪ್ ಆಗಿರ್ಬೋದು, ಆದ್ರೂ ನಿಮ್ ಫ್ಯಾಮಿಲಿ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಯಾವುದಕ್ಕೂ ನೀವು ಹುಷಾರಾಗಿರೋದು ಒಳ್ಳೇದು ಅನ್ಕೋತೀನಿ. ಅಲ್ಲೇ ನಮ್ ಪೂರ್ಣಿಮಾ ಅಲ್ವಾ? ಪೂರ್ಣಿಮಾ, ಅವಯ್ಯೋ ಫೈನ್. ಮ್ಯಾನೇಜರ್ ಸರ್, ನಿಮ್ ಮಗಳು ಬಂದಾರ ನೋಡ್ಬನ್ನಿ. ನಾನು ಅಪ್ಪ ನೋಡಕ್ ಬರ್ಲಿಲ್ಲ, ಅಮ್ಮನ್ ಹಾಸ್ಟೆಲ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ವೆಕೇಶನ್ ಆಗ್ಲೇ ಶುರು ಆಗೋಯ್ತಾ? ವೆಕೇಶನ್ ಮುಗಿದ್ಮೇಲೆ ತಾನೇ ಕಾಲೇಜ್ ಶುರುವಾಗೋದು. ಮುಗಿದೋಯ್ತಾ? ಈಗೆಲ್ಲ ಚೇಂಜ್ ಆಗೋಗಿದ್ಯಪ್ಪ. ನಾನ್ ಕಾಲೇಜ್ ಓದ್ಬೇಕಾದ್ರೆ ಹಿಂಗೆಲ್ಲ ಇರ್ಲಿಲ್ಲ. ನೀವ್ ಕಾಲೇಜಿಗೆ ಬೇರೆ ಹೋಗ್ತಿದ್ರಾ? ನನ್ನ ಮಲ್ಲಿಕನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ನಲ್ಲ. ಇವನು ಕಾಲೇಜಿಗೆ ಹೋಗ್ತಿದ್ದಮ್ಮ, ಅಷ್ಟೇ ಯಾಕೆ, ಇವನು ಹುಟ್ಟಿದ್ದೇ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ. ಈಗ್ಲೂ ನರ್ಸರಿ ಮಕ್ಕಳು ಇವನ ಹೆಸರಿನಿಂದಾನೇ ಪಾಠ ಶುರು ಮಾಡೋದು. ನೀಲಾಂಬರ ಅಂತನಾ? ಅಲ್ಲ, ಆ ಅಂದ್ರೆ ಅಯೋಗ್ಯ ಅಂತ. ಅಪ್ಪ ತಮಾಷೆ ಸಾಕು. ಅಮ್ಮು ರೆಡಿ ಆಗಿದ್ದಾಳೆ, ಬೇಗ ಕರ್ಕೊಂಡು ಹೊರಡು. ಕತ್ಲಾಗೋದ್ರೊಳಗೆ ಸಿಟಿ ಸೇರ್ಕೊಳ್ಳಿ. ಜಯಕೃಷ್ಣ, ನೀನ್ BA ಡಿಸ್ಕಂಟಿನ್ಯೂ ಮಾಡಿದ್ಯಾ ಅಂತ ಗೊತ್ತಾಯ್ತು. ನಿನ್ ಕಾಲೇಜ್ ಸರ್ಟಿಫಿಕೇಟ್ಸ್ ಮಿಕ್ಕಿದ ಡೀಟೇಲ್ಸ್ ಎಲ್ಲ ಇಮಿಡಿಯೇಟ್ ಆಗಿ ರಾಜೀವನ್ ಕೊಡು. ಅಶೋಕಣ್ಣ, ಸರ್ಟಿಫಿಕೇಟ್ಸ್ ಎಲ್ಲ ಪಾಪಂ ಹಾಕಿ 8 ವರ್ಷ ಆಯ್ತು. ಈಗ ಯಾಕೆ ಕೇಳ್ತಿದ್ದೀರಿ? ಈ ವರ್ಷ ಅಮ್ಮು ಜೊತೆ ನೀನು ಕಾಲೇಜಿಗೆ ಸೇರ್ತಾ ಇದೆಯಾ? ನಾನ್ ಕಾಲೇಜ್ಗ ಮುಟ್ನಿನ್ ತಜ್ಜಿ ಮಕ್ಳೆತ್ತಂಗ್ ಆಗ್ಬಿಡುತ್ತೆ. ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಅವಾಗ್ಲೇ ಮಾಡ್ಬೇಕು. ನಿನ್ನ ಕಾಲೇಜ್ ಕಳಿಸ್ತಿರೋದು ಓದಕ್ಕೆ ಅಂತ ಯಾರು ಹೇಳಿದ್ರು? ಮತ್ತಿನ್ಯಾಕ್ ಮೇಡಮ್? ಜಯಕೃಷ್ಣ, ಷಣ್ಮುಗನ್ ಕಡೆಯವರು ನಮ್ಮ ಫ್ಯಾಮಿಲಿನ ಅಟ್ಯಾಕ್ ಮಾಡಿದ್ ನಿನ್ಗೆ ಗೊತ್ತೇ ಇದೆ. ಅವ್ರು ತಿರ್ಗಾ ಅಟ್ಯಾಕ್ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು? ಅಮ್ಮು ಈಗ ಫೈನಲ್ ಇಯರ್, ಬೇಡ ಅಂದ್ರೂ ಕಾಲೇಜ್ ಹೋಗೇ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ನಾನು ಅವಳನ್ನ ಕಳಿಸ್ಲಿಲ್ಲ ಅಂದ್ರೆ, ಹೆದರ್ಕೊಂಡು ಕಳಿಸ್ಲಿಲ್ಲ ಅಂತ ನನ್ನ ದುಶ್ಮನ್ಗಳೆಲ್ಲ ಆಡ್ಕೋತಾರೆ. ಕಾಲೇಜ್ಗೆ ನಿನ್ ಕಳಿಸ್ತಾ ಇರೋದು ಅವಳ ಪ್ರೊಟೆಕ್ಷನ್ಗೆ. ಅವಳ ಜೊತೆ ಓದ್ಕೊಂಡು ಅವಳ ಬಾಡಿ ಗಾರ್ಡ್ ಆಗಿ ನೀನ್ ಇರ್ಬೇಕು. ಜಯಕೃಷ್ಣ, ಇನ್ನೊಂದು ವಿಷಯ, ಅಮ್ಮಂಗ್ ಮದುವೆ ನಿಶ್ಚಯ ಆಗಿದೆ. ಹುಡುಗ ಲಂಡನ್ ನಲ್ಲಿದ್ದಾನೆ. ಎಕ್ಸಾಮ್ ಮುಗಿತಾ ಇದ್ದಾಗೆ ಅವಳು ಮದುವೆ ಮಾಡ್ಬಿಡ್ತೀನಿ. ಅವಳನ್ನ ಬಾಳ ಜೋಪಾನ ನೋಡ್ಕೋಬೇಕಾಗಿರೋದು ನಿನ್ ಜವಾಬ್ದಾರಿ. ಡೋಂಟ್ ವರಿ ಅಶೋಕಣ್ಣ, ಅಮ್ಮು ಮೇಡಮ್ ಅವ್ರಿಗೆ ನೆರಳು ತರ ಜೊತೆಲಿದ್ದು ನಾನ್ ಕಾಪಾಡ್ತೀನಿ. ನೀಲಾಂಬರ, ಅಮ್ಮು ಪೂರ್ಣಿಮಾ ಜೊತೆ ನೀನು ಹೋಗ್ತಾ ಇದೀಯಾ? ಕಾಲೇಜಿಗೆ ನಾನು ಹೋಗ್ಬೇಕಾ? ಅಲ್ಲೋಗಿ ನಾನು ಏನ್ ಮಾಡ್ಲಿ? ಕಸ ಗುಡಿಸ್ಬೇಕು. ಅದಕ್ಕೂ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಂತೆ, BCom ತರ ಬಿ ಸ್ವೀಪ್ ಅಂತ. ನಿನ್ನನ್ನು ಕಳಿಸ್ಕೊಡ್ತಾ ಇರೋದು 3 ಜನಕ್ಕೂ ಅಡಿಗೆ ಮಾಡಿ ಬಟ್ಟೆ ಬರೆ ತೊಳೆದ್ಕೊಳಕ್ಕೆ. ಅರ್ಥವಾಯ್ತಾ? ಆಯ್ತಾಯ್ತು. ನೀವೇನು ಹೊರಡ್ಬೋದು. ಆಯ್ತು ಅಶೋಕಣ್ಣ, ನಡಿಯಪ್ಪ. ಜಯಕೃಷ್ಣ, ಅದು ಎಸ್ ಮೇಡಮ್. ನೋಡು, ಅದು ನಮ್ಮ ಮನೆ ಅಲ್ಲ, ಕಾಲೇಜು. ಕಾಲೇಜು ನಮ್ ಕಂಟ್ರೋಲ್ ಅಂತೂ ಇಲ್ಲ. ಅಲ್ಲಿ ಹೋಗಿ ನಿನ್ ಬಾಲ ಬಿಚ್ಬೇಡ, ಅರ್ಥ ಆಯ್ತು ತಾನೆ? ಡೋಂಟ್ ವರಿ ಮೇಡಮ್, ಇವತ್ತಿಂದ ಅಮ್ಮು ಮೇಡಮ್ಗೆ ಪರ್ಫೆಕ್ಟ್ ಬಾಡಿ ಗಾರ್ಡ್ ಆಗಿರ್ತೀನಿ. ಥ್ಯಾಂಕ್ ಯು ಮೇಡಮ್. ನನ್ ಸೈಜಿಗೆ ಹಾರಾನ ಈ ಡ್ಯಾಟ್ಸ್ ಮಾಡ್ರಾಗ ಹೋಗ್ತ್ಯಾ? ಈ ಡ್ಯಾಟ್ ನನ್ ಸೈಜಿಗೆ ಬೊಕ್ಕೆನ 1 ವರ್ಷ ಸಾಕಾಗಿತ್ತು. ನಮ್ ಕನಕಲಕ್ಷ್ಮಿ ಟಿಫನ್ ಬಾಕ್ಸ್ ನಲ್ಲಿ ಹೊಸ ಕರಿಬೇನ್ ಸೊಪ್ಪು. ಇದ್ಯಾವ್ದಿದು ಪ್ರಾಣಿ? ಅಮ್ಮು, ಎವ್ರಿಥಿಂಗ್ ಇಸ್ ಓಕೆ, ಯು ಕ್ಯಾನ್ ಗೆಟ್ ಔಟ್. ಆ ಕಡೆ ಎಸ್ಕೇಪ್ ಆಗೋಣ. I said everything is okay.
ಆಗ್ಲೇ ಎಸ್ಕೇಪು, ನಮ್ಗೆ ಆಪು ಎಲ್ಲೋದ್ರು. ಈ ಕಾಲದ ಕಂಪ್ಯೂಟರ್ ಹುಡುಗಿರು ತುಂಬಾ ಫಾಸ್ಟ್. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಹಾಯ್ ಅಮ್ಮ. ಹಾಯ್. ರಜಿನಿ ಏನಿದ್ ನಿನ್ ವೇಷ? ಎಲ್ರು ನಮ್ಮನ್ನೇ ಹಲ್ಕಿರ್ಕೊಂಡು ನೋಡ್ತಿದ್ದಾರೆ. ನೋಡ್ಲಿ ಮೇಡಮ್, ದೇವರು ಕಣ್ ಕೊಟ್ಟಿರೋದೇ ನೋಡಕ್ಕೆ. ನಾನಿರೋದು ನಿಮ್ಮನ್ನ ಯಾರು ನೋಡ್ತಿದಾರಂತ ಗಮನಿಸೋಕೆ. ಎಲ್ರಿಗೂ ಗೊತ್ತಾಗ್ಲಿ ನಾನ್ ನಿಮ್ ಬಾಡಿ ಗಾರ್ಡ್ ಅಂತ. ಆದ್ರೆ ನೀನ್ ಈ ಕಾಲೇಜಲ್ಲಿ ಸ್ಟೂಡೆಂಟು. ಬಾಡಿ ಗಾರ್ಡ್ ತರ ಬಿಟ್ಟು ಫ್ರೆಂಡ್ ತರ ಬರಕೇನು? ಸ್ಟೂಡೆಂಟು ಫ್ರೆಂಡ್ ತರ ಇರಕ್ ಆಗಲ್ಲ ಮೇಡಮ್ ಅವರೇ. ಫ್ರೆಂಡ್ ಬಾಡಿ ಗಾರ್ಡ್ ಆಗಕ್ ಆಗಲ್ಲ. ಪರವಾಗಿಲ್ಲ. ಹಲೋ, ನಾನ್ ಹೇಳಿದ್ದೆಲ್ಲ ನೆನ್ಪಿದ್ದೆ ತಾನೆ? ಎಸ್ ಮೇಡಮ್. ಅವಳಿಗೆ ಆಲ್ರೆಡಿ ಮದ್ವೆ ಫಿಕ್ಸ್ ಆಗಿದೆ. ಲವ್ ಗಿವ್ ಅಂತ ಯಾರಾದ್ರೂ ಅವಳ ಹಿಂದೆ ಬಿದ್ರೋ? ಡೋಂಟ್ ವರಿ ಮಾಡ್ಕೊಳ್ಳಿ ಮೇಡಮ್. ಅಕಸ್ಮಾತ್ ನಿಮ್ ಮಗಳಿಗೆ ಯಾರಾದ್ರೂ ಟ್ರೈ ಮಾಡಿದ್ರೆ ಬುಡಕ್ಕೆ ಬಾಂಬ್ ಬಿಟ್ಬಿಟ್ಟು ಇಡ ಹೊಡೆದ್ಬಿಡ್ತೀನಿ. ಸರಿ ಸರಿ, ಎಲ್ಲಿದ್ದೀರಾ ಈಗ? ಕಾಲೇಜ್ ತಲುಪಿದಿರಾ ತಾನೆ? ಎಸ್ ಮೇಡಮ್. 10:16ಕ್ಕೆ ಕಾಲೇಜ್ ಎಂಟ್ರಿ ಆದ್ವಿ. 10:20ಕ್ಕೆ ಕಾರ್ನ ಪಾರ್ಕ್ ಮಾಡಿದ್ವಿ. 10:22ಕ್ಕೆ ಕ್ಲಾಸ್ ರೂಮ್ ಎಂಟ್ರಿ ಆಗ್ಬಿಟ್ವಿ ಮೇಡಮ್. ಸಾರಿ ನಾನೇನು ನೋಡ್ಲಿಲ್ಲ. ಎಂಟ್ರಿನೇ ಈ ಟೈಪ್ ಆಗೋಯ್ತಲ್ಲ. ಸ್ಟುಪಿಡ್ ಇಡಿಯಟ್ ಫೂಲ್. ಲೇಡೀಸ್ ಟಾಯ್ಲೆಟ್ ನಲ್ಲಿ ಏನೇ ಕೆಲಸ ನಿಂಗೆ? ಸರ್ ಆಕ್ಚುಲಿ ಅದು ನೋ ಮೋರ್ ಎಕ್ಸ್ಕ್ಯೂಸಸ್. ಸರ್, ಮೇಡಮ್ ಯೂರಿನ್ ಹೋಗ್ಲಿ ಫಾರಿನ್ ಹೋಗ್ಲಿ ಫಾಲೋ ಮಾಡೋದು ನಮ್ ಡ್ಯೂಟಿ ಸರ್. ಜಸ್ಟ್ ಶಟ್ ಅಪ್ ಆಯ್ತಾ? ನಿನಗೆ ಅಡ್ಮಿಷನ್ ಕೊಟ್ಟಿದ್ದು ನಿನ್ನ ಹಳೆ ಮಾರ್ಕ್ಸ್ ಕಾರ್ಡ್ ನೋಡಿ. ಏನೋ ಬ್ರಿಲಿಯಂಟು, ಅರ್ಧದಲ್ಲಿ ನಿಲ್ಸಿದ್ಯಾ ಮತ್ತೆ ಓದ್ತೀಯಾ ಅಂತ. ಈ ದೊಂಬರಾಟನೆಲ್ಲ ಬಿಟ್ಬಿಟ್ಟು ಆವತ್ತೇ ನೆಟ್ ಕಾನ್ಸಂಟ್ರೇಟ್ ಮಾಡಿ ಓದಿದಿದ್ರೆ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ. ಮಕ್ಕಳು ಬರಿ ಮಾಡ್ಕೊಂಡು ಜೀವನದಲ್ಲಿ ಸೆಟ್ಲ್ ಆಗ್ಬಿಡ್ತಾ ಇದ್ದೆ. ಈ ರೀತಿ ಗೂಂಡ ಆಗೋದಿಕ್ಕೇನೆಯಾ ನೀನು ಓದನ್ನ ಡಿಸ್ಕಂಟಿನ್ಯೂ ಮಾಡಿದ್ದು? ಇವತ್ತು ಹೇಳ್ತಾ ಇದ್ದೀನಿ, ನೀನು ಮನಸ್ಸು ಮಾಡಿ ಚೆನ್ನಾಗಿ ಓದಿದ್ರೆ ಫಸ್ಟ್ ರ್ಯಾಂಕ್ ಬರ್ತೀಯಾ. ರ್ಯಾಂಕ್ ಬಂದ್ಬಿಟ್ರೆ ಏನ್ ನಿನ್ ಮಗಳು ಕೊಟ್ಟು ಮದುವೆ ಮಾಡ್ಬಿಡ್ತೀಯಾ? ನಿನಗ ಕೆಪಾಸಿಟಿ ಇದೆ ಅಂತಾನೆ ನೀನ್ ಮಾಡಿರೋ ಈ ಕೆಲ್ಸಕ್ಕೆ ಕಾಲೇಜಿಂದ ಓಡದೆ ಇನ್ನೂ ಇಟ್ಕೊಂಡಿರೋದು. ಅರ್ಥ ಆಯ್ತಾ? ಲೇಡೀಸ್ ಟಾಯ್ಲೆಟ್ ಹೋಗೋದನ್ನ ಬಿಟ್ಟು ನೇರವಾಗಿ ಕ್ಲಾಸ್ ರೂಮ್ ಹೋಗು. ವಿದ್ಯೆನಾರು ಹತ್ತತೆ, ಚೆನ್ನಾಗಿ ಓದು. ಗೊತ್ತಾಯ್ತಾ? ಯು ಕ್ಯಾನ್ ಗೋ ನೌ. ಬೇಗ. ಎಲ್ಲಿ ಹೋದ? ಲೆಕ್ಚರರ್ ಲಿಸ್ಟ್ ಹಾಕೊಂಡ್ಬಿಟ್ರ. ಸ್ವಲ್ಪ ಬಿಲ್ಟಪ್ ಜಾಸ್ತಿ ಆಯ್ತಲ್ಲ. ಆಲ್ ಆಫ್ ಯು ಕ್ಯಾನ್ ಸಿಟ್ ಡೌನ್ ಪ್ಲೀಸ್. ಜೈ ಕೃಷ್ಣ, ಗರಡ್ಗಂಬ ತರ ನಿಂತ್ಕೋಬೇಡ ಪ್ಲೀಸ್, ಕೂತ್ಕೋ. ನೋ ಮೇಡಮ್. Sit down, please. Sit down, please. ಮರ್ಯಾದೆ ತೆಗಿಬೇಡ. Please sit down. I said sit down. Sit down. ನಿನ್ಗೆ ಹೇಳಿದ್ದು ಕೂತ್ಕೋ. ಸಾರಿ ಸರ್. ಕೂತ್ಕೊಳ್ಳೋ ಜಾಗದಲ್ಲಿ ಏನಾದ್ರು ತೊಂದ್ರೆ ಇದೆಯಾ? ನೋ ಸರ್. Then ಐ ಆಮ್ ನಾಟ್ ಸಪೋಸ್ ಟು ಸಿಟ್ ಸರ್. ಐ ಆಮ್ ಎ ಬಾಡಿ ಗಾರ್ಡ್ ಸರ್. silence. Bodyguard. ಯಾರಿಗೆ man? What's your name? ಜೈ ಕೃಷ್ಣ ಸರ್. If you are becoming over smart, stage is there outside. Or else sit down. ಜೈ ಕೃಷ್ಣ ಪ್ಲೀಸ್, ಕೂತ್ಕೊಳ್ಳಕ್ಕೆ ನಿನ್ಗೆ. ಆಯ್ತು ಬಿಡಿ. Okay. Long before the theories of feminism emerged, a protagonist said, man has no children, only woman has children. When we die childless, world becomes woman. Ammo, Huh? who is that protagonist? Come on, explain the context. What is this, Ammo? 2 ತಿಂಗಳ ವೆಕೇಶನ್ ಅಲ್ಲಿ ಓದಿದ್ದೆಲ್ಲ ಮರ್ತು ಬಿಟ್ರಾ? ನಿಂತಿರೋದ್ ನೋಡು, ಗಂಟ್ಲಲ್ಲಿ ಗೊಂಬೆ ಸಿಕ್ಕಾಕೊಂಡಿರೋ ತರ. Sir, these are the last words of the captain, the protagonist of the play, by father, Austin Steinberg. ಸೈಲೆಂಟ್. ನಿನ್ನತ್ರ ಯಾರಾದ್ರೂ ಕೇಳಿದ್ರ ನಿನ್ನ ಹೆಸರು ಅಮ್ಮು ಅಂತಾನ? ಸರ್, ನಿಮ್ ಪ್ರಶ್ನೆಗೆ ಅಮ್ಮನೆ ಉತ್ತರ ಕೊಡ್ಬೇಕು ಅಂತ ಇಲ್ಲ ಸರ್. ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಯ್ತಲ್ಲ. Shut up and get out. I said get out. ಓಕೆ ಸರ್. ಥ್ಯಾಂಕ್ ಯು ಸರ್. ಯೂನಿಟ್ ಲೈಟ್ ಆಗಿ ಲೂಸಾ? ಅಮ್ಮು, sit down, sit down. ನೋಡು ಜೈ ಕೃಷ್ಣ, ನೀವು ಅಮ್ಮ ಬಾಡಿ ಗಾರ್ಡ್ ಅಂತ ಗೊತ್ತು. ಆದ್ರೆ ನಾವು ಅಮ್ಮ ಫ್ರೆಂಡ್ಸ್. ನಮ್ಮ ಎದುರುಗಡೆ ಹಿಂಗೆ ಎದೆ ಸಿಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಮ್ಗೆ ಉಸಿರಾಡಕ್ಕೂ ಕಷ್ಟ ಆಗುತ್ತೆ. ಉಸಿರಾಡೋದಕ್ಕೆ ತೊಂದರೆ ಆಗೋದಕ್ಕೆ ನಿಮ್ ಮೂಗೇನು ಅರಾಲ್ಡೆಡ್ ಗಮ್ಮ ಹಾಕಿದೀನಿ. ಮೀಟರ್ ಸ್ಕೇಲ್ ಇಟ್ಟುತ್ತಾ ಇದ್ದೀರಿ. ಎಲ್ಬೋರ್ಡ್ ಹೀರೋಗಳ ತರ ಬಿಲ್ಡಪ್ ಕೊಡ್ತಾ ಇದೀರಿ. ಜೈ ಕೃಷ್ಣ ಪ್ಲೀಸ್, ಆಚೆ ಹೋಗಿ ನಿಂತ್ಕೋ. ಜೈ ಕೃಷ್ಣ ಪ್ಲೀಸ್. ಅಮ್ಮು ಪ್ರೊಡಕ್ಷನ್ಗೆ ಅಂತ ಇವನ್ ಬಂದವನೆ, ಆದ್ರೆ ಇವನಿಂದ ಅಮ್ಮಗೆ ನಾವೇ ಪ್ರೊಡಕ್ಷನ್ ಕೊಡ್ಬೇಕಲ್ಲ. ಅದಕ್ಕೆ ನಾನ್ ಹೇಳಿದ್ದು, ನಾವೆಲ್ಲರೂ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವನ ಜೊತೆ ನನ್ ಫ್ರೆಂಡ್ಶಿಪ್. ಉದ್ದ, ತೂಕ, ಮೀಟ್ರ್, ಬುದ್ಧಿವಂತಿಕೆ ಯಾವ್ದ್ರಲ್ಲೂ ಮ್ಯಾಚ್ ಆಗಲ್ಲ. ನಿಂತಿರೋದ್ ನೋಡು ದಸರು ಆನೆ ತರ.
ಅಮ್ಮುಯಿಂದ ಅವ್ನ್ ದೂರ ಆಗೋದಕ್ಕೆ ಯಾರಾದ್ರೂ ಏನಾದ್ರೂ ಒಂದ್ ಪ್ಲಾನ್ ಕೊಡಿ. ಹಾ ಜಪಾನ್ ಮಾತ್ರನಾ ಕಾಫಿ ಹಾಕ್ಬಿಟ್ರೆ ಅಪ್ಪನ್ ತಕ್ಕ ಮಗ ಇವ್ರಪ್ಪನ ಹತ್ರ ಯಾವ್ದೇ ಕಾಯಿಲೆ ಅಂತ ಹೋದ್ರು ಮೊದ್ಲು ಹೊಟ್ಟೆಗೆ ಔಷಧಿ ಕೊಡೋರು. ಈ ಬಾಡಿಗಳನ್ನ ಟ್ರೀಟ್ಮೆಂಟ್ ಮಾಡ್ಬೇಕಾದ್ದು ನಾವಲ್ಲ, ನೀವು ಹುಡುಗಿರು. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಫ್ರೀಕ್ವೆಂಟ್ ಆಗಿ ಫೋನ್ ಮಾಡ್ತಾನೆ ಇರ್ಬೇಕು. ಫೋನ್ ಯಾಕೆ? ಅವ್ನ ಕಂಟ್ರೋಲ್ ಮಾಡ್ಕೊಳ. ರಮ್ಯಾ, ಈ ಕೆಲ್ಸಕ್ಕೆ ನೀನೇ ಫಿಟ್. ಹೋಗೋ, ಆಗಲ್ಲ. ಅಮ್ಮ, ಅವ್ನ ನಂಬರ್ ಕೊಡು. ಕಾಲೇಜ್ ನಲ್ಲಿರೋ ಹುಡುಗಿರಿಗೆಲ್ಲ ಕೊಡ್ತೀನಿ. ಇವಳು ಮಾಡಿಲ್ಲ ಅಂದ್ರೆ ಏನಂತೆ, ರಕ್ಷಿತನೋ ರಾಧಿಕನೋ ಇದ್ದೇ ಇರ್ತಾರೆ. ಅಡ್ರೆಸ್ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ದರಿದ್ರವಾಗಿದೆ. ಯಾರಿಗೆ ದರಿದ್ರವಾಗಿದೆ ಅಂದಿದ್ದು? ನನಗ? ಅಯ್ಯೋ, ನಿಮ್ಗಲ್ಲ. ನಮ್ ಬಾಡಿ ಗಾರ್ಡ್ ವಿಚಾರ ಮಾತಾಡ್ತಿದ್ವಿ. ಏನಂತೆ ಅವಂದು? ಕಿರಿಕ್ ಮಾಡದ್ನ ಹೇಳಿ ಕುರುಪಾಕ್ಬಿಡ್ತೀನಿ. ಕೊಡೆ ಚಾಕುನ. ಅವನು ಆ ಯೂನಿಫಾರ್ಮ್ ಹಾಕೊಂಡ್ ನಮ್ ಕಾಲೇಜಿಗೆ ಬರೋದು ಚೆನ್ನಾಗಿರಲ್ಲ. ಅಯ್ಯೋ, ವಿತೌಟ್ ಡ್ರೆಸ್ ಬಂದ್ರೆ ಇನ್ನೂ ಚೆನ್ನಾಗಿರಲ್ಲ. ಓಕೆ ಓಕೆ, ಇಲ್ಲಿ ಮಾತಾಡ್ತಿರೋ ಯೂನಿಫಾರ್ಮ್ ವಿಚಾರ ಅವ್ನ್ ಹೇಳ್ಬೇಡಿ. ನಾನ್ ಯಾಕೆ ಹೇಳಿ? ನನ್ನ ಯಡಿಯೂರಪ್ಪನವ್ರ ಮನೇಲಿ ಸೊಪ್ಪು ಸಾರು ಮಾಡಕ್ ಕರೆದಾಗ್ಲೇ ನನ್ಗೆ ಹೋಗಕ್ ಟೈಮ್ ಇರ್ಲಿಲ್ಲ. ತುಂಬಾ ಕೆಲಸ ಇದೆ ಮೇಡಮ್. ಇಲ್ಲಿ ನೋಡಪ್ಪ. ರೇ 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 ಅಯ್ಯ, ಸಾಕ್ ಬಿಡ್ರಿ. ಐರನ್ ಬಾಕ್ಸ್ ಸೌದ ಬಿಟ್ಟಾತು. ಹೀಟ್ ಆದಾಗ ಉಜ್ಲಿಲ್ಲ ಅಂದ್ರೆ ರಸ್ಟ್ ಹಿಡಿದು ಬಿಡುತ್ತೆ. ರೇ ಸ್ವಾಮಿ, ನಾಳೆ ನೀವು ಕಾಲೇಜ್ಗೆ ನ್ಯೂಡಾಗಿ ಹೋಗ್ಬೇಕಂತ. ಯಾವ ದರಿದ್ರಗಳಪ್ಪ ಈ ಟೈಪ್ ಹೇಳಿದ್ದು? ಸೇಮ್ ಲೇಡೀಸ್, ಹುಡುಗಿರು. ಈ ಕಾಲದ ಹೆಣ್ಮಕ್ಳು ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಬಾಲಿವುಡ್ ಅವರು ಬಿಕಿನಿ ಹಾಕಿದ ತಕ್ಷಣ ಸ್ಯಾಂಡ್ವುಡ್ ಸಂಸ್ಕೃತಿನೇ ಹೊರಟಾಯ್ತು. ಕೊಡಪ್ಪ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಬೇಕಾಗಿಲ್ಲ, ನಮ್ ಕೆಲಸ ನಾವೇ ಮಾಡ್ಕೋತೀವಿ. ಮಾಡ್ಕೊಳಪ್ಪ. ಅದೇನು ಪ್ಯಾಂಟ ಪರೋಟಾನಪ್ಪ ಹಂಗು ಹೊಡಿತಾ ಇದ್ಯಾ? ಆರೋಗ್ಯದ ರಕ್ಷಣೆಯ ಮಾಡೋದೆ ಲೈಫ್ ಬಾಯ್. ಲೈಫ್ ಬಾಯ್ ಎಲ್ಲಿದೆ? ಅಪ್ಪ ದೇವ್ರೆ, ಮಲ್ಲಿಗಿದ ತಕ್ಷಣ ಕಲರ್ಗಳದ್ದು ಕಲರ್ ಕಲರ್ ಕೆಲ್ಸಗಳು ಬರ್ಲಪ್ಪ. ಅದೇ ಅದು ಮಲ್ಲಿಕಾಗ್ ಮಾತ್ರ ಗೊತ್ತಾಗದ್ ಬೇಡ. ಸಣ್ಣ ಅಡ್ಜಸ್ಟ್ಮೆಂಟ್. ಶಕೀಲಾ, ಬೇಗ ಬಾ. ಏನ್ ಸುಟ್ಟು ವಾಸನೆ? ನೀಲಾಂಬರ ಏನೋ ಸುಟ್ಟೋಗ್ಬಿಟ್ಟು ಕರ್ಕಲಾಗ್ಬಿಟ್ಟ. ಅಯ್ಯಯ್ಯೋ, ಬಂಗಾರದಂತ ಪ್ಯಾಂಟ್ ನ ಯಾರೋ ಸುಟ್ಟು ತಲೆ ಮಾಂಸ ಮಾಡ್ಬಿಟ್ಟಾರ. ಅವ್ರ ಕೈ ಕುಷ್ಠರೋಗ ಬರ. ಯಾರಪ್ಪ ಅವರು ದರಿದ್ರು ನನ್ನ ಮಕ್ಕಳು? ಈ ನನ್ನ ಮಗನೇ. ಜೈ ಕೃಷ್ಣ, ಏನ್ ಮಾಡ್ತಿದ್ಯಾ? ಅವ ನೋಡಿಮ್ಮ, ದೇವ್ರೆ ಅಂತ ಮಲಗಿದ್ದವನ್ನ ಕರ್ಕೊಂಡೋಗಿ ಐರನ್ ಬಾಕ್ಸ್ ಹಾಕಿ ನನ್ನ ಕುಂಡಿನ ಮಟನ್ ಫ್ರೈ ಚಿಕನ್ ಫ್ರೈ ಮಾಡ್ಬಿಟ್ಟಾನೆ. ಹೆಣ್ಮಕ್ಳಿಗೆ ಡಿಕ್ಕಿ ತೋರಿಸ್ತಾ ಇದ್ಯಾ? ಮತ್ತೆ ನಾನು ಕುಂಡಿ ಪ್ರೂಫ್ ತೋರ್ಸದ್ ಬೇಡ. ನೋಡಿ ನನ್ನ ಮಗನೇ, ನೀನು ಮಾಡಿದ ಕೆಲ್ಸಕ್ಕೆ ಡಿಕ್ಕಿಸ್ಬಿಡೋದಲ್ಲ, ನಿನ್ನ ಮರ್ಡರ್ ಮಾಡಕ್ ಬಿಡ್ತೀನಿ. ನೋಡಿದ್ರ ಏನಾಯ್ತು? ಅಯ್ಯೋ ಮೇಡಮ್ ಅವ್ರೆ, ನಾನು ಸ್ನಾನ ಮಾಡಿ ಬರೋದ್ರೊಳಗಡೆ ಈ ನನ್ನ ಮಗ ಏನ್ ಮಾಡೋನೆ ಗೊತ್ತಾ? 90 ನನ್ನ ಮಗನ ತಂದು ನೋಡಿ, ನನ್ ಪ್ಯಾಂಟ್ ಹೆಂಗ್ ಸುಟ್ ಹಾಕಿದಾನೆ ನೋಡಿ. ಇದು ನಾನ್ ತೊಟ್ಟಿದ್ದಲ್ಲ. ಬೇರೆ ಡ್ರೆಸ್ ಹಾಕೋ. ಅಯ್ಯೋ, ನನ್ನ ಹತ್ರ ಇರೋದು ಒಂದೇ ಡ್ರೆಸ್. ಇದು ನನ್ನ ಯೂನಿಫಾರ್ಮ್ ಅಲ್ವಾ? ಯೂನಿಫಾರ್ಮ್ ಹಾಕೊಳಕ್ಕೆ ನೀನೇನ್ LKG ಸ್ಟೂಡೆಂಟಾ? ಅಂಕಳಿ ಕರೆಕ್ಟಾಗಿ ನನ್ ಕುಂಡಿ ಸುಟ್ಬಿಟ್ಟವನ್ನ ಏನ್ ಮಾಡೋದು? ಆಯ್ತಾಯ್ತು, ಟೈಮ್ 1 ಗಂಟೆ ಆಯ್ತು, ಹೋಗ್ ಮಲ್ಕೊಳ್ಳಿ. ಪ್ಯಾಂಟ್ ಸುಟ್ರೆ ಇನ್ನೊಂದ್ ಪ್ಯಾಂಟ್ ತಗೋಬಹುದು, ಕುಂಡಿ ಸುಟ್ಟೋದ್ರೆ ಇನ್ನೊಂದ್ ಕುಂಡಿ ಎಲ್ಲಿಂದ ತರೋದು? ಅಮ್ಮೋರೆ, ಅಮ್ಮೋರೆ, ಬಾಗಿಲು ತೆಗಿರಿ ಅಮ್ಮೋರೆ. ಏನು? ಬೇಗ ಬನ್ನಿ, ನಿಮ್ಗೊಂದ್ ತಮಾಷೆ ತೋರಿಸ್ತೀನಿ. ತಮಾಷೆನಾ? ಆ ಡಾರ್ಕ್ ಡ್ರೆಸ್ ಅಲ್ಲಿ ಲೈಟ್ ಆಗಿ ಕಾಗೆ ಟೈಪ್ ಕಾಣಿಸ್ತಿದೆ. ಈ ಡ್ರೆಸ್ ಅಲ್ಲಿ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀನಿ, ಆದ್ರೆ ಸ್ವಲ್ಪ ಸೊಂಟದ ಕೆಳಗೆ ತುಂಬಾ ಲೂಸ್ ಅನ್ಸುತ್ತೆ. ಆ ಟೈಲರು ಅದೇ ಹೇಳ್ತಿದ್ದ. ಏನಂತ? ಈ ಡ್ರೆಸ್ ಹೊಲ್ಸ್ಕೊಂತಾರೆ ಒಂದ್ ಸ್ವಲ್ಪ ಲೂಸು ಅಂತ. ನಾನು ಲೂಸ್. ಅಯ್ಯಯ್ಯೋ. ಈ ಕ್ರೀಮ್ ಯೂನಿಫಾರ್ಮ್ ಯಾವಾಗ ತಗೊಂಡ್ಯೋ? ಅದು ತಗೊಂಡಿದ್ದಲ್ಲ, ಹೋಲ್ಸಿದ್ದು. ಇವನು ರಾತ್ರಿ ಎಲ್ಲ ನನಗ್ ಟಾರ್ಚರ್ ಕೊಟ್ಟು ಆ ಟ್ರೈಲರ್ ಹತ್ರ ಕರ್ಕೊಂಡೋಗಿ ಅವನಿಗೂ ಟಾರ್ಚರ್ ಕೊಟ್ಟು ಅವನಿಗೊಂದು ಕ್ವಾರ್ಟರ್ ಹಾಕ್ಸಿ ಇಡೀ ರಾತ್ರಿ ಹೊಲ್ಸ್ಕೊಂಡವನೆ. ಅದನ್ನ ಕಾವಲ್ ಕಾಯಕ್ ನಾನ್ ಬೇರೆ ಇಡೀ ರಾತ್ರಿ ನಿದ್ದೆ ಇಲ್ಲ, ವಾಂತಿ. ಒಂದ್ ಬೇಸನ್ ಕೊಡೆ ವಾಂತಿ ಮಾಡಿ. ಅಮ್ಮೋ, ಏನ್ ಈ ತರಲೆ ಹತ್ರ ಮಾತಾಡ್ಕೊಂಡು ಬನ್ನಿ ಬನ್ನಿ ಬನ್ನಿ, ಗೆಟ್ ರೆಡಿ ಫಾಸ್ಟ್ ಫಾಸ್ಟ್ ಬನ್ನಿ ಬನ್ನಿ. ಮಲ್ಲಿಕಾ, ಈ ಲೂಸ್ ನ ನೋಡಿದ್ರೆ ನನಗೊಂದು ಗಾದೆ ಬರೀಬೇಕು ಅನ್ಸತ್ತೆ. ಏನದು? ಗಂಟೆ ಹೊಡಿಯೋ ಗುಂಡಪ್ಪ ಅಂದ್ರೆ ನೆಂಟ್ರ ಮನೆ ನಂದಪ್ಪ ಅಂದಂತೆ. ಅಯ್ಯೋ, ಇದು ಓಲ್ಡ್ ಸ್ಟಾಕ್. ಅಯ್ಯಯ್ಯೋ, ಏನಾಯ್ತು? ಗ್ರೀಸ್ ಟು ಕಾಲೇಜ್ ದಾರಿಲಿ ಹೋಗಿ ಅಂದ್ರೆ ಅಡ್ಡದಾರಿಲಿ ಹೋಗ್ತಿದ್ರ ಆಕ್ಸಿಡೆಂಟ್ ಆಗ್ಬಿಟ್ಟತ್ತು. ಮೇನ್ ರೋಡ್ ಅಲ್ಲಿ ಹೋದ್ರೆ ಟ್ರಾಫಿಕ್ ಜಾಮ್, ಅದಕ್ಕೆ ಈ ಅಡ್ಡದಾರಿ. ಬಾಯ್ ಮುಚ್, ರೈಟ್ ಹೇಳು. ಇಲ್ಲೊಂದ್ ಗ್ಯಾಂಗ್ ಇದೆ ನೋಡು. ಗ್ಯಾಂಗು ಜಾತಿಗೆ ನಮ್ ದೇಶ ತುಂಬಾ ಫೇಮಸ್. ತಿರುಗಿ ನೋಡ್ದಂಗ್ ನಡೀರಿ. ಅಮ್ಮ, ಪಾಪ ಕುಳ್ರಿ ಕಣ್ ಕಾಣಿಸಲ್ಲ, ಹೇಗ್ಲು ಕೊಡ್ಬಾರ್ದೆ? ಹೇಳ್ರಿ ಕಾಲ್ಗಿಲ್ ಮುರ್ಕೊಂಡ್ರೆ
ಜಯಕೃಷ್ಣ ಪ್ಲೀಸ್ ಆ ಕೂಲಿಂಗ್ ಗ್ಲಾಸ್ ಆದ್ರೂ ತೆಗಿ. ಸಾರಿ ಮೇಡಮ್, ನನ್ ಗ್ಲಾಸ್ ನ ಬಿಚ್ಬಿಟ್ರೆ ಯಾರು ನಿಮ್ಮನ್ನ ಗಮನಿಸ್ತಾರೆ, ಕಂಡಿಡಿಯಕ್ಕಾಗಲ್ಲ. ಬಾರಿ ಇವನನ್ನ ಅವಾಯ್ಡ್ ಮಾಡಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಲೇಡೀಸ್ ಟಾಯ್ಲೆಟ್ ಏನದು ಗುಸ್ಗುಸು ಸ್ಕೀಮು? ಬುಸ್ಬುಸುನೆಲ್ಲ ಬುಸ್ಬುಸುನೆಲ್ಲ. ಮೂತ್ರಾಲಯ. ರಾಧಾ ಊಟ ಮಾಡ್ದ? ಇದು ಟಾಯ್ಲೆಟ್. ಏ ಎಷ್ಟದೆ ನಿಂಗ್ ಕಾಯೋದು? ಸಾರಿ ಕಣೆ. ಏ ಕೊಡೆ ಅವಳಿಗೆ. ಚೆನ್ನಾಗಿದೆ ಅಲ್ಲ? ಹೆಲೋ ಜಯಕೃಷ್ಣ, ಅಮ್ಮ ಎಲ್ಲಿದ್ದಾಳಪ್ಪ? ಅಮ್ಮವರು ಒಳಗಡೆ ಹೋಗಿದಾರೆ ಮೇಡಮ್, ನಾನು ಹೊರಗಡೆ ಕಾಯ್ತಾ ಇದ್ದೀನಿ. ಹೊರಗಡೆ ನಿಂತಿದ್ಯಾ? ಹೋಗ ಅವಳ ಹತ್ರ ನಿಂತ್ಕೊಳ್ಳೋ. ಆಯ್ತು ಮೇಡಮ್. ಆಗಲ್ಲ ಮೇಡಮ್. ಯಾಕೋ? ಲೇಡೀಸ್ ಮೂತ್ರಾಲಯ ಮೇಡಮ್. ಚಿಚ್ಚಿ ಅಲ್ಲೇ ಯಾಕೋ ನಿಂತಿದ್ಯಾ? ಹೋಗ್ ದೂರ ನಿಂತ್ಕೋ. ಓಕೆ ಮೇಡಮ್, ಸಾರಿ ಮೇಡಮ್. ಅಯ್ಯ. ಅಸ್ಸಲಾಮುಅಲೈಕುಂ. ಓಂ ನಮಃ ಶಿವಾಯ. ಸಾಹೇಬ್ರುಗಳು ನಮಸ್ಕಾರ ಅಂದ್ರೆ ಏನ್ ಹೇಳ್ಬೇಕು? ಅಬದುಲ್ಲಾ, ರಸತ್ತುಲ್ಲಾ, ಆಯತ್ತುಲ್ಲಾ, ಮೊಹಮ್ಮತ್ತುಲ್ಲಾ, ಪ್ರೊಫೆತ್ತುಲ್ಲಾ, ಛಪ್ಪರ್ ಖಾನ್. ಅಸ್ಲಾಂ ವಾಲೇಕುಂ. ಒಬ್ಳೆ ಬರ್ತಿದ್ಯಾ? ಅಮ್ಮು ಎಲ್ಲಿ? ಅಮ್ಮ ಒಳಗಡೆ ಇದ್ದಾಳೆ, ಇನ್ನೊಂದು 10 ಮಿನಿಟ್ಸ್ ಬರ್ತಾಳೆ. ಬರ್ತಾ ಇದ್ದಾಳೆ. ಓಕೆ, ಇದೇನಿದು? ಅಬ್ಬಾ, ಸ್ವಲ್ಪ ಹೊತ್ತು ಈ ಬಾಡಿ ಗಾರ್ಡ್ ಕಾಟ ಇರಲ್ಲ. ಅವ್ನ್ ಬರೋಷ್ಟ್ರಲ್ಲಿ ಏನಾದ್ರೂ ಒಂದು ಕಿರಿಕ್ ಮಾಡ್ಬೇಕು. ಹುಡುಗಿರ್ಗೆಲ್ಲ ಅವ್ನ್ ನಂಬರ್ ಕೊಟ್ಯಾ? ಒಬ್ರು ತೊಗೊಳ್ಳಿಲ್ಲ. ಫೋನ್ ನಂಬರ್ ಏನೋ ಅವ್ನ್ ಸಾಸನೆ ಬೇಡ ಅಂತಾರೆ. ಅದಕ್ಕೆಲ್ಲರಿಗೂ ನನ್ನ ನಂಬರ್ ಕೊಟ್ಟೆ. ನಿನ್ ನಂಬರ್ ಯಾಕೋ ಕೊಟ್ಟೆ? ನೀನೇನಕ್ ಕೊಟ್ಟೆ? ನಾನು ಅದಕ್ಕೆ ಕೊಟ್ಟೆ. ಅದಕ್ಕೆ ಹೇಳೋದು ಕಳ್ಳು ನಂಬುದು ಕುಳ್ಳು ನಂಬಾರ್ದು ಅಂತ. ಹಾಗೆ ಇನ್ನೊಂದ್ ಹೇಳ್ತಾರೆ, ಮಡಿಯನ್ ನಂಬಿದ್ರು ದಡಿಯನ್ ನಂಬಾರ್ದಂತ. ಸಾಕು ಸಾಕು. ಆ ಬಾಡಿ ಗಾರ್ಡು ಇಲ್ಲಿ ಬರೋದನ್ನ ನಾವು ಅವಾಯ್ಡ್ ಮಾಡ್ಲೇಬೇಕು. ಜೋಸೆಫ್, ಏನಾದ್ರೂ ಪ್ಲಾನ್ ಇದ್ರೆ ಹೇಳು. ಅಮ್ಮು, ಕ್ಲಾಸ್ ಬೇರೆ ಶುರು ಆಗೋಯ್ತು. ಎಲ್ಲಪ್ಪ ಹೋಗ್ಬಿಟ್ಲು ಇವಳು. ಇಟ್ಕೊಳ್ಳೋ ರಂಗನಾಥ ತುಂಡು ಬಿಡಿನ ಅಂದ್ರೆ ಕಟ್ಕೊಳ್ಳೋ ಮೋಟ್ ಬಿಡಿ ಅಂದಂಗ ಆಗೋಯ್ತಲ್ಲ ನನ್ ಬದುಕು. ಎಲ್ಲೋಗ್ಬಿಟ್ಲು ಅಮ್ಮು. ಅಮ್ಮು 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 ಮೇ ಕಮ್ಮಿ ಅಮ್ಮು. ಆಳದೊಳ್ಳ ಟಾಯ್ಲೆಟ್ ಅಲ್ಲಿ ಹುಡ್ಕೋ ಪರಿಸ್ಥಿತಿ ಬಂದಿರ್ತಲ್ಲ. ಅಮ್ಮು ಅಮ್ಮು ಅಮ್ಮು. ಸಾರಿ ಮೇಡಮ್, ಟಾಯ್ಲೆಟ್ ಅಲ್ಲೂ ಇಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಂತ ಉತ್ತರ ಕೊಡೋದು? ಅಮ್ಮು. ಆಳದವಳು ತಂದು ಗುಡ್ ಮಾರ್ನಿಂಗ್ ಸರ್ ತಗಲಾಕೊಂಡೆ. ತಂಪಾದ ಏನ್ ಸರ್? ಅದನ್ನೇ ನಾನು ನಿನ್ನನ್ನು ಕೇಳ್ತಾ ಇರೋದು. ನೀನೇನ್ ಇಲ್ಲಿ? ಅಲ್ಲಯ್ಯ, ಲೇಡೀಸ್ ಟಾಯ್ಲೆಟ್ ನಲ್ಲಿ ನಿನಗೇನ್ ಕೆಲಸ? ಅದನ್ನ ಎಕ್ಸ್ಪ್ಲೈನ್ ಮಾಡು. ಗೊತ್ತಿಲ್ಲದೆ ಹೋದೆ ಸರ್. ಗೊತ್ತಿಲ್ಲದೆ ಫಸ್ಟ್ ಟೈಮ್ ಕೇಳಿದೆ, ಹಾಗೆ ಹೇಳಿದೆ, ಸುಮ್ನಾದೆ. ಪದೇ ಪದೇ ಮದುವೆ ಗಂಡು ಕಾಶಿ ಯಾತ್ರೆಗೆ ಹೋದಾಗೆ ಅಯ್ಯೋ, ನೀನೇನು ಅವಾಗವಾಗ ಒಳಗಡೆ ಹೋಗಿ ಬಂದು ಮಾಡ್ತೀಯಲ್ಲ, ಏನ್ ಕಾರಣ? ಸರ್, ಬಾಡಿ ಗಾರ್ಡ್ ಆಗಿ ಬಾಡಿಗೆ ತೊಂದರೆ ಆಗ್ಬಾರ್ದು ಅಂತ ಕಾಯ್ತಾ ಇದ್ದೀನಿ ಸರ್. ಮೊನ್ನೆ ಯಾಮಾರ್ಬಿಟ್ಟು ಹೋದೆ ಸರ್. ಮುಂದಕ್ಕೆ ಯೋಚನೆ ಮಾಡಿ ಹೋಗ್ತೀನಿ ಸರ್. ನನಗೆ ಅನುಮಾನ ಬರ್ತಾ ಇದೆ, ನಿಂಗೇನೋ ಖಾಯಿಲೆ ಇದೆ. ಅಯ್ಯೋ, ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ನಿನ್ನ ವೇಷ, ನಿನ್ನ ಕೂಲಿಂಗ್ ಗ್ಲಾಸು, ಈ ರಜನಿ ಲುಕ್ಕು, ಇದನ್ನೆಲ್ಲ ನೋಡಿದ್ರೆ ನೀನೊಬ್ಬ ಹಾಫ್ ಮೆಂಟ್ಲ್ ಅಂತ ಕಾಣುತ್ತೆ. ನಿನಗ್ ಬೈದೇನ್ ಪ್ರಯೋಜನ? ನಿನಗೆ ಸ್ವಲ್ಪನೂ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಆಯ್ತಾಯ್ತಾಯ್ತು, ಇಲ್ಲೇನ್ ದೊಂಬ್ರಾಟ ನಡೀತಾ ಇದೆಯಾ? ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹೋಗಿ ಹೋಗಿ ಹೋಗಿ, ಆಲ್ ಆಫ್ ಯು ಗೋ ಟು ಯುವರ್ ಕ್ಲಾಸಸ್. ಹೋಗಿ. ಹಲೋ ಹಲೋ, ನಿಮ್ಗೆ ಹೇಳ್ತಾ ಇರೋದು, ನಮ್ ಕ್ಯಾಂಪಸ್ ಅಲ್ಲಿ ಹೀಗೆಲ್ಲ ಮಾಡ್ಬೇಡಿ. ಕಾಲೇಜು ಅಂದ್ಮೇಲೆ 100 ತರ ಇರ್ತಾರೆ. ಓದೋರು ಓದ್ತಾರೆ, ಲವ್ ಮಾಡೋರು ಲವ್ ಮಾಡ್ತಾರೆ, ಡ್ರಗ್ಸ್ ತಗೊಳ್ಳೋರು ಡ್ರಗ್ಸ್ ತಗೋತಾರೆ. ಹಾಗೆ ಅಲ್ಲ? ಓಕೆನಾ ಇಡಿಯಟ್?
ನನ್ಗೆ ಬೀಳ್ತಿದ್ಲು ನಾಕ ಕಣ್ಬೋದಾಗ ಕಂಗ್ರ್ಯಾಚುಲೇಷನ್ಸ್ ಜಯಕೃಷ್ಣ, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಎಷ್ಟೋ ವರ್ಷಗಳಿಂದ ನಮ್ ಮ್ಯಾನೇಜ್ಮೆಂಟ್ ನಮ್ ಸ್ಟಾಫ್ ಯಾರು ಮಾಡದೇ ಇರುವಂತ ಕೆಲಸನ ನೀನು ಒಂದೇ ಒಂದು ದಿನದಲ್ಲಿ ಮಾಡಿ ತೋರಿಸಿದ್ಯಾ. ಡ್ರಗ್ಸ್ ಅನ್ನೋ ಮಾರಿನ ನಮ್ಮ ಕಾಲೇಜ್ ಕ್ಯಾಂಪಸ್ ನಿಂದಾನೇ ಹೊಡೆದೋಡಿಸ್ಬಿಟ್ಟಿದ್ಯಾ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಐ ಕಂಗ್ರ್ಯಾಚುಲೇಟ್ ಯು ಒನ್ಸ್ ಅಗೇನ್. ಗಿವ್ ಅ ಬಿಗ್ ಹ್ಯಾಂಡ್. ಥ್ಯಾಂಕ್ ಯು ಸರ್. ಒಂದೇ ಒಂದು ಮಾತು ಹೇಳಿ. ಇವರಿಂದ ನಾನು ಊಟ ಮಾಡ್ತಿದ್ದೀನಿ, ಇವ್ರ ಮೇಲೆ ಕೈ ಇಟ್ರೆ ಒಡೆದು ಓಡಿಸೋದಲ್ಲ, ಕೈಯೇ ಕತ್ತರಿಸ್ಬಿಡ್ತೀನಿ. ಅಮ್ಮನ ಗೂಂಡಾಗಳಿಂದ ಕಾಪಾಡೋದಷ್ಟೇ ನಿನ್ ಡ್ಯೂಟಿ ಆದ್ರೆ ಸಾಲದು. ಅವ್ಳ ಸ್ಟಡೀಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡೋ ಹಾಗೆ ಮಾಡಿದ್ರೆ ಒಳ್ಳೇದು. ಎಸ್ ಸರ್, ನಾನು ಕೇರ್ ಟೇಕ್ ಮಾಡ್ತೀನಿ. ಬರೀ ಕಾಲೇಜ್ನಲ್ಲಷ್ಟೇ ಅಲ್ಲ, ಮನೇಲಿ ಓದಿಸ್ಬೇಕು. ಹೋಮ್ ವರ್ಕ್. ಶ್ಯೂರ್ ಸರ್, 100% ಹೋಮ್ ವರ್ಕ್ ಮಾಡಿಸ್ತೀನಿ. ಈ ಮೆಂಟ್ಲ ಹತ್ರ ಸಿಕ್ಕಾಕೊಂಡಲ್ಲೇ. As per Romeo, he is heavy hearted with his own sorrows. Her love will add more. Ammo, are you sleepy? ಹೋಗಿ ಮಲ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ಎದರ ಮೇಲೆ ಅಬ್ಬಬ್ಬಬ್ಬ ಕ್ಲಾಸ್ ಬರ್ತು. ಅಮ್ಮು 1 ಮಿನಿಟ್. ಬೆಳಗ್ಗೆ 4 ಗಂಟೆಗೆ ನೀವಿಬ್ರು ಈ ಟೇಬಲ್ ಬರ್ಬೇಕು. 4 ಗಂಟೆಗ ಮೆಂಟಲ್ ಸವಾಸ ಆಗೋಯ್ತು. ಸೆಕೆಂಡ್ ಪೀರಿಯಡ್ ಸ್ಟಾರ್ಟ್ ಆಯ್ತು. ಯಾಕೆ ಏನಾಯ್ತು? ನಿದ್ದೆ ಹೊಟ್ಟೋಯ್ತು. ಹೇಳ್ಕೊಡೋದನ್ನೆಲ್ಲ ಈಗಲೇ ಹೇಳ್ಕೊಡಿ. ಏನು ಹುಡುಗಾಟ ಆಡ್ತಿದ್ದೀರಾ? ಹೋಗ್ರಿ ಹೋಗ್ರಿ, ಮಲ್ಕೊಳ್ರಿ ಹೋಗಿ. ನೋಯಿಗೆ ಕಚ್ಬಿಡ್ತಾ? ಸೋಂಬೇರಿಗಳು ತಂದು. ನೀನ್ ಯಾಕಪ್ಪ ಇನ್ನ ಇಲ್ಲೇ ಕೂತಿದ್ಯಾ? ಇನ್ನೇನಪ್ಪ, ನೀನ್ ನವಜೋತ್ ಸಿಂಗ್ ಸಿದ್ದು ತರ ಅಲ್ಲ ವಟ 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 ಅಂತ ಹೊಡ್ಕೊಂತಾ ಇದ್ರೆ ಎಲ್ಲಿ ನಿದ್ರೆ ಬರ್ತದೆ? ಅಲ್ಲ, ಪಾಠ ಮಾಡೋದು ಕೇಳಿಸ್ಕೊಂಡ್ರೆ ತೂಕಡಿಕೆ ಬರುತ್ತೆ ಅಂತಾರೆ. ನೀನ್ ಮಾಡೋ ಪಾಠ ಕೇಳಿಸ್ಕೊಂಡ್ರೆ ವಾಕರಿಕೆ ಬರುತ್ತೆ. ಪೂರ್ಣಿಮಾ, ಆ ಕುಳ್ಳ ಹೇಳ್ದಂಗೆ ಬಾಡಿ ಗಾರ್ಡ್ ನ ಯಾರ ಜೊತೆ ಆದ್ರೂ ಲವ್ ಮ್ಯಾಟ್ರಲ್ಲಿ ಸಿಕ್ಕಾಕ್ಸ್ಬಿಟ್ರೆ ನಾವು ಫ್ರೀ ಬರ್ಡ್ಸ್. ಅದೇಗೆ? ಈ ಫೋನಿಂದ ನಂಬರ್ ಗೊತ್ತಾಗಲ್ವಾ? ಇದು ಕಾಲರ್ ಐಡಿ ರೆಸ್ಟ್ರಿಕ್ಟೆಡ್ ಫೋನ್. ಆದ್ರೆ ವಾಯ್ಸ್ ನೋಡು. ಹಲೋ, ಇದು ಜಯಕೃಷ್ಣ ಅಲ್ವಾ? ನನಗ್ ಫ್ಯಾನು. Are you free now? 1947 was the right period for. ಹೇಗೆ ನಾನೇ ಮಾಡಿದ್ದು ಅಂತ ಗೊತ್ತಾಗತ್ತಾ? ನಿಜವಾಗ್ಲೂ ಗೊತ್ತಾಗಲ್ಲ ಕಣೆ. ಈಗ ಟ್ರೈ ಮಾಡ್ಲಾ? ಓಕೆ. ಫ್ರೀಡಮ್ ಮೂವ್ಮೆಂಟ್ ಫಾರ್ ಇಂಡಿಯಾ. ಪ್ರೈವೇಟ್ ನಂಬರ್ ಯಾರ್ದು? ಹೆಲೋ, ಹಲೋ, ಯಾರು ಮಾತಾಡೋದು? ಹೆಲೋ, ಇನ್ನೊಂದ್ಸಲ ಟ್ರೈ ಮಾಡ್ಲಾ? ಬೇಡ. ಸುಮ್ಮನೆ. ಒಳ್ಳೆ ಬ್ಲೇಡ್ಗಳು ಕಟ್ ಆಗೋಯ್ತಲ್ಲ. ಹೆಲೋ, ಯಾರ್ರೀ ಮಾತಾಡೋದು? ಫೋನ್ ಮಾಡಿದ್ರೆ ಮಾತಾಡ್ಬೇಕು, ಇಲ್ಲ ಮುಚ್ಕೊಂಡಿಡಿ. ಯಾವನ್ ಕಂಡಿಡ್ದ ಈ ಮೊಬೈಲ್ ನ? ಯಾರು? ಜಯಕೃಷ್ಣ. ಯಾವ ಜಯಕೃಷ್ಣ? ಬಾಡಿಗಾರ್ಡ್ ಜಯಕೃಷ್ಣ. ನೀನಲ್ಲಪ್ಪ. ಫೋನ್ ಮಾಡಿದ್ ಯಾರು ಅಂದೆ. ಅದನ್ನೇ ಕೇಳ್ತಾ ಇರೋದು, ಫೋನ್ ಮಾಡಿದ್ ಯಾರು ಅಂತ. ರೆಸ್ಪಾನ್ಸ್ ಇಲ್ಲ, ಅದಕ್ಕೆ ಕೂಗ್ದೆ. ಫೋನ್ ನಂಬರ್ ಬಂದಿಲ್ವಾ? ನೀನೇ ಮಾಡಿ ಕೇಳ್ಬೋದಲ್ಲ. ಬರ್ತಾ ಇಲ್ಲ, ಪ್ರೈವೇಟ್ ಅಂತ ಬರ್ತಿದೆ. ಫೋನ್ ನಂಬರ್ ಬರ್ತನಕ ಕಾಯ್ಬೋದಲ್ಲ. ಅಲ್ಲಿವರೆಗೂ ತಾವು ಮುಚ್ಕೊಂಡು ಮನ್ಕೋಬೋದಲ್ಲ. ಆಯ್ತು ಬಿಡಪ್ಪ. ಅಡುಗೆ ಮಾಡೋ ಬಿಲ್ಟಪ್ ಪಟ್ಟ ಅಂದ್ರೆ ಕಟ್ತೀನಿ ಚಟ್ಟ ಅಂತಾನೆ. ಅಯ್ಯ, ನೀನ್ ಫೋನ್ ಬಿಟ್ಬೇಡ. ನೀನ್ ಡಬ್ಬ ವಾಯ್ಸ್ ಕೇಳಿದ್ರೆ ಯಾರು ಆನ್ಸರ್ ಮಾಡಲ್ಲ. ನಂತರ ಸ್ವೀಟ್ ವಾಯ್ಸ್ ಅಲ್ಲಿ ಮಾತಾಡಬೇಕು. ನಿಂದು ರಾಕ್ಷಸನ್ ವಾಯ್ಸ್. ಹಲೋ ಲೇಡೀಸ್ ವಾಯ್ಸ್. ಲೇಡೀಸ್ ಅಂದ್ರೆ ಯಾವ್ದೋ ಕಾಲ್ ಸೆಂಟರ್ ಸಾಲ ಕೊಡೋರ್ಬೇಕು. ಯಾರು ಕೇಳಯ್ಯ? ಮುಚ್ಕೊಂಡಿರು ನೀನು. ಹಲೋ, ಯಾರು ಬೇಕಿತ್ತು ನಿಮಗೆ? ಇದು ಜಯಕೃಷ್ಣ ಅವ್ರ ನಂಬರಾ? ಹೌದು. ನೀವ್ಯಾರು? ನಾನು ಅವ್ರ ಲವರು. ಲವರ್ ಅಂತ? ನಿನ್ ಲವರ್ ನಂಗೆ ಯಾಕೆ ಫೋನ್ ಮಾಡ್ತಾಳೆ? ನನ್ ಲವರ್ ಅಲ್ಲಪ್ಪ, ನಿನ್ ಲವರ್. ಕೊಡೆಯ ಲವರ್ ಅಂತೆ. ಯಾರ್ರೀ ಅದು?
ಅಲ್ಲೂ ಉದುರಿಸ್ಬಿಡ್ತೀನಿ. ನಿಮ್ಮಪ್ಪ ಅಲ್ಲಿ ಡಾಕ್ಟರ್ ಆಗಿದ್ರೆ ಮಾತ್ರ ನಾನು ಫೋನ್ ಮಾಡ್ಬೇಕು. ಇಡಿಯಟ್ಸ್. ಐ ಆಮ್ ವೆರಿ ಹ್ಯಾಪಿ. ನೀನೇ ನಮ್ಮ ಮಗ ನೋಡ್ತಾ ಇದ್ಯಾ? ಎಲ್ಲ ಮುಂಜಾತ್ರೆ ಎಮ್ಮೆ ಕಡೆ ಒಂಥರ ಮುಚ್ಕೊಂಡು ಮನ್ಕೊಳ. ನನ್ಗೆ ಹುಳ ಬಿಡ್ತಾರಲ್ಲ. ಫೋನಲ್ಲಿ ಹುಚ್ಚನಾಗಿ ಗಿಚ್ಚನಾಗಿ ಹಾಗಂತ ಬಾಯ್ ಹಾಕ್ಬಿಡ್ತಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಗೊಳ್ಳಿ, ಕಾಫಿ ಕುಡಿದ್ಬಿಟ್ಟು ಬೇಗ ಬೇಗ ರೆಡಿ ಆಗಿ ಟೇಬಲ್ ಬಂದ್ಬಿಡಿ. ಇವಳು ಯಾಕೆ ಇನ್ನ ಮನಗಿದಾಳೆ? ಅಮ್ಮು ಗೆಟಪ್, ಅಮ್ಮು ಗೆಟಪ್. ಹಲೋ ಅಮ್ಮು, ಗೆಟಪ್ ಗೆಟಪ್ ಗೆಟಪ್. ಐ ಸೆಡ್ ಗೆಟಪ್. ಅಮ್ಮು, ಹಲೋ ಅಮ್ಮು ಗೆಟಪ್. ಬೇಗ ರೆಡಿ ಆಗಿ ಬನ್ನಿ. ಅಮ್ಮು ಅಮ್ಮು ಕಾಫಿ ಇಟ್ಟಿದ್ದೀನಿ, ಹೇಳು ಬೇಗ. ಬೇಗ ರೆಡಿ ಆಗು. ಹೇ ಅಮ್ಮು, ನಾನ್ ರೆಡಿ ಕಣೆ, ಹೇಳೆ. ನಂಗೆ ಇನ್ನೂ ನಿದ್ದೆ ಬರ್ತಾ ಇದೆ. ಅಮ್ಮು ಬೇಗ ರೆಡಿ ಆಗು, ಇಲ್ಲಾಂದ್ರೆ ಮತ್ತೆ ಬಂದ್ ತಲೆ ತಿಂತಾನೆ. ನಾನ್ ಕೆಳಗಡೆ ಇರ್ತೀನಿ, ಬಾ. ಬೇರೆ ಯಾವುದೇ ನಾಟಕದ ಹಾಗೆ ಕಿಂಗ್ಲಿಯರ್ಗೂ ಅದರದೇ ಆದಂತ ಒಂದು ಇಂಪಾರ್ಟೆನ್ಸ್ ಇದೆ. ಓಕೆ, ಮೊದಲನೇ ದೃಶ್ಯ ಹೇಗೆ ಶುರು ಆಗುತ್ತೆ ಅಂತ ನೋಡೋಣ. ಕಿಂಗ್ಲಿಯರು ಒಂದು ಟ್ರಾಜಿಡಿ. ಓಪನಿಂಗ್ ಅಲ್ಲಿ ಪಾರ್ಟಿಷನ್ ಆಫ್ ದ ಕಿಂಗ್ಡಮ್ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಯಾವುದರ ಬಗ್ಗೆ? ಪಾರ್ಟಿಷನ್ ಆಫ್ ದ ಕಿಂಗ್ಡಮ್. ಯು ಆರ್ ರೈಟ್. ದ ಹೋಲ್ ಪ್ಲೇ ಟೇಕ್ಸ್ ಆಫ್ ಫ್ರಮ್ ದ ಫನ್ನಿ ಟೆಸ್ಟ್. ಓಕೆ, ಐ ವಿಲ್ ರಿಪೀಟ್ ಅಗೇನ್. Sorry, the whole play takes off from a funny test. Sorry. The whole play takes off from the funny test. Actually, you see, the whole play... ಯಾರು ಅಷ್ಟೊಂದ್ ಸಲ ಫೋನ್ ಮಾಡ್ತಿರೋದು? ಒಂದು ರಿಸೀವ್ ಮಾಡಿ, ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡಿ. ಅದನ್ನ ಮಾಡೋಂಗಿಲ್ಲ ಅಶೋಕಣ್ಣ. 24 ಗಂಟೆ ಫೋನ್ ಆನ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ನಮ್ಮ ಅಮ್ಮಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಅಯ್ಯೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನೀವೆಲ್ಲ ಹೋಗಿ ರೆಸ್ಟ್ ತಗೊಳ್ಳಿ. ಓಕೆ ಬಾರಿ. ಯಾವ್ದ್ರಿದ್ರ ಫೋನ್ ಇದು? ಒಳ್ಳೆ ವಿಷಯ ಹೋಯ್ತಲ್ಲ. ಸುಮ್ಮನೆ ಬಾರೆ. ನೀನೇನಾದ್ರು ಎದುರುಗಡೆ ಬಂದ್ರೆ 307 ಆಗ್ಬಿಡ್ತೀಯ. ಅಯ್ಯೋ ಏನೇ ಅಮ್ಮು, ಇನ್ನು ಕಾಫಿ ಕುಡಿತಾ ಇದ್ಯಾ? ಆ ಬಾಡಿ ಗಾರ್ಡ್ ಬೇರೆ ಸಫಾರಿ ಸೂಟ್ ಹಾಕೊಂಡು ರೆಡಿ ಆಗಿ ಕಾಯ್ತಾ ನಿಂತಿದ್ದಾನೆ. ಬಾಬಾ ರೆಡಿ ಆಗೋಣ. ಇವನ್ ಸಫಾರಿ ಸೂಟ್ಗೆ ಇವತ್ ಫುಲ್ ಸ್ಟಾಪ್ ಹಾಕ್ಲೇಬೇಕು. ಇದ್ಯಾವುದು ಈ ತರ ವಿಚಿತ್ರ ಹೆಸರು? ಪಾರ್ವತಿ ನಂಬಿಯಾರ್. ನಿನ್ಗೆ ಯಾರೋ ಮಲಯಾಳಿ ಕುಟ್ಟಿ ಫೋನ್ ಮಾಡ್ತಾವ್ರೆ ಅಂತ ನನ್ಗನ್ಸ. ಪಾರ್ವತಿ ನಂಬಿಯಾರ್. ಪಾರ್ವತಿ ನಂಬಿಯಾರಲ್ಲ, ಪ್ರೈವೇಟ್ ನಂಬರ್. ಪ್ರೈವೇಟ್ ನಂಬರ್? ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ದ. ಆಕ್ಚುಲಿ ನಾನು MBBS ಇಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ದರಿದ್ರ ಫೋನ್ ಕಾಟ ಏನ. ಫೋನ್ ನ ಕಿವಿಲಿ ಇಟ್ಕೊಂಡು ಮಾತಾಡಿ, ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಹಲೋ, ಯಾರು ನೀನು? ನೀಲಾಂಬ್ರ. ತಗೊಂಡು ಫೋನ್. ಫೋನ್ ಅಲ್ಲ. ಏಯ್, ನಾನು ಈಗ ನಿನ್ಗೆ ಹೇಳ್ತಾ ಇದ್ದೀನಿ, ನಿನ್ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡೋ ಧೈರ್ಯ ಇದ್ರೆ ಫೋನ್ ನ ಬಿಟ್ಟಾಕಿ ಎದುರುಗಡೆ ಬಾ. ನಿನ್ನ ಆಸೆ ಎಲ್ಲ ನಾನ್ ನೆರವೇರಿಸ್ತೀನಿ. ಹೇ, ನನಗೇನ್ ಆಸೆ ಇಲ್ಲಪ್ಪ. ನಮ್ ಕಾಲೇಜ್ ಹುಡುಗಿರ್ಗೆಲ್ಲ ಒಂದ್ ಆಸೆ, ನಿನ್ನ ಹೀರೋ ಅಂತ ಕರಿಬೇಕು ಅಂತ. ಯಾರೇ ಹೀರೋ? ನಾನ್ ಯೂನಿಫಾರ್ಮ್ ಹಾಕೊಂಡು ಹೀರೋ ಆಗಕ್ಕಲ್ಲ ಓಡಾಡ್ತಿರೋದು, ಗೊತ್ತಾಯ್ತಾ? ವಾ, ನಿನ್ ಸಫಾರಿ ಸೂಟು, ಸನ್ ಗ್ಲಾಸಸ್, ಎಂಥ ಕಾಂಬಿನೇಷನ್. ಹಾರ್ಲಿಕ್ಸ್ಗೆ ಹುಳಿ ಸಾರ್ ಮಿಕ್ಸ್ ಮಾಡ್ದಂಗೆ. ಶಟ್ ಅಪ್ ಯು ಬ್ಲಡಿ ಕ್ರೀಪ್. ನಿನ್ಗೆ ಇಷ್ಟ ಆಗ್ಲಿ ಅಂತಲ್ಲ ಈ ಡ್ರೆಸ್ ನ ಹಾಕೊಂಡು ನಾನು ಕಾಲೇಜ್ ಬರ್ತಿರೋದು. ಯಾರೋ ಒಂದು ಹುಡುಗಿ ಫೋನ್ ಮಾಡಿ ಐ ಲವ್ ಯು ಅಂದಿದ ತಕ್ಷಣ ಹಳ್ಳಿ ಬೀಳತ್. ನಾನೇನ್ ಬಕ್ರ ಅಲ್ಲ. ಐ ಆಮ್ ನಾಟ್ ಎ ವುಮನೈಸರ್. ಇನ್ಮೇಲೆ ಇನ್ನೊಂದ್ಸರಿ ನಾನು ಫೋನ್ ಮಾಡೋ ಧೈರ್ಯ ಮಾಡಬೇಡ. ಅದಕ್ಕೆ ನಾನು ನನ್ನ ಹೆಸರು ಹೇಳ್ತಿಲ್ಲ. ನಿನ್ನ ಹೆಸರು ಯಾವನಿಗೆ ಬೇಕು? ನೀನ್ ಯಾರೇ ಆಗಿದ್ರು ಪರವಾಗಿಲ್ಲ. ನೀನ್ ಸಿಕ್ಕಿದ್ರೆ ನಿನ್ ಕತೆ ಮುಗೀತು ಅಂತ ತಿಳ್ಕೊ. ಯು ಬ್ಲಡಿ ರೋಗ್. ಕಟ್ ಮಾಡ್ದ. ಒಂದ್ ವೇಳೆ ಅವನ್ ಏನಾದ್ರೂ ಯೂನಿಫಾರ್ಮ್ ಚೇಂಜ್ ಮಾಡಿದ್ರೆ ನನ್ ಕಾಲ್ಗೆ ರೆಸ್ಪಾಂಡ್ ಮಾಡ್ತಿದ್ದಾನೆ ಅಂತ. ನೀಲಂಬ್ರ ಏನು? ಬಾಡಿ ಗಾರ್ಡು ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅವ್ನು ಡ್ರೆಸ್ ಚೇಂಜ್ ಮಾಡ್ದೆ, ನೀನ್ ಯಾಕೆ ನೋಡಕ್ ಹೋದೆ? ಅಯ್ಯೋ, ಅವರು ಯೂನಿಫಾರ್ಮ್ ಚೇಂಜ್ ಮಾಡಿದ್ದಾರೆ.
ಹೌದಾ? ಜಯಕೃಷ್ಣ, ಏನಿದು ಚೇಂಜು? ಜನ ಚೇಂಜ್ ಕೇಳ್ತಿದ್ದಾರೆ, ಅದಕ್ಕೆ ಚೇಂಜ್. ಈ ಚೇಂಜ್ ಪಂಚ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ನಿಮ್ ಇಷ್ಟ ಕಟ್ಕೊಂಡು ನನ್ಗೇನ ಬೇಕಾಗಿದೆ? ಮಳೆ ಬಂದ್ರೆ ಕೊಡೆ ನೆನಿಬೇಕು, ನೀರಲ್ಲಿ ಇಳಿದ್ರೆ ತೊಡೆ ನೆನಿಬೇಕು. ಬನ್ನಿ ಹೋಗೋಣ. ಪಕ್ರ ಬಿತ್ತು. ಇವಳೇನ ಅಬ 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 ಅವಳೇನ ಇವಳೇನ ಅವಳ ಅವಳ ಅವಳೇನ ಇವಳಿರಬಹುದಾ ಅವಳಿರಬಹುದಾ ಯಾರಿರಬಹುದು ಇವಳಿರಬಹುದಾ ಅವಳಿರಬಹುದಾ. ಅಲ್ಲೋಡಿ ಅವನ್ನ, ಯಾವತ್ತು ಹುಡ್ಗಿರ್ನ ನೋಡ್ತಾ ಇರೋನು ಇವತ್ತು ಒಬ್ಬೊಬ್ಳನ್ನು ಎರಡೆರಡು ಸತಿ ನೋಡ್ತಾ ಇದ್ದಾನೆ. ಹಾಯ್ ಸುಕನ್ಯಾ. ಹಾಯ್ ಹಾಯ್. ಗುಡ್ ಮಾರ್ನಿಂಗ್ ಬಾಡಿ ಗಾರ್ಡ್. ಯಾಕೆ ಗುಡ್ ಮಾರ್ನಿಂಗ್ ಹೇಳ್ದೆ? ನಾನ್ ನಿಂಗೆ ಹೇಳು ಅಂತ ಹೇಳದ್ನ? ಇಲ್ಲ. ಕಾಳು ಹಾಕಿದ್ರೆ ಏಟ್ ಬೀಳುತ್ತೆ, ಗೊತ್ತಾಯ್ತಾ? ಬಿ ಕೇರ್ಫುಲ್. ಏ ಅಮ್ಮೋ ಅಮ್ಮೋ. ಬಾಡಿ ಗಾರ್ಡ್ ಡ್ರೆಸ್ ಚೇಂಜ್ ಮಾಡಿದ ನೋಡು. ನಾನ್ ಸ್ಮಾರ್ಟ್ ಆಗಿದ್ದೆ, ನಿಂಗೆ ನೋಯುತ್ತಾ? ಇಲ್ಲಣ್ಣ, ಯಾಕೆ ಕರ್ದೆ? ಸುಮ್ನೆ ಕರ್ದೆ. ಯಾಕೆ ಸುಮ್ನೆ ಕರ್ದೆ? ಗೊತ್ತಿಲ್ಲ ಕರ್ದೆ. ಯಾಕೆ ಗೊತ್ತಿಲ್ಲದೆ ಕರ್ದೆ? ನೆನ್ನೆ ನಮ್ಮಮ್ಮ ಕೊಟ್ಟಿದ್ ಮೊಟ್ಟೆನ ಕಚ್ಚಿ ಕಚ್ಚಿ ತಿಂದಿದ್ದಲ್ಲ, ರಿವರ್ಸ್ ಆಗಿ ಬಂದ್ಬಿಟ್ಟಿದೆ. ಅಮ್ಮು ಪಾಪ ಕಣೆ, ಅವನು ಮೆಂಟಾಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಬಾಯಿ ಮುಚ್ಕೊಂಡು ಸುಮ್ನೆ ಬಾರೆ. ಅವಳೇನ ಓಡಿಪಿಳ್ಳೆ ಬಾಯ್ಲಿ. ಹಲೋ ಅನ್ನು. ಹಲೋ 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 ಹಲೋ. ನೀನಲ್ಲ ಹೋಗು. ಒಳ್ಳೆ ಲೂಸು. ಇವಳೇನ ಅಯ್ಯೋ ಹಲ್ಕಾ ತಂದು. ಹಲೋ ಹಲೋ ಹಲೋ. ಅಯ್ಯೋ ಹಲೋ ಹಲೋ. ಇಲ್ಲಿ ಒಂದ್ಸರಿ ಹಲೋ ಅನ್ನು. ನಿಂಗೇನ್ ಹುಚ್ಚಾಡ್ತಿದ್ಯಾ? ಬಿಪಿಗೆ ತುಂಬಾ ಯಾವ್ದೋ ಮೆಂಟಿ ಕೇಸು. ಹಲೋ. ಜೈ ಕೃಷ್ಣ, ನಾನ್ ನೋಡ್ತಾನೆ ಇದ್ದೀನಿ. ವೈಟ್ ಪ್ಯಾಂಟು ರೆಡ್ ಶರ್ಟು ಹಾಕೊಂಡು ಕಾಲೇಜ್ ಫುಲ್ ಮಿಂಚ್ತಾ ಇದ್ಯಾ? ಏ ಇವತ್ತು ನಿನ್ ಕಡೆ ದಿನ ಕಣೆ. ನೀನ್ 10 ನಿಮಿಷ ಹಿಂಗೆ ಮಾತಾಡ್ತಾ ಇರೋ. ನಿನ್ನ ಕಂಡಿಡಿಲಿಲ್ಲ, ನನ್ನ ಹೆಸರು ಬದಲಾಯಿಸ್ಬಿಡೆ. ಅದಕ್ ಯಾಕೆ ಇಷ್ಟೊಂದು ತೊಂದ್ರೆ ತಗೋತಾ ಇದ್ಯಾ ಜೈ ಕೃಷ್ಣ? ನಾನ್ ನಿಂಗ್ ಇಷ್ಟ ಅಂತ ಒಂದು ಸರ್ತಿ ಹೇಳು. ಏನೇ ಅಂದೆ? 10 ನಿಮಿಷದಲ್ಲಿ ಸ್ಟೈಲ್ ಆಗಿ ಬಂದು ನಿನ್ ಮುಂದೆ ನಿಂತ್ಕೋತೀನಿ. ಅದಕ್ಕೆ ಆ ಮಠದ ಗುರುಪ್ರಸಾದ ನೋಡ್ಕೋ. ಹೌದಾ? ಹಾಗಾದ್ರೆ 10 ನಿಮಿಷ ಅಲ್ಲ, 10 ವರ್ಷ ಆದ್ರೂ ನೀನ್ ನನ್ನನ್ನ ಕಂಡಿಡಿಯಕ್ಕಾಗಲ್ಲ. 10 ನಿಮಿಷ ಯಾಕೆ, 10 ಸೆಕೆಂಡ್ ಅಲ್ಲಿ ವಂಶ ಎಲ್ಲ ಹುಡುಕಿ ಜಾಲಾಡಿ ಕಂಡಿಡ್ಬಿಡ್ತೀನಿ. ಜೈ ಕೃಷ್ಣ, ಈ ಡ್ರೆಸ್ ನಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ. ಆದ್ರೆ ಒಂದ್ ಸ್ಮಾಲ್ ಚೇಂಜ್. ಹೇರ್ ಸ್ಟೈಲ್ ನ ಸ್ವಲ್ಪ ಚೇಂಜ್ ಮಾಡ್ಕೋ. ಒಂದು ಚೂರ್ ಶರ್ಟ್ ನ ಹಾಫ್ ಮಾಡ್ಕೋ. ಇದು ಈಗಿನ ಟ್ರೆಂಡ್. ಏಯ್ ನಿನ್ ಟ್ರೆಂಡ್ ಕಟ್ಕೊಂಡು ನನ್ಗೇನೆ ಆಗ್ಬೇಕು? ನನ್ ಮೈ ಮೇಲೆ ಬಟ್ಟೆನೆ ಹಾಕಲ್ಲ, ಬೆತ್ತಲೆ ಬರ್ತೀನಿ. ಏನ್ ನೇಣ್ ಹಾಕ್ಬಿಡ್ತೀಯಾ? ಹೇಗೆ? ಇವಳೇನಾದ್ರೂ ಸಿಟಿ ಮಾಡ್ಬೋದಾ? ಕುತ್ಕೋ ಕುತ್ಕೋ. ಸದ್ಯ ಅವ್ರಿಗೆ ಗೊತ್ತಾಗಿಲ್ಲ, ಓದ್ತಾ ಇದ್ದಾರೆ. ಈ ಕಡೆನೆ ಬರ್ತಾ ಇದ್ದಾನೆ ಕಣೆ, ನೋಡು. ಓದಿ ಓದಿ. ಸಿಕ್ಕಾಪಟ್ಟೆ ಹೊಗಳ್ತಾಳಲ್ಲ. ಜೈ ಕೃಷ್ಣ, ಈ ಡ್ರೆಸ್ ನಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ. ಆದ್ರೆ ಒಂದ್ ಸ್ಮಾಲ್ ಚೇಂಜ್. ಹೇರ್ ಸ್ಟೈಲ್ ನ ಸ್ವಲ್ಪ ಚೇಂಜ್ ಮಾಡ್ಕೋ. ಒಂದು ಚೂರ್ ಶರ್ಟ್ ನ ಹಾಫ್ ಮಾಡ್ಕೋ. ಇದು ಈಗಿನ ಟ್ರೆಂಡ್. ಮರುಭೂಮಿ ಅಂತ ಹೃದಯದಲ್ಲಿ ಮಳೆ ಶುರುವಾಗಿದೆ. ಈಗ ಅರಳುತ್ತೆ ಪ್ರಣಯದ ಹೂವು. ಆಯ್ತು, ನಿನ್ನ ಕಂಡಿಡಿಯಕ್ಕಾಗ್ಲಿಲ್ಲ. ಈಗ ಹೇಳು, ಏನ್ ನಿನ್ನ ಹೆಸರು? ಯಾವ ಕ್ಲಾಸು? ಗೊತ್ತಾದ್ಮೇಲೆ ಗಲಾಟೆ ಮಾಡಕ? ಹೇ, ನಿನ್ ಮೇಲೆ ನನ್ಗೇನು ಕೋಪ ಇಲ್ಲ. ಕೋಪ ಇಲ್ದೇ ಇದ್ರೆ ಸಾಲ್ದು, ಇಷ್ಟನೂ ಇರ್ಬೇಕು. ನಿನ್ನ ನೋಡ್ದೆ ನಾನು ಹೇಗೆ ಹೇಳಿ? ನೀನು ನನ್ನ ನೋಡ್ಬಹುದು, ಆದ್ರೆ ಒಂದ್ ಕಂಡೀಷನ್. ಏನದು? ನೀನು ಆ ಹುಡುಗಿ ಹಿಂದೆ ಓಡಾಡೋದನ್ನ ಬಿಟ್ಬಿಡ್ಬೇಕು. ಯಾವ ಹುಡುಗಿ? ಅಮ್ಮು. ಏನಂದೆ? ಆ ಅಮ್ಮು ಹಿಂದೆ ಬಾಲದ ಹಾಕಿ ಸುತ್ತಾಡೋದು ನನಗಿಷ್ಟ ಇಲ್ಲ. ಏನ್ ಅಹಂಕಾರ ಅವಳಿಗೆ, ದೊಡ್ಡ ಶ್ರೀಮಂತರ ಮಗಳು ಅನ್ನೋ ಕೊಬ್ಬು. ನಿಲ್ಸೆ.
ಮುಚ್ಚೆ ಬಾಯಿ ತೆರೆದಿದ್ದವಳೆ. ನನ್ನ ಅಮ್ಮ ಬಗ್ಗೆ ಮಾತಾಡೋದಕ್ಕೆ ನಿನಗೇನೇ ಇದೆ ಯೋಗ್ಯತೆ? ಯಾವ್ದೋ ಹುಡುಗಿ ಬಗ್ಗೆ ಮಾತಾಡಿದ್ರೆ ನೀನ್ ಯಾಕೆ ಇಷ್ಟು ಸಿಟ್ ಮಾಡ್ಕೋತಿದ್ಯಾ? ಯಾವ್ದೋ ಹುಡುಗಿನ? ಅವಳು ಯಾವ್ದೋ ಹುಡುಗಿ ಅಲ್ಲ, ಒಳ್ಳೆ ಮಂತನಿಂದ ಬಂದಿರೋಳು. ನನ್ನ ಬಾಗು ದೇವತೆ ಕಣೆ ಅವಳು. ಹಾಗಾದ್ರೆ ಅವಳ ಹಿಂದೆ ಓಡಾಡೋದಷ್ಟೇ ಅಲ್ಲ, ಅವಳನ್ನೇ ಪ್ರೀತಿ ಮಾಡು, ಮದ್ವೆನೂ ಮಾಡ್ಕೊ. Shut up, you bloody creep. ನಾನು ಅವಳನ್ನ ಲವ್ ಮಾಡಿ ಮದುವೆ ಆಗಲ್ಲ, ಅದಕ್ಕೆ ಪುಣ್ಯ ಮಾಡಿರ್ಬೇಕಣೆ. ನಾನು ಅವಳನ್ನ ಮದುವೆ ಆಗ್ಬೇಕು ಅಂದ್ರೆ ಇನ್ನು 10 ಜನ್ಮ ಎತ್ತು ಬರ್ಬೇಕು. ಈಗ ಹೇಳ್ತೀನಿ ಕೇಳು, ನೀನ್ ಯಾರು ಏನು ಅಂತ ತಿಳ್ಕೊಳ್ಳೋ ಆಸೆನೆ ಸತ್ತೋಯ್ತು. ಇದೇ ಲಾಸ್ಟ್. ಇನ್ಮೇಲೆ ಯಾವತ್ತೂ ನೀನ್ ಫೋನ್ ಮಾಡಬೇಡ. ಇದೇ ಫೋನ್ ಕೆಳಗೆ. ಏನು ಫೋನಲ್ಲಿ ಮಾತಾಡೋದು ಅಂದ್ರೆ ನನ್ನಮ್ಮ ಬಗ್ಗೆ ಮಾತಾಡ್ತಾಳ. ಶಟ್. ಏನಾಯ್ತು ಜಯಕೃಷ್ಣ? ಏನ್ ವಿಷಯ? ಯಾರು ಫೋನ್ ಮಾಡಿದ್ದು? ತುಂಬಾ ಕೋಪದಲ್ಲಿದ್ಯಾ? ನನಗೆ ತುಂಬಾ ಹತ್ತಿರವಾಗಿರೋರ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಸಾರಿ ಅಮ್ಮು. ಯಾರವರು? ನಿಮ್ ಫ್ಯಾಮಿಲಿ ಮೆಂಬರಾ? ಅಲ್ಲ. ಮತ್ತೆ ಅಶೋಕ್ ಅಣ್ಣನಾ? ಅವರು ಅಲ್ಲ. ಮತ್ತೆ ಯಾರನ್ನ ನೀನ್ ಅಷ್ಟೊಂದು ಇಷ್ಟಪಡೋದು? ಅದು ಒಬ್ಬ ಫ್ರೆಂಡು. ಆ ಫ್ರೆಂಡು ಹುಡುಗನ ಹುಡುಗಿನ? ಅದು ಹುಡುಗಿ ಅಲ್ಲ, ಅದು ಒಂದು ಹುಡುಗ. ಹುಡುಗ. ಜಯಕೃಷ್ಣ, ಯಾರು ಫೋನ್ ಮಾಡಿದ್ದು ಅಂತ ಸರಿಯಾಗಿ ಹೇಳು. ಅಯ್ಯೋ, ಅವನೊಬ್ಬ ತಾತಪ್ಪ ಬಿಡಿ. ನೀಲಂಬರ ಕರ್ದಿದ ತಕ್ಷಣ ನಂದೆಲ್ಲಿಡ್ಲಿ ಅಂತ ಬಂದ್ಬಿಡ್ತಿಯಲ್ಲಪ್ಪ. ದರಿದ್ರದವನೇ. ಕರ್ದವನು ಇವನೇ, ಕೊರದವನು ಇವನೇ. ಯಾಕೋ ಈ ಫೋನ್ ಬಂದಾಗಿಂದ ಸ್ವಲ್ಪ ಹುಚ್ಚಿನ ಆಡ್ದಂಗ ಆಡ್ತಾವನಲ್ಲ. ಹಲೋ. ಫೋನ್ ಮಾಡಬಾರ್ದು ಅಂತ ಹೇಳಿರಲಿಲ್ಲ ನಿನ್ಗೆ? ಹೌದು. ಮತ್ತೆ ಯಾಕೆ ಮಾಡಿದೆ? ಸಾರಿ ಹೇಳಕ್ ಫೋನ್ ಮಾಡ್ದೆ. ಯಾರು ಬೇಕು ನೀನ್ ಸಾರಿ? ಸುಮ್ನೆ ಫೋನ್ ಆಫ್ ಮಾಡಿ ಹೋಗ್ ಮನ್ಕೋ. ಬೇಡ 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 ಬೇಡ, ನಾನ್ ಅಮ್ಮು ಬಗ್ಗೆ ಮಾತಾಡೋದೇ ಇಲ್ಲ. ಮತ್ತೆ ಇನ್ನೇನಕ್ಕೆ ಫೋನ್ ಮಾಡಿದೆ? ನೀನಷ್ಟೆಲ್ಲ ಹೇಳದ್ಮೇಲೆ ಅಮ್ಮು ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಅವಳ ಬಗ್ಗೆ ನೀನ್ ಯಾಕೆ ತಿಳ್ಕೋಬೇಕು? ನಾನು ಅವಳ ತರಾನೇ ನಡ್ಕೊಂಡ್ರೆ ನಿನಗೆ ಇಷ್ಟ ಆಗ್ತೀನಲ್ವಾ? ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ನಾನು ಅಮ್ಮು ತರ ನಟಿಸಿದ್ರೆ ನಿನ್ಗಿಷ್ಟ ಆಗ್ತೀನಲ್ವಾ? ನೀನ್ ಅಮ್ಮು ತರ ಆಕ್ಟ್ ಮಾಡಿದ್ರು ಈ ಜನ್ಮದಲ್ಲಿ ಅಮ್ಮು ಆಗಕ್ಕಾಗಲ್ಲ. ನೀನ್ ಅಮ್ಮು ಆಗ್ಬೇಕು ಅಂದ್ರೆ ಇನ್ನೊಂದ್ ಜನ್ಮ ಹುಟ್ಟು ಬರ್ಬೇಕಷ್ಟೇ. ಕೆಲಸದವ್ರ ಜೊತೆ ಫ್ರೆಂಡ್ ತರ ನಡ್ಕೊಂತಾಳೆ. ಸ್ವಂತ ಅಪ್ಪ ಅಣ್ಣನ್ನ ಟೀಚರ್ ತರ ತಿದ್ದುತ್ತಾಳೆ. ಅಶೋಕಣ್ಣ ಒಂದು ಕಾಲದಲ್ಲಿ ದೊಡ್ಡ ರೌಡಿ. ಅಂತ ಮನುಷ್ಯನ ಬದುಕನೆ ಬದಲಾಯಿಸಿದಂತ ದೇವತೆ ನನ್ನಮ್ಮು. ಅಧಿಕಾರದಿಂದ ಏನ್ ಬೇಕಾದ್ರೂ ಗೆಲ್ಬೋದು ಅನ್ನೋ ದುರಾಂಕಾರ ನನ್ನಲ್ಲಿತ್ತು. ಆದ್ರೆ ಅಮ್ಮುಯಿಂದ ನಾನು ಕಲ್ತಿರೋ ಪಾಠ, ಅಧಿಕಾರದಿಂದ ಕಾಡನ್ನ ಗೆಲ್ಬೋದು, ನಾಡನ್ನಲ್ಲ ಅಂತ. ಈಗ ಹೇಳು, ನೀನ್ ನನ್ನ ಅಮ್ಮು ಬಗ್ಗೆ ಏನ್ ಹೇಳ್ತೀಯ? ಬಲವಂತದಿಂದ ಈ ಪ್ರಪಂಚದಲ್ಲಿ ಏನೂ ಗೆಲ್ಲಕ್ಕಾಗಲ್ಲ. ಒಂದು ವೇಳೆ ಏನಾದ್ರೂ ಗೆಲ್ಲಬಹುದು ಅಂದ್ರೆ ಅದು ಪ್ರೀತಿಯಿಂದ ಮಾತ್ರ ಅಂತ ಹೇಳ್ಕೊಟ್ಟಿದ್ದೆ ನನ್ಗಮ್ಮು. ಅಂತ ಅಮ್ಮ ಬಗ್ಗೆ ನೀನ್ ಕೆಟ್ಟದಾಗ ಮಾತಾಡ್ಬಿಟ್ಟಿಯಲ್ಲ, ಅದಕ್ಕೆ ನನಗೆ ಕೋಪ ಬಂದ್ಬಿಡ್ತು. ಐ ಆಮ್ ಸಾರಿ. ನಾನ್ ಮಾಡಿದ ತಪ್ಪಿಗೆ ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯಾ? ನನಗೆಲ್ಲ ಗೊತ್ತಾಯ್ತು. ಬರೀ ಅಮ್ಮ ಬಗ್ಗೆ ಅಲ್ಲ, ಜಯಕೃಷ್ಣನ್ ಬಗ್ಗೆನೂ. ಜಯಕೃಷ್ಣ, ಐ ಲವ್ ಯು. Really, I love you. ಹಲೋ, ಎಲ್ಲಿ ಕಾಣಿಸ್ತಾನೆ ಇಲ್ಲ? ಇನ್ನು ಸ್ವಲ್ಪ ಮುಂದೆ ಬಾ. ಎಲ್ಲಿ ಕಾಣಿಸ್ತಾ ಇಲ್ಲ? ಇನ್ನು ಸ್ವಲ್ಪ ಮುಂದೆ ಬಾ. ಕಾಣಿಸ್ತಿಲ್ಲ? ಗಿಡಗಳ ಮಧ್ಯೆ ಕಾಣಿಸ್ತಾ ಇಲ್ವಾ? ಬರ್ಬೇಡ, ಅಲ್ಲೇ ನಿಂತ್ಕೋ, ನಾನೇ ಬರ್ತೀನಿ. ಕಣ್ಮುಚ್ಚು.
ಎಕ್ಸ್ಕ್ಯೂಸ್ ಮೀ. ಝುಳು ಝುಳು ನಗೆಯ ಸಂಗೀತ ಕೇಳುತ್ತಾ ನಾ ಜೀವಂತ ಖುಷಿ ಪಡುತ್ತಿರುವೆ ನಿಂಗೀಗ ಸೋಲುತ್ತಾ ನಾ ಬೇಕಂತ ಹೇಳಲಾಗದ ಭಾವನೆ ಮುತ್ತಿಕೊಂಡಿದೆ ನನ್ನಲ್ಲಿ ಸಿಹಿಯಾದ ಏನೋ ಯಾತನೆ ಜೀವನ ಎಷ್ಟು ಸುಂದರವೆಂದು ಹೇಳಿರಲಿಲ್ಲವೇ ಯಾರು ಮೈಮನವನ್ನ ಹೂವನವಾಗಿ ಮಾಡಿದ ದೇವತೆ ಯಾರು ಕನಸಿನ ರಾಶಿಯ ಮೇಲೆ ನಡೆಸಿದೆ ನನ್ನನು ಬಾರಿ ಏನು ಮಾಡಲಿ ಎಲ್ಲಿ ಹೋಗಲಿ ಅರಿಯದೆ ಅಲೆದಿರುವೆ ಬದುಕಿ ನನ್ನ ಪಾಡಿಗೆ ನಾನಿದ್ದೆ ನೀನು ಕೆಣಕಿ ನೋಡು ಈ ದಿನ ಹೇಗಾದೆ ನಗೆಯ ಅಲೆಯು ಒಲವ ಸೆರೆಯು ಹೃದಯಕ್ಕೆ ನುಗ್ಗಿ ಬಾಳವೆ ಹಾನಿಯಾಗಿದೆ ಕಾಮನ ಬಿಲ್ಲು ಕೈಗೆ ಎಲ್ಲೂ ಸಿಕ್ಕದು ಎನ್ನುವರೆಲ್ಲ ಆದರೆ ಇಂದು ಮೆಲ್ಲನೆ ಬಂದು ನನ್ನನೆ ತಾಕಿದೆ ಎಲ್ಲ ಕನಸಿವು ಚಂದದ ಒಂದು ವಾಸ್ತವ ನೋಡಿದೆ ಎಂದು ಎಲ್ಲಿ ಹೋಗಲಿ ಏನು ಮಾಡಲಿ ಅರಿಯದೆ ಅಲೆದಿರುವೆ ಈ ಗಂಟೆಗೆ ಕಾಫಿ. ಮಲ್ಲಿಕಾ, ರಾಂಗ್ ಟೈಮಿಂಗ್. ನೀನೇನಾರು 2 ನಿಮಿಷ ತಡವಾಗಿ ಬಂದಿದ್ರೆ ಅವಳು ಕಾಣಿಸ್ಬಿಡ್ತಿದ್ಲಲ್ಲ. ರಾಂಗ್ ಟೈಮಿಂಗ್ ನಮ್ಮ ಮಲ್ಲಿಕಾ ಸ್ಪೆಷಾಲಿಟಿ ಅಂತ ವಿಚಾರಗಳಲ್ಲಿ ಅವಳು ಬಹಳ ಸ್ಮಾರ್ಟ್. ಏನ್ ಸ್ಮಾರ್ಟ್? ರಾಂಗ್ ಟೈಮಿಂಗ್ ಅಲ್ಲಿ ರೈಟ್ ಕೆಲಸ ಮಾಡೋದ್ರಲ್ಲಿ ಅವಳು ಬಹಳ ಸ್ಮಾರ್ಟ್. ಅದಕ್ಕೆ ಅಲ್ವಾ ಅವಳ ಮದುವೆ ಆಗಕ್ಕೆ ನಾನು ಫಿಕ್ಸ್ ಆಗಿರೋದು. ಆಗ್ತೀನಿ ಎಲ್ಲ ಕೆಲ್ಸ ನಾನು ಒಬ್ಳೆ ಮಾಡ್ಕೊಂಡು ಸಾಯ್ತೀನಿ. ಇಡೀ ದಿನ ಸೋಮಾರಿ ತರ ಮುಸ್ಕಾಕೊಂಡ್ ಬಿದ್ಗೋ. ಗಂಡಸಲ್ವೇನೆ ಸೋಮಾರಿಗಳ ತರ ಇರ್ಲೇಬೇಕು. ನಾವ್ ಒಂಥರ ಗೂಳಿ ಇದ್ದಂಗೆ. ಗೂಳಿನ ಆ ಟೈಪೇ ಇಲ್ಲ. ನೀಲಂಬರ, ಅವಳು ಕನ್ಸಲ್ ಬಂದಿದ್ಲು. ನನ್ನ ಮಲ್ಲಿಕಾನ? ಅಯ್ಯೋ ಪಾಪಿ ದ್ರೋಹಿ ಬಗಲ್ ಮೇ ದುಶ್ಮನ್ ನಿನ್ನ. ನಾನು ಹೇಳಿದ್ದು ಮಲ್ಲಿಕಾ ಅಲ್ಲ, ಆ ಮೊಬೈಲ್ ಹುಡುಗಿ. ಅವಳು ಬಂದಿದ್ಲಾ? ಎಲ್ಲ ನೋಡ್ಬಿಟ್ಯಾ? ಎಲ್ಲಪ್ಪ ನೋಡೋದು, ಕಾಮನ್ ಬಿಲ್ ನ ಕ್ಲೋಸ್ ಅಪ್ ಅಲ್ಲಿ ನೋಡೋಣ ಅಂತ ಹೋಗ್ತಿದ್ದೆ. ನಿನ್ ಮಲ್ಲಿಕಾ ಅಡ್ಡ ಬಂದು ಕಣ್ಣು ಕಾರ್ದ್ ಪುಡಿ ಹಾಕಿ ಕೆಡಿಸ್ಬಿಟ್ಲು. ಅಡ್ಡ ಬಂದ್ಬಿಟ್ಲಾ? ಮತ್ತೆ ನೋಡ್ದೆ ಅಂದಲ್ಲಪ್ಪ, ಏನ್ ಮಲಗಿರ್ಬೇಕಾದ್ರೆ ನೋಡ್ದ? ಕನಸು ಮಲಗಿರ್ಬೇಕಾದ್ರೆ ಬರೋದು, ಎದ್ದಿರ್ಬೇಕಾರಲ್ಲ. ಹಲೋ, ಲವ್ ಮಾಡೋರು ಕನ್ಸೋಲು ಎದ್ದಿರ್ಬೇಕು, ಅವಾಗಿಂತ ಅನಾಹುತಗಳೆಲ್ಲ ಆಗಲ್ಲ. ಮಿಸ್ಟರ್ 90 ಮಾಮ, ಹೇಳಪ್ಪ. ನಾನ್ ಮಲಗಿರ್ಲಿಲ್ಲ, ನನ್ನ ಕನಸು ಬರ್ಲಿಲ್ಲ, ಅವಳ ಅಡ್ಡಾನೂ ಬರ್ಲಿಲ್ಲ. ಮತ್ತೆ ನೋಡ್ದೆ ಅಂದಲ್ಲಪ್ಪ, ಈಗ ನಾನು ಹೊಡಿಲೂ ಇಲ್ಲ. ಬಾಡಿಗಾರ್ಡ್ ಎಲ್ಲ ಲೇಡೀಸ್ ಹಾಸ್ಟೆಲ್ಗೆ ಹೋದ್ರು. ಲೇಡೀಸ್ ಹಾಸ್ಟೆಲ್ಗ? ಯಾಕೆ? ಅದ್ ಯಾರೋ ಹುಡ್ಗಿ ಪ್ರತಿದಿನ ಫೋನ್ ಮಾಡ್ತಾಳಂತಲ್ಲ, ಅವಳು ಯಾರು ಅಂತ ಕಂಡುಹಿಡಿಯಕ್ಕೆ ಲೇಡೀಸ್ ಹಾಸ್ಟೆಲ್ಗೆ ಹೋಗಿದ್ದಾರೆ. ಜೊತೆಗೆ ನೀಲಾಂಬ್ರನು ಹೋಗಿದ್ದಾನೆ. ನೀಲಾಂಬರ, ಅಯ್ಯೋ ಸಾರಿ, ಒಂದ್ ಕೆಲ್ಸ ಮಾಡು. ನಾನ್ ಫೋನಲ್ಲಿ ಮಾತಾಡ್ತಾ ಇರ್ತೀನಿ, ನೀನ್ ಟಕ್ಕಂತ ಆ ಕಡೆ ಓಡೋಗಿ ಯಾರು ಮಾತಾಡ್ತಾ ಇದ್ರ ಅಂತ ನೋಡ್ಕೊಂಡು ಓಡ್ ಬಂದ್ ನನ್ಗೆ ಹೇಳ್ಬಿಡು. ಅದು ನಾನ್ ನೋಡಿದ್ರೆ ಏನ್ ಪ್ರಯೋಜನ? ನೀನ್ ತಾನೇ ನೋಡ್ಬೇಕು. ಅಲ್ಲಪ್ಪ, ನೀನ್ ತಾನೇ ಕಟ್ಟಿರುವನ್ನ ಜೋಬಲ್ಲಿ ಬಿಟ್ಕೊಂಡು ಕೆರ್ಕೊಂತ ಇರೋದು. ನೀನು ಹುಡ್ಕೋ ಹೋಗು. ಅಯ್ಯೋ, ಅಭಾಷಣ ಅಲ್ಲದೆ ಹುಡ್ಡವನೆ. ಅಕಸ್ಮಾತ್ ನಾನು ಬಂದ್ಬಿಟ್ರೆ ಇಲ್ಲಿ ಫೋನಲ್ಲಿ ಮಾತಾಡೋರು ಯಾರು? ಅದಕ್ಕೆ ಇನ್ನೊಬ್ಬನ್ ಯಾವನಾದ್ರೂ ಅಪಾಯಿಂಟ್ ಮಾಡ್ತಾರೆ. ಇಟ್ಕೆ ತಗೊಂಡು ಮಕ್ಕ ಚೇಸ್ಬಿಡ್ತೇನೆ. ಒಂದ್ ನಿಮಿಷ. ಅವಳೆ ಕಾಲ್ ಸೆಂಟರ್ ಅಲ್ಲಿ ಫೋನ್ ಮಾಡ್ದಂಗೆ ಟೈಮ್ ಫೋನ್ ಮಾಡ್ತಾಳೆ. ಅವಳು ಯಾರು ಎಲ್ಲಿದ್ದಾಳೆ ಅಂತ ಕರೆಕ್ಟ್ ತಿಳ್ಕೊಂಡ್ಬಿಡು. ನಾನು ಹೋಗಿ ನೋಡ್ಕೊಂಡ್ಬಿಡ್ತೀನಿ. ನಿನ್ ಕೈ ಮುಗಿತೇನೆ, ಬೇಗ ಹೋಗಯ್ಯ. ಆಯ್ತು ಬಿಡು, ಅಲ್ಲೇ ನೋಡ್ಕೊಂಡ್ಬರ್ತೀನಿ. ಏನು ಬೆಳಗ್ಗೆನೆ ನಮ್ ಹಾಸ್ಟೆಲ್ ಮುಂದೆ ನಿಂತಿದ್ಯಾ? ಅಂದ್ರೆ ನೀನು ಈ ಹಾಸ್ಟೆಲ್ ಇದ್ಯಾ? ಹುಡುಗಿ ರೂಮ್ ನಂಬರ್ ಯಾವ್ದು? ಆಸೆ ಎಲ್ಲ ಬಿಟ್ಬಿಡು. ಫೋನ್ ನಂಬರು, ರೂಮ್ ನಂಬರು ಎಲ್ಲ ಕೊಟ್ಬಿಟ್ರೆ 1 ಸೆಕೆಂಡ್ ಅಲ್ಲಿ ಕಂಡು ಹಿಡ್ಬಿಡ್ತೀಯ. ಹುಡುಗಿ, ನೀನು ಬೆಳದಿಂಗಳ ಬಾಲೆ ಪಿಕ್ಚರ್ ಹೀರೋಯಿನ್ ಖರಾಬು. ನಿನ್ ರೂಮ್ ನಂಬರ್ ಏನು ಹೇಳ್ಬೇಡ, ಆದ್ರೂ ನಾನು ಹುಡುಕ್ಬಿಡ್ತೀನಿ. ಫೋನ್ ಮಾತಾಡ್ತಾವಳೆ, ಇವಳೆ ಆ ಹುಡುಗಿ ಆಗಿರ್ಬೋದು. ನಿಂಗೆ ಹೇಳೋದು ಅರ್ಥ ಆಗ್ತಿಲ್ವಾ? ಏನ್ ಬೆಳೆದಿಂಗಳ ಬಾಳೆನ ಇಲ್ಲ ಕಾರ್ ಮಾಡಿದ ಕರಿ ಬಾಳೆನ? ಕಾಪುಗವಳೆ, ವೈಟ್ ಟಾಪ್ ಬ್ಲಾಕ್ ಫೇಸ್, ವೈಟ್ ಟಾಪ್ ಬ್ಲಾಕ್ ಫೇಸ್. ಇವಳೆ ಆ ಫೋನ್ ಮಾಡೋ ಹುಡುಗಿ ಏನಾದ್ರೂ ಆಗಿದ್ರೆ ನಮ್ಮ ಬಾಡಿಗಾರ್ಡ್ ದೊಡ್ಡ ಜನರೇಟರ್ ತರಿಸ್ಬೇಕಾಗತ್ತೆ. ಕರೆಂಟ್ ಹೋದಾಗ ಇವಳನ್ನ ಹುಡುಕ್ಬೇಕಲ್ಲ. ವೈಟ್ ಟಾಪ್ ಬ್ಲಾಕ್ ಫೇಸ್, ವೈಟ್ ಟಾಪ್ ಬ್ಲಾಕ್ ಫೇಸ್. ಸಾಕ್, ಸುಮ್ನೆ ಇರು. ಪದೇ ಫೋನ್ ಮಾಡ್ಬೇಡ ಅಂತ ಹೇಳಿಲ್ವಾ ನಿನ್ಗೆ? ಇವಳು ಫೋನಲ್ಲಿ ಮಾತಾಡ್ತಾಳಲ್ಲ, ಖಂಡಿತ ಇವ್ರಿಬ್ರಲ್ಲಿ ಒಬ್ಳು ಆಗಿರ್ಲೇಬೇಕು. ಹೆಂಗಾದ್ರೂ ರೂಮ್ ನಂಬರ್ ತಿಳ್ಕೊಂಡ್ಬಿಡ್ಬೇಕಲ್ಲ.
ಇದೇನ್ ಲೇಡೀಸ್ ಹಾಸ್ಟೆಲಾ ಇಲ್ಲ ಕಾಲ್ ಸೆಂಟ್ರಾ? ಎಲ್ರು ಫೋನಲ್ಲಿ ಮಾತಾಡ್ತಾವ್ರೆ. ಇದ್ರಲ್ಲಿ ಅವಳನ್ನ ಹುಡ್ಕೋದು. ನನ್ ಕಾಫಿ ಮಾಡ್ತಾ ಇದ್ದೀನಿ ಕಣೆ. ಇದ್ಯಾವ್ದೋ ಆಮೇಲೆ ಕಾಲ್ ಮಾಡ್ತೀಯಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಯಾರ ನೀನು? ಯಾಕೋ ಲೇಡೀಸ್ ಹಾಸ್ಟೆಲ್ ಬಂದಿದ್ಯಾ? ಯಾರು ನೀನು? ಏನಾಯ್ತು? ಅಯ್ಯೋ ಅದ್ ಯಾರೋ ಹುಚ್ಚ ಇರ್ಬೇಕು, ಅವ್ರು ಎತ್ತಾಕೊಂಡ್ಬರ್ತಾವ್ರ, ಏನೋ ಅರ್ಥ ಆಗ್ತಾ ಇಲ್ಲ. ಹಲೋ ಹಲೋ, ಲೇಡೀಸ್ ಗಳು ಗಲಾಟೆ ಇದ್ದಂಗಿದೆ. ಹೌದು ಲೇಡೀಸೇ ಹಾಕೊಂಡು ರುಬ್ತಾ ಇದಾರೆ ಯಾರನ್ನೋ. ಹಲೋ, ಈ ಕೆಲ್ಸ? ಹಲೋ? ಲೇಡೀಸ್ ಹಾಸ್ಟೆಲ್ ಬಂದ ಕಳ್ಳನ್ ಮಗ. ಯಾರು ಕೇಳೋರು ಇಲ್ಲ ತಿಳ್ಕೊಂಡ್ಬಿಡ್ತಾರೆ. ಅಯ್ಯಯ್ಯೋ, ಆ ನೀಲಾಂಬರ ಏನಾಯ್ತು ನೀಲಂಬ್ರಂಗೆ? ಇವರೆಲ್ಲ ಹೆಂಗಸರುಗಳಾಗರು. ಅವ್ರ ಕೈಗೆ ಕುಷ್ಠರೋಗ ಬರ. ಅವ್ರ ಮದ್ವೆ ಆಗಿ ಫಸ್ಟ್ ನೈಟ್ ಎಲ್ಲ ಡೈವರ್ಸ್ ಆವಾಗ ಇವ್ರಿಗೆ ಮಕ್ಳಾಗ್ಬೇಕಾದ್ರೆ ಆಪರೇಷನ್ ಥಿಯೇಟರ್ ಇವ್ರುಗಳು ನೆಗದು ಬಿದ್ದೋಗ. ಇವರೆಲ್ಲ ಹೆಂಗಸರ ತರಾನ ಹೊಡೆದ್ರು. ರೌಡ್ಗಳು, ಮಜರುಗಳು, ಚಪ್ಪಾರಗಳು ಹೊಡೆದ್ರಂಗ್ ಹೊಡೆದ್ರಲ್ಲ ಗುರು. ನಿನ್ ಪಾದ ತನ್ ಜೆರಾಕ್ಸ್ ಕೊಡ. ಯಾಕಪ್ಪ? ನಿನಗೆ ಆ ಫೋನ್ ಬರೋದ್ರಿಂದ ತಾನೇ ಗುರು ನನಗೆ ಈ ಪರಿಸ್ಥಿತಿ. ನಿನ್ ಕೈಗೆ ಕರಿನಾಗರಾವ್ ಕಚ್ಚಾ. ಅವ್ರು ನೋಡ್ತಾ ಇದಾರೆ, ಬೆತ್ತಿ ಮೇಂಟೈನ್ ಮಾಡ್ಕೊಂಡು ಸ್ಟೆಪ್ ಹಾಕುಂಬ. ಎಲ್ಲಿ ಸ್ಟೆಪ್ ಹಾಕೋದು? ಒಂದು ಕಾಲೇ ನಿಗುಡ್ಕೊಂಡೈತಲ್ಲ ಗುರು. ಏನಾಯ್ತು ನೀಲಾಂಬ್ರ? ಅಯ್ಯೋ, ಅದ್ ಯಾರೋ ಬಾಳೆಹಣ್ಣು ಚಿಪ್ಪೆ ಹಾಕ್ಬಿಟ್ಟಿದ್ರು. ಇವನು ಒಂಡ್ರೆ ಕಣ್ ಬಿಟ್ಕೊಂಡು ಕಾಲಿಟ್ಬಿಟ್ಟು ಜಾರ್ ಬಿದೋಗ್ಬಿಟ್ಟ. ಅಲ್ವೇನೋ ನೀಲಾಂಬರು? ಅದು ಬಿದ್ದೆ ಅಂದ್ರೆ ಸುಮಾರು ಜನ ಹೆಂಗಸ್ರ ಕಾಲಿಗೆ ಬಿದ್ದೆ. ಅವ್ರು ಯಾರು ಆಶೀರ್ವಾದ ಮಾಡ್ಲಿಲ್ಲ. ನಾ ಎಡಿ ಪೇಯಡಿ ಹೊಡೆದ್ಬಿಟ್ರಮ್ಮ. ಇವ್ರು ಬಿದ್ರು ಅಂತಿದಾರೆ, ನೀವು ಒದೆ ತಿಂದೆ ಅಂತಿದ್ದೀರಾ? ಏನಾಯ್ತು? ಆಕ್ಚುಲಿ ಇರಪ್ಪ ಒಂದ್ ನಿಮಿಷ. ಅದು ಬಿದ್ರು ಒದೆ ತಿಂದ್ರು ಎರಡು ಒಂದೇ ಅವ್ರ ಭಾಷೆನಲ್ಲಿ ಅಲ್ವಾ ಮಿಸ್ಟರ್ ನೀಲಾಂಬರ್? ಥ್ಯಾಂಕ್ ಯು ವೆರಿ ಮಚ್. ಯಾಕೋ ಮೈಯೆಲ್ಲ ಕಡಿತಾ ಇದೆ, ಸ್ನಾನ ಮಾಡ್ಕೋತೀವಿ. ಆ ಫೋನ್ ಮಾಡೋ ಹುಡುಗಿ ಸಿಕ್ಕಿದ್ರೆ ನನಗೆ ಇನ್ಫಾರ್ಮ್ ಮಾಡಪ್ಪ. ಎಲ್ಲ ನಿನ್ನಿಂದಾನೇ ಆಗಿತ್ತು. ಸಾರಿ ಕಣೆ. King Lear could be read as a romance. It has many touches of. ಅಮ್ಮು, ಈಗ ನಾನು ಹೇಳಿದ ಲಾಸ್ಟ್ ಲೈನ್ ರಿಪೀಟ್ ಮಾಡ್ತೀಯಾ? ಕ್ಲಾಸ್ ರೂಮ್ ಅಲ್ಲಿ ನೋಟ್ಸ್ ಬರ್ಕೊಳ್ಳೋದು ಬಿಟ್ಟು ಏನ್ ಮಾಡ್ತಿದ್ಯಾ? ಸರ್, ಶಿ ಇಸ್ ಥರೋ ವಿತ್ ಹರ್ ಲೆಸನ್ ಸರ್. ಸಮ್ಮರಿ ಹೇಳೋದು ಬೇಕಾಗಿಲ್ಲ ಸರ್. ಹಾಗಾದ್ರೆ ಸಮ್ಮರಿ ಏನು ಅಂತ ಹೇಳಿ ನೋಡೋಣ. ಕಮಾನ್ ಅಮ್ಮು, ಕಮಾನ್ ಪ್ಲೀಸ್, ಕಮಾನ್ ಅಮ್ಮು. ಸುಮ್ಮನೆ ನಿಂತ್ಕೊಳ್ಳಯ್ಯ. ಇಲ್ಲೊಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ನೀನ್ ಅವಳಿಗೆ ಎನ್ಕರೇಜ್ ಮಾಡೋದಕ್ಕೆ. ನಿನ್ ಕೆಲಸ ನೀನ್ ನೋಡ್ಕೋ. ಸಮ್ಮರಿ ಏನು ಅಂತ ಹೇಳೋ ತನಕ ನೀ ನನ್ನ ಕ್ಲಾಸ್ ಅಟೆಂಡ್ ಮಾಡೋದು ಬೇಕಾಗಿಲ್ಲ. ಅಮ್ಮು, ಅಮ್ಮು, ನಿನಗ್ಯಾರೇ ಹೋಗು ಅಂತ ಹೇಳಿದ್ದು? ದೇವ್ರು ಹೋದ್ಮೇಲೆ ತೇರ್ಗೆ ಏನ್ ಕೆಲಸ? ಅವಳು ಇಲ್ದೇ ಇರೋ ಜಾಗದಲ್ಲಿ ನಾನಿರೋಲ್ಲ. King Lear, who is elderly, wants to retire from power. He decides to divide his wealth among his 3 daughters and offers the largest share to the one who loves him the best. ಇಷ್ಟು ಚೆನ್ನಾಗಿ ಬಾಯ್ ಹಾರ್ಟ್ ಮಾಡಿದ್ಯಾ? ಮಾಸ್ಟರ್ ಕೇಳಿದ್ರೆ ಯಾಕೆ ಕೇಳಲಿಲ್ಲ? ಅದು ಆ ಟೈಮಲ್ಲಿ ನಂಗೆ ಜ್ಞಾಪಕ ಬರ್ಲಿಲ್ಲ. ಈ ತರ ಹೇಳಿದ್ರೆ ಹಾಗೆ ಎಕ್ಸಾಮ್ ಹೆಂಗ್ ಬರೀದ್ಯಾ? ಈ ಪರೀಕ್ಷೆ ಎಲ್ಲ ಯಾಕೆ ಬೇಕು? ನಮ್ಮನ್ನ ಈ ಕಾಲೇಜಿಂದ ಹೊರಗೆ ಓಡ್ಸಕ್ಕ? ನನಗೆ ಈ ಕಾಲೇಜ್ ಲೈಫಿಂದ ಹೊರಗೆ ಹೋಗಕ್ಕೆ ಇಷ್ಟ ಇಲ್ಲ. ಈ ಕ್ಯಾಂಪಸ್ಸು, ಈ ಕಾಲೇಜು, ಕ್ಲಾಸ್ಮೇಟ್ಸು, ಫ್ರೆಂಡ್ಸು ಇದೆಲ್ಲ ಯಾವತ್ತೂ ಮುಗಿದೇ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಎಕ್ಸಾಮ್ ಮುಗಿತಿದ್ದ ಹಾಗೆ ನಂಗೆ ಮದ್ವೆ ಮಾಡಿಸ್ತಾರೆ. ಆಮೇಲೆ ಲಂಡನ್ ಕಳಿಸ್. ಈಗ ಅನ್ನಿಸ್ತಾ ಇದೆ ಈ ಮದ್ವೆಗೆ ನಾನು ಒಪ್ಕೋಬಾರ್ದಿತ್ತು ಅಂತ. ಅಮ್ಮು, ಲಂಡನ್ ಅಲ್ಲಿರೋ ಹುಡುಗನ ಬಗ್ಗೆ ತಿಳ್ಕೊಂಡೆ. ತುಂಬಾ ಒಳ್ಳೆ ಫ್ಯಾಮಿಲಿ, ಜೊತೆಗೆ ತುಂಬಾ ಶ್ರೀಮಂತರು ಕೂಡ. ನನಗೆ ಶ್ರೀಮಂತ ಬೇಕಿಲ್ಲ, ಸಿಂಪಲ್ ಮನುಷ್ಯ ಆದ್ರೆ ಸಾಕು. ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ಸೋ ಮಚ್. ನನ್ನಷ್ಟು ಸಿಂಪಲ್ ಮನುಷ್ಯ ಈ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ಕಂಗ್ರ್ಯಾಚುಲೇಷನ್ಸ್. ಎದ್ದೋಳು ಅವಳು ಅಂತ ಕಾಗೆ ಇಟ್ಕೊಂಡೋಗ್ಬಿಟ್ಟು. ಅಮ್ಮು, ಎಕ್ಸ್ಕರ್ಷನ್ ಡೇಟ್ ಫಿಕ್ಸ್ ಆಗಿದೆ. ನಿಂದು ಜಯಕೃಷ್ಣನ್ ಹೆಸರು ಕೊಟ್ಟಿದ್ದೀನಿ. ಇವನ್ ಹೆಸರು ಆಕ್ಸೆಸ್ ಆಗೋದೆ. ಅಮ್ಮು ಜೊತೆ ಇವನ್ ಅಟ್ಯಾಚ್ಡ್ ಅಲ್ವಾ? ಒಂದ್ ತಗೊಂಡ್ರೆ ಒಂದ್ ಫ್ರೀ. ಯಾಕೆ ಜೋಕ್ ಸರಿ ಇಲ್ವಾ? ಡಬ್ಬಾ ತರ ಇತ್ತು. ಜಯಕೃಷ್ಣ ಪ್ಲೀಸ್, ಎಕ್ಸ್ಕರ್ಷನ್ ಟೈಮಲ್ಲಿ ಆದ್ರೂ ಅವಳನ್ನ ನಮ್ ಜೊತೆ ಫ್ರೀ ಆಗ್ಬಿಡು. ಏ, ಬಾಡಿ ಗಾರ್ಡ್ಗೆ ಎಕ್ಸ್ಕರ್ಷನ್ ಟೈಮಲ್ಲೇ ಹೆವಿ ಡ್ಯೂಟಿ. ಯಾಕಂದ್ರೆ ಇದ್ ಬದ್ದವರೆಲ್ಲ ಅಮ್ಮು ಹಿಂದೆನೆ ಬಿದ್ದಿರ್ತಾರಲ್ವಾ? ಯಾರೇ ಅವನು ಅಮ್ಮು ಹಿಂದೆ ಬಿದ್ದಿರೋನು? ನಾನಿರೋ ತನಕ ಅಮ್ಮು ಹಿಂದೆ ಯಾರನ್ನು ಬರಕ್ ಬಿಡಲ್ಲ. ನೀನ್ ಹಿಂದೆ ಹೋಗ್ತಾ ಇದ್ರೆ ವಾಸ್ಕ ಹಾಕ್ಬಿಡ್ತಾರ ಅಷ್ಟೇ. ಮುಂದೆ ಹೋಗ್ತಿದ್ರೆ ಹುಡುಗಿ ಜೊತೆ ಯಾವ್ದೇ ನಾಯಿ ಮರಿ ಹೋಗ್ತಿದೆ ಅಂತ ಸುಮ್ನಿರ್ತಾರೆ. ಏಯ್, ಸಾಕ್ ನಿಲ್ಸೋ. ಇವ್ರ ಮುಂದೆ ಹೀರೋ ಆಗೋಕ್ಕೋಸ್ಕರ ನನಗ್ ಕಿಂಡಲ್ ಮಾಡ್ತೀಯ. ಎಕ್ಸ್ಕರ್ಷನ್ಗೆ ಆ ಹುಡುಗಿನೂ ಬರ್ಬೋದಾ? ಯಾರ ಹುಡುಗಿ? ನನ್ನ ಲೈಫ್. ನಾನ್ ಬರಲ್ಲ. ನೀನ್ 3 ಹೊತ್ತು ಅವಳು ಬೆನ್ ಹಿಂದೆನೆ ಇರ್ತೀಯ. ನಾನ್ ಬಂದೇನ್ ಮಾಡ್ಲಿ? ನಿನಗೆ
ಧೈರ್ಯ ಅನ್ನೋದಿದ್ರೆ ನನ್ ಮುಂದೆ ಬಂದು ನಿಂತ್ಕೋ ನಾನ್ ನಿನ್ ಕಂಡಿಡ್ದು ಬಿಡ್ತೀನಿ. ಹಂಗೆ ನೀಲಿ ಶರ್ಟು ನೀಲಿ ಪ್ಯಾಂಟ್ ಹಾಕೊಂಡ್ ಬರಕ್ ಕೇಳು. ಯಾಕೆ? ಅವಾಗ ತುಂಬಾ ಈಸಿಯಾಗಿ ಕಂಡಿಡಿಬೋದಲ್ಲ. ಹಲೋ ಹಲೋ ಹಲೋ. ಅದು ಬೇಕಾಗಿಲ್ಲ. ಹೆಂಗು ನೀನ್ ಟ್ರಿಪ್ ಹೋಗ್ತಿಯಲ್ಲ, ಅವಳದೊಂದ್ ದೊಡ್ಡ ಫೋಟೋ ತಗೊಂಬಂದ್ರೆ ಇನ್ನೂ ಈಸಿಯಾಗಿ ಕಂಡಿಡಿಬಹುದು. ಅವಳು ಲವ್ ಮಾಡ್ತಾ ಇರೋದು ನನ್ನನ್ನ ಇಲ್ಲ ನಿನ್ನನ್ನ? ನಿನ್ನನ್ನ ನನ್ನನ್ನ ಅನ್ನೋ ಡಿಫ್ರೆನ್ಶಿಯೇಟ್ ಯಾಕೆ ಮಾಡ್ಬೇಕು? ಅವಳು ಲವ್ ಮಾಡ್ತಾ ಇರೋದು ನಿನ್ನನ್ನೇ. ಮತ್ತೆ ನೀನ್ ಯಾಕೆ ಅವಳನ್ನ ಹುಡ್ಕೋದಕ್ಕೆ ಅಷ್ಟೊಂದ್ ಕಷ್ಟ ಪಡ್ತಿದ್ಯಾ? ಬದನೆಕಾಯಿ ಮಾರೋನ್ಗೆ ಬಾಳೆಕಾಯಿ ಮಂಡಿಲಿ ಏನ್ ಕೆಲ್ಸ? ನೀವ್ ಹೇಳೋದು ಕರೆಕ್ಟ್. 501 ಬಾರ್ ಸೋಪ್ ವಿಚಾರ ಬಾದಾಮಿ ಹಾಲ್ ಮಾರೋನ್ಗೆ ಯಾಕ್ಬೇಕು? ಮುಚ್ಕೊಂಡು ರೈಟ್ ಹೇಳು. ಹಲೋ ಹಲೋ. ಸಂಚಾರಿ ಮಳೆಯೇ ನನ್ನಲ್ಲಿ ಕೇಸೊಳಿದೆ, ನಿನ್ನಂಥ ಮನಸ್ಸು ಬೇರೆಲ್ಲಿಯೂ ಸಿಗದೆ, ಪ್ರೀತಿ ಬಂದರೆ ಹೀಗೆ ಎಲ್ಲೋ ತೇಲುತ್ತಿರೋ ಹಾಗೆ, ಮನಸ್ಸು ಜಾರುವುದು ಮೆಲ್ಲ ಮೆಲ್ಲಗೆ. ಈ ಹಾಡು ನಿಮ್ಗೆಲ್ಲ ಹೆಂಗ್ ಗೊತ್ತು? ಇದು ತುಂಬಾ ಹಳೆ ಹಾಡು, ನಮ್ ಸೀನಿಯರ್ಸ್ ಹಾಡ್ತಾ ಇದ್ರು. ಹಂಗ ಈಗ ನಮ್ಮ ಸ್ಟೈಲಲ್ಲಿ ಆಡ್ತೀವಿ, ಕೇಳಿಸ್ಕೊಡು. ಹೆಲೋ. ಹಲೋ ಹುಡುಗಿ, ನೀನ್ ಎಕ್ಸ್ಕರ್ಷನ್ ಅಲ್ಲಿ ಕಾಣಿಸ್ತೀಯ ಅಂತ ಅನ್ಕೊಂಡಿದ್ದೆ, ಅಲ್ಲೂ ಕಾಣಿಸ್ಲಿಲ್ಲ. ಮತ್ ಯಾವಾಗ ಸಿಗ್ತೀಯಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನೇ ಮಾಡ್ತಿದ್ಯಾ? ಸುಮ್ನೆ ತಮಾಷೆಗೆ ಫೋನ್ ಮಾಡ್ದೆ. ಮಧ್ಯರಾತ್ರಿಲಿ ಅವನಿಗೆ ಫೋನ್ ಮಾಡೋದು ನಿನಗೆ ತಮಾಷೆ ಅನ್ಸುತ್ತಾ? ನೀನ್ ಮದ್ವೆ ನಿಶ್ಚಯ ಆಗಿರೋ ಹೆಣ್ಣು ಅಮ್ಮು. ದೇವ್ರು ನನ್ನ ಹಣೆಲಿ ಬೇರೆ ಏನೋ ಬರ್ದಿದ್ದಾನೆ. ಇಲ್ಲ ಅಂದ್ರೆ ಜೈ ಕೃಷ್ಣ ನನ್ ಲೈಫ್ ನಲ್ಲಿ ಯಾಕೆ ಬರ್ತಿದ್ದ? ಜೈ ಕೃಷ್ಣ ಲವ್ ಮಾಡ್ತಾ ಇರೋದು ನಿನ್ನಲ್ಲ, ಆ ಫೋನ್ ಮಾಡೋ ಹುಡ್ಗಿನ. ಆ ಹುಡ್ಗಿ ನಾನ್ ತಾನೆ. ಈಗ ನಾನ್ ಅಮ್ಮು ಅಲ್ಲ, ಆ ಹುಡ್ಗಿ. ಅವಳು ಬಾಳು ನನಗ್ ಸಿಕ್ಕರೆ ಸಾಕು. ಈ 1 ವರ್ಷದಲ್ಲಿ ನಮ್ಮನೆ, ಕಾಲೇಜು, ಗೆಸ್ಟ್ ಹೌಸ್ ಅಲ್ಲಿ ಅವನ್ ಜೊತೆ ಎಷ್ಟು ಬೆರ್ತ್ ಹೋಗಿದ್ದೀನಿ ಅಂದ್ರೆ, ಅವನನ್ ಬಿಟ್ಟು ಒಂದು ಕ್ಷಣನೂ ಇರೋಕಾಗ್ದೇ ಇರೋಂತ ಪರಿಸ್ಥಿತಿಗೆ ತಲುಪಿಟ್ಟಿದ್ದೀನಿ. ಈಗ ಹೇಳು, ನಾನು ಅವನ್ ಜೊತೆ ಅಲ್ದೆ ಯಾರೋ ಒಬ್ಬ ಅಪರಿಚಿತನ್ ಜೊತೆ ಜೀವನ ಪೂರ್ತಿ ಹೇಗ್ ಬದುಕ್ಲಿ? ನಿನ್ ಪ್ರೀತಿ ಅವನಿಗೆ ಗೊತ್ತಾದ್ರೆ ಅವನು ಒಪ್ಕೋತಾನೆ ಅನ್ಕೊಂಡಿದ್ಯಾ? ನೆವ. ಆ ಫೋನ್ ಹುಡುಗಿನ ಅವನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ನಿಮ್ ಮನೆಯವ್ರು ಅವನನ್ನ ಕಳ್ಸಿರೋದು ಅವನ್ ಮೇಲಿರೋ ನಂಬಿಕೆಗೋಸ್ಕರ. ಆ ನಂಬಿಕೆನ ಅವ್ನ್ ಕಳ್ಕೊತಾನೆ ಅನ್ಕೊಂಡಿದ್ಯಾ? ಅವನು ನಿಮ್ಮಪ್ಪ ನಿಷ್ಠಾವಂತ ಸೇವಕ. ನೀನ್ ಇದನ್ನೆಲ್ಲ ಅವನಿಗೆ ಹೇಳಿದ್ರೆ ಅವ್ನ್ ನೀನ್ ನೇರವಾಗಿ ಕರ್ಕೊಂಡು ಹೋಗಿ ಅಶೋಕ್ ಅಣ್ಣನ್ಗೆ ಒಪ್ಪಿಸ್ಬಿಡ್ತಾನೆ. ಪ್ಲೀಸ್ ನನ್ ಮಾತ್ ಕೇಳು. ಅವನ್ನ ಪ್ರೀತಿ ಮಾಡಕ್ ಹೋಗಿ ಅವನ್ ಬದುಕನ್ನ ಹಾಳ್ ಮಾಡ್ಬೇಡ ಅಮ್ಮ. ಹಲೋ. ಹೆಲೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟಿದ್ಯಾ? ನನ್ ನೆನಪಾಯ್ತಾ? ನಿನ್ನೆ ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ. ನನಗೂ ಅಷ್ಟೇ, ರಾತ್ರಿ ಎಲ್ಲ ನಿದ್ರೆ ಬರ್ಲಿಲ್ಲ. ನಿಂದೇ ಕನ್ಸು. ನಿನ್ನೆ ಕನ್ಸಲ್ಲಿ ನಾನು ಹೇಗಿದ್ದೆ? ಇಷ್ಟ ಆದ್ನಾ? ಇನ್ ಮುಂದೆ ನೀನು ನನ್ನ ಕನಸ್ನಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ನಾನು ನಿನ್ ಮುಂದೆ ಕಾಣಿಸ್ಕೊಳ್ಳೋಕೆ ತೀರ್ಮಾನ ಮಾಡಿದ್ದೀನಿ. ಜೋಕ್ ಮಾಡ್ತಾ ಇಲ್ಲ ತಾನೆ? ಇಲ್ಲ, ನಾನ್ ಬರ್ತೀನಿ. ನಿಜವಾಗ್ಲು? ಯಾಕಿನ್ನೂ ಡೌಟು? ನಾನ್ ಬಂದೇ ಬರ್ತೀನಿ. ನೀನ್ ಎಲ್ಲಿದ್ದೀಯ ಹೇಳು, ನಾನು ಅಲ್ಲೇ ಬರ್ತೀನಿ. ಏ, ಇವತ್ತಲ್ಲ, ನೆಕ್ಸ್ಟ್ ಸಂಡೇ. ನಿಂಗ್ ಪಾರ್ಕ್ ಹತ್ರ ಬರಕ್ಕಾಗತ್ತಾ? ನಾನು ಅಲ್ಲಿಗೆ ಬರ್ತೀನಿ. ನೀಲಂಬರ, ಆ ಹುಡುಗಿ ಬರಕ್ ಒಪ್ಪಿದ್ದಾಳೆ. ಸಾರಿ ಸಾರಿ, ಒಂದ್ ನಿಮಿಷ ಬಂದೆ. ಕೈ ಬಿಡ್ಸಪ್ಪಲೇ. ಜಯಕೃಷ್ಣ ಬಂದ ಕಣೆ. ಅಮ್ಮು, ಹ? ನನ್ನ ಫ್ರೆಂಡ್ ಫೋನ್ ಮಾಡಿದ್ದ. ಬೈ ದ ಬೈ, ನೆಕ್ಸ್ಟ್ ಸಂಡೇ ನಿಮ್ಗೇನಾದ್ರು ಪ್ರೋಗ್ರಾಮ್ ಇದೆಯಾ? ಆ ರೀತಿ ಪ್ರೋಗ್ರಾಮ್ ಏನೂ ಇಲ್ಲ. ಯಾಕೆ? ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಾಯ್ತು. ಎಲ್ಲಿಗೆ? ಡಾಕ್ಟರ್ ಹತ್ರ. ಆಯ್ತು, ನೀನ್ ಹೋಗ್ಬಾ. ಥ್ಯಾಂಕ್ ಯು. ನೆಕ್ಸ್ಟ್ ಸಂಡೇ ಫುಲ್ಲು ಫ್ರೀ ಆಗಿರ್ತೀನಿ. ನೀನು ಎಷ್ಟೊತ್ತಿಗೆ ಬರ್ತೀಯಾ? ಮಧ್ಯಾಹ್ನ 3 ಗಂಟೆಗೆ. ಮತ್ತೆ ನೀನ್ ಒಬ್ನೇ ಬೇಕು. ಬಾಲದ ಹಾಗೆ ಅಮ್ಮನ ಕರ್ಕೊಂಡ್ ಬರ್ಬೇಡ. ಏ ಇಲ್ಲಪ್ಪ,
ಈ ವಿಚಾರ ನಾನು ಅವಳಿಗೆ ಹೇಳಕ್ ಹೋಗೋದೇ ಇಲ್ಲ. ಬೈ ಈಗ್ಲಾದ್ರೂ ನಿನ್ ಹೆಸರನ್ನ ಹೇಳ್ಬೋದಲ್ಲ? ಹೆಸರು ಯಾಕೆ? ನಿನ್ ಮುಂದೆ ನಾನೇ ಬರ್ತಿದ್ದೀನಲ್ಲ. ಹಾಗಿದ್ರೆ ನೆಕ್ಸ್ಟ್ ಸಂಡೇ 3 o'clock? ನಿಜವಾಗ್ಲೂ? ನಿಜವಾಗ್ಲು. ಥ್ಯಾಂಕ್ ಯು. ಎಸ್. ಬಾಡಿ ಗಾರ್ಡು ಈಗ ಬಾಡಿ ಬಿಲ್ಡರ್ ಆಗ್ಬಿಟ್ಟವನೆ. ಸಾರಿ. ಅಮ್ಮ, ಏನ್ ಮಾಡಕ್ ಹೊರಟಿದ್ಯಾ ಅನ್ನೋದು ಗೊತ್ತೇನೆ ನಿಂಗೆ? ನಮ್ಮ ಕ್ರೌರ್ಯದಲ್ಲೂ ಒಂದು ಕ್ರೂರ ಹಾಸ್ಯ ಇದೆ. ಅಪ್ಪ ಫೋನೇಶ್ವರ, ನಿನ್ನ ಸಾಮಾನೆಲ್ಲ ಪ್ಯಾಕ್ ಮಾಡಿಟ್ಕೋ. ನಾಳೆ ಬೆಳಿಗ್ಗೆ ನಾವು ಹೊರಡ್ಬೇಕು, ನೆನ್ಪಿರ್ಲಿ. ಹುಡುಗಿ, ನೀನ್ ನನ್ಗೊಂದು ಪ್ರಾಮಿಸ್ ಮಾಡಿದ್ದೆ, ಜ್ಞಾಪಕ ಇದೆಯಾ? ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ನಾನ್ ಬರಕ್ಕಾಗಲ್ಲ. ನಿನ್ ಎದುರಿಗೆ ಬರೋ ಧೈರ್ಯ ಇಲ್ಲ. ಯಾಕೆ ಬರಕ್ಕಾಗಲ್ಲ? ಜಾತಿ, ಮತ, ಸ್ಟೇಟಸ್ ಪ್ರಾಬ್ಲಮ್? ಹಾಗೆ ಅನ್ಕೋ. ಏನೇ ಕಾರಣ ಇದ್ರು ನೀನ್ ಬರ್ಲೇಬೇಕು. ನಾನ್ ನಿನ್ ನೋಡ್ಲೇಬೇಕು. ನಾನ್ ಒಂದ್ ಸರ್ತಿ ಅಲ್ಲಿಗ್ ಬಂದ್ರೆ ನಾನ್ ವಾಪಸ್ ಹೋಗಕ್ಕಾಗಲ್ಲ. ನೀನ್ ನನ್ನನ್ನ ಕರ್ಕೊಂಡು ಹೋಗ್ಬೇಕು. ನೀನ್ ಬಂದ್ರೆ ನಾನ್ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತೀನ? ಸುಮ್ನೆ ಆವೇಶದಲ್ಲಿ ಹೇಳ್ಬೇಡ. ನನ್ ಫ್ಯಾಮಿಲಿ ಜನ ತುಂಬಾ ಕೆಟ್ಟವರು ಜಯಕೃಷ್ಣ. ಅದ್ ದೊಡ್ಡ ಸಮಸ್ಯೆ ಅಲ್ಲ. ನೀನ್ ಬರ್ತೀನಿ ಅಂದ್ರೆ ನಾನು ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ನನ್ನನ್ನ ನೋಡಿದ್ಮೇಲೆ ನಿನ್ ನಿರ್ಧಾರ ಬದಲಾಯಿಸಲ್ಲ ತಾನೆ? ಹುಡುಗಿ, ನೀನು ನೋಡ್ದೇನೆ ನಾನು ಇಷ್ಟೊಂದು ಇಷ್ಟಪಡ್ತೀನಿ. ನಿನ್ನ ನೋಡಿದ್ಮೇಲೆ ನಿನ್ ಮೇಲೆ ಇರೋ ಪ್ರೀತಿ 100 ಪಟ್ಟು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ನೋಡು, ನಂಗೆ ನಿನ್ನ ಇತಿಹಾಸ ಬೇಕಾಗಿಲ್ಲ. ನೀನೇನೇ ಆಗಿದ್ರು ಸರಿ, ನಾನ್ ನಿನ್ನ ಕರ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಜಯಕೃಷ್ಣ, ನಾಳೆ ಬೆಳಗ್ಗೆ ರೈಲ್ವೆ ಸ್ಟೇಷನ್ ನಲ್ಲಿ ನನಗಾಗಿ ಕಾಯ್ತಾ ಇರು. ನಾಳೆ ಬೆಳಗ್ಗೆನಾ? ಸಾಧ್ಯ ಇಲ್ಲ. ನಾನು ಅಮ್ಮನ ಕರ್ಕೊಂಡು ಊರಿಗೆ ಬಿಟ್ಟು ಬರ್ಬೇಕು. ನೀನ್ ಅಮ್ಮನ ಬಿಟ್ಟು ಬರೋವರೆಗೂ ನಾನ್ ಕಾಯಕ್ಕಾಗಲ್ಲ. ನಮ್ಮ ಮನೆಯವರು ನನ್ನನ್ನ ಕರ್ಕೊಂಡು ಹೋಗಕ್ ಬರ್ತಿದ್ದಾರೆ. ಡೋಂಟ್ ವರಿ. ನನ್ನೊಂದು ರಿಕ್ವೆಸ್ಟ್, ಹೋಗ್ತಾ ನಮ್ಮ ಅಪ್ಪ ಅಮ್ಮನ ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೊಂಡೋಗೋಣ. ಆಯ್ತು, ನಾನಿಲ್ ಬಿಟ್ ಕೂಡ್ಲೆ ಬೆಳಗ್ಗೆ ನಿನಗ್ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. ಗುಡ್ ನೈಟ್. ಅಮ್ಮು, ಅಮ್ಮು, ಅಮ್ಮು. ಆ ಹುಡುಗಿ ಫೋನ್ ಮಾಡಿದ್ಲು. ಅವ್ರ ಮನೆಯವ್ರು ಬರೋದಕ್ಕೆ ಮುಂಚೆ ನಾನು ಅವಳನ್ನ ಕರ್ಕೊಂಡು ಹೋಗ್ಬೇಕಂತೆ. ಜಯಕೃಷ್ಣ, ಏನ್ ಹೇಳ್ತಿದ್ಯಾ ನೀನು? ಅವಳು ಬರ್ತಾಳಾ? ಬಂದೇ ಬರ್ತಾಳೆ. ಅದನ್ ಹೇಗ್ ಹೇಳ್ತ್ಯಾ? ಆ ಹುಡುಗಿ ಮನೆಯವ್ರಿಗೆ ಈ ವಿಚಾರ ಗೊತ್ತಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಏನ್ ಮಾಡ್ತೀಯಾ? ನಾನೇ ಯಾಕೆ ಹೆದರ್ಕೊಳ್ಳಿ? ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೋಡ್ಕೊಳಕ್ಕೆ ನಮ್ಮ ಅಶೋಕಣ್ಣ ಇದ್ದಾರೆ. ವಿಚಾರ ಅವ್ರಿಗೆ ತಿಳಿಸ್ಬಿಟ್ಟು ಈ ಜವಾಬ್ದಾರಿ ಅವ್ರು ಹೊರಿಸ್ಬಿಟ್ಟು, ಅಶೋಕಣ್ಣ ಇರ್ಬೇಕಾದ್ರೆ ನಾನು ಯಾಕೆ ಭಯ ಪಡ್ಲಿ? ಇನ್ನು ಮುಂದೆ ನಾವು ಭೇಟಿ ಆಗ್ತೀವೋ ಇಲ್ವೋ, ಒಂದ್ ವೇಳೆ ನಾನು ಇಲ್ದೇ ಹೋದ್ರೆ ನೀಲಾಂಬ್ರ, ಮಲ್ಲಿಕಾ ನಿಮ್ಮಿಬ್ಬರನ್ನು ಸೇಫ್ ಆಗಿ ಡ್ರಾಪ್ ಮಾಡ್ತಾರೆ. ಓಕೆ? ಆಯ್ತು. ನನ್ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಬಾಯ್. ಬಾಯ್. ಅಮ್ಮ, ನೀನಿವಾಗ ಏನ್ ಮಾಡ್ತಿದ್ಯೋ ಅದೇ ಸರಿಯಾದ ನಿರ್ಧಾರ ಕಣೆ. ಇದರಿಂದ ನಿಂಗೂ ಒಳ್ಳೇದು, ಅವನ್ಗೂ ಒಳ್ಳೇದು. ನೀನ್ ಹೊರಡು. ನೀವಿಬ್ರು ಸೇಫ್ ಆಗಿ ಪಾರೋಗೋ ತನಕ ನಾನು ಈ ವಿಷಯ ನಿಮ್ಮ ಮನೆಯವರಿಂದ ಮುಚ್ಚಿಡ್ತೀನಿ ಕಡೆ. ನೀಲಾಂಬ್ರ, ನಿನ್ನಿಂದ ನಂಗೊಂದು ಸಹಾಯ ಆಗ್ಬೇಕು. ಏನು? ಆ ಹುಡುಗಿ ಬರಕ್ ಒಪ್ಕೊಂಡಿದ್ದಾಳೆ. ಅಯ್ಯೋ, ನೀನ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ಆಮೇಲೆ ಯಾವುದೇ ಕಾರಣಕ್ಕೂ ಈ ವಿಷಯನ ಮಲ್ಲಿಕನ್ ಹೇಳಕ್ ಹೋಗ್ಬೇಡ. ನಾನು ಅಮ್ಮಗೆಲ್ಲ ಹೇಳ್ಬಿಟ್ಟಿದೀನಿ. ನಾಳೆ ನೀನು ಅಮ್ಮನು ಪೂರ್ಣಿನು ಕರ್ಕೊಂಡೋಗಿ ಊರಿಗೆ ಡ್ರಾಪ್ ಮಾಡ್ಬಿಡು ಪ್ಲೀಸ್.
ಹಲೋ ಹುಡುಗಿ, ನಾನು ಹೊರಟಾಯ್ತು. ನೀನು ಹೊರಡ್ತಾ ಇದ್ಯಾ? ನಾನು ಇನ್ನೊಂದ್ 2 ನಿಮಿಷದಲ್ಲಿ ಹೊರಡ್ತಿದ್ದೀನಿ. ಹೊರಡೋ ಮೊದ್ಲು ಒಂದ್ಸಲ ಮಾತಾಡೋಣ ಅನ್ನಿಸ್ತು. ಹೊರಟು ಬರ್ಲಾ? ಹುಡುಗಿ, ನಿನಗೆ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ, ಭಯದ ಪ್ರಶ್ನೆ. ನನ್ನ ನೋಡಿದ ಕೂಡ್ಲೆ ನಿನ್ ಮುಖದಲ್ಲಿ ಏನಾದ್ರೂ ಅಸಹ್ಯ, ಭಯ, ಕೋಪ ಇದ್ಯಾವುದೇ ಭಾವನೆ ಬಂದ್ರು ನಾನ್ ನಿನ್ ಜೊತೆ ಬರಲ್ಲ. ಅಷ್ಟೇ ಅಲ್ಲ, ಮನೆಗೂ ವಾಪಸ್ ಹೋಗಲ್ಲ. ಅಲ್ಲೇ ಆ ಟ್ರೈನ್ ನಲ್ಲೇ ಸೂಸೈಡ್ ಮಾಡ್ಕೋತೀನಿ. ಹಾಗೆಲ್ಲ ಏನೂ ಆಗಲ್ಲ, ಧೈರ್ಯವಾಗಿ ಬಾ. ನಾನು ಇದ್ದೀನಿ ಅಂತ ಹೇಳ್ತಿದ್ದೀನಲ್ಲ. ಲಾಸ್ಟ್ ಸ್ಟೇಷನ್ ಯಾವ್ದಿರುತ್ತೋ ಅದಕ್ಕೆ ನಮ್ಮಿಬ್ಬರಿಗೂ ಟಿಕೆಟ್ ತಗೋ. ನಾನ್ ಸ್ಟೇಷನ್ಗೆ ಬರ್ತೀನಿ. ಮತ್ತೆ ಹೋಗ್ತಾ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡೇ ಹೋಗೋಣ. ಅವ್ರನ್ನ ನೆಕ್ಸ್ಟ್ ಸ್ಟೇಷನ್ ಹತ್ರ ಬಂದಿರೋಕ್ ಹೇಳು. ಅವ್ರ ಆಶೀರ್ವಾದ ತಗೊಂಡು ಹೋಗೋಣ. ನಮ್ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಿರ್ತೀನಿ. ಅವ್ರು ರೈಲ್ವೆ ಸ್ಟೇಷನ್ ಖಂಡಿತ ಬರ್ತಾರೆ. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಇವತ್ ನೀನೇನಾದ್ರು ಬರ್ದೇ ಹೋದ್ರೆ ಇದೇ ನನ್ನ ಜೀವನದ ಕೊನೆಯ ಪ್ರಯಾಣ. ಏನಂದ್ರೆ ನೋಡಿ, ನಾ ಬಾಡಿ ಗಾರ್ಡ್ ಕೈ ಕೊಟ್ಬಿಟ್ಟಾರಿ. ನಮ್ಮ ಅಮ್ಮನ್ ಲವ್ ಮಾಡಿ ಅವಳನ್ನ ಕರ್ಕೊಂಡು ಓಡಿ ಹೋಗ್ತಿದ್ದ. ಹಲೋ ಜಯಕೃಷ್ಣ, ನಮ್ಮಮ್ಮನ ಒಂದಷ್ಟು ಜನ ಸ್ಕಾರ್ಪಿಯಲ್ ಗೂಂಡಾಗಳು ಬಂದು ಎತ್ತಾಕೊಂಡು ಹೋಗ್ಬಿಟ್ರು. ನೀನ್ ಬೇಗ ಹೋಗು ಜಯಕೃಷ್ಣ, ಬೇಗ ಹೋಗು. ಅಣ್ಣ, ಆ ಜಯಕೃಷ್ಣ ಸಿಗಾಕೊಂಡಿದ್ದಾನೆ. ನೀವು ಕೊನೆ ಹತ್ರ ಬನ್ನಿ. ನಾನೇನು ಮಾಡಲಿಲ್ಲ. ಇವನು ಬೇರೆ ಹುಡುಗಿ ಪ್ರೀತಿಸ್ತಾ ಇದ್ದಾನೆ. ಅವಳನ್ನ ಮೀಟ್ ಮಾಡಕ್ಕೆ ರೈಲ್ವೆ ಸ್ಟೇಷನ್ ಹೋಗಿದ್ದ. ಇವನು ಯಾವ ತಪ್ಪು ಮಾಡಿಲ್ಲ. ಹಂಚುಕಣ, ಆ ಹುಡುಗಿ ನನಗೋಸ್ಕರ ಕಾಯ್ತಾ ಇದ್ದಾಳೆ. ನೀವು ಅಂದ್ರೆ ನಾನು ಹೋಗ್ತೀನಿ.
ನೀನ್ ಹೊರಡು. ಬರ್ತೀನಿ ಅಶೋಕಣ್ಣ. ತಾನು ಪ್ರೀತಿಸಿದವಳನ್ನ ನೋಡದೆ ಇದ್ದಾಗ ಆ ಕ್ಷಣದಲ್ಲಿ ನಿಮ್ಮಪ್ಪನ ತಲೆಯಲ್ಲಿದ್ದಿದ್ದು ಆತ್ಮಹತ್ಯೆ ವಿಚಾರ ಮಾತ್ರ. ನಾನೇನಾದ್ರೂ ರೈಲ್ವೆ ಸ್ಟೇಷನ್ಗೆ ಹೋಗದೆ ಇದ್ದಿದ್ರೆ ನಿಮ್ಮಪ್ಪ ಅದೇ ನಿರ್ಧಾರ ತಗೋತಾ ಇದ್ರು. ಏನಪ್ಪ? ಏನ್ ಮಾಡ್ತಿದ್ದೆ ಕಂದ? ಓದ್ತಾ ಇದ್ದೆಪ್ಪ. ಗುಡ್. ಏನ್ ಕಂದ? ಅಪ್ಪ, ನಿಮ್ಗೆ ಅಮ್ಮನ ಮೇಲೆ ಹೇಗ್ ಪ್ರೀತಿ ಬಂತು? ನಿಮ್ಮಮ್ಮ ನನ್ನ ಭಾಗದ ದೇವತೆನಮ್ಮ. ನಿಮ್ಮಪ್ಪನ ಸರ್ವಸ್ವಾಗಿತ್ತು. ನನ್ನನ್ನು ಸಾವಿನಿಂದ ಪಾರು ಮಾಡಿ ಅವಳೇ ಸಾವಿನ ಮನೆಗೆ ಹೊರಟೋದು. ನನ್ನ ಒಬ್ಬ ದೊಡ್ಡ ಮನುಷ್ಯನ ಮಾಡಿ ನಿನ್ನ ನನಗೊಪ್ಪಿಸಿ ಬಹಳ ದೂರ ಹೊರಟದಪ್ಪ. ಇನ್ಯಾವತ್ತೂ ನೀನು ಅಗ್ರಹಾರಕ್ಕೆ ಬರಬಾರ್ದು ಅಂತ ನಿಮ್ಮಮ್ಮ ನನ್ನ ಹತ್ರ ಮಾತು ತಗೊಂಡಿದ್ಲು. ಆದರೂ ನಿನ್ನ ಬಲವಂತಕ್ಕೋಸ್ಕರ ನಾನು ಬಂದೆ. ಥ್ಯಾಂಕ್ ಯು ಅಪ್ಪ. ಓಕೆ, ತಾತ ಕಾಯ್ತಾ ಇರ್ತಾರೆ. ಬಾ ಹೋಗೋಣ. ನಮಸ್ಕಾರ. ಬನ್ನಿ. ಪ್ರಯಾಣ ಸುಖವಾಗಿತ್ತಾ? ಎಲ್ಲ ಚೆನ್ನಾಗಿತ್ತು. ಸಿದ್ಧಾರ್ಥ, ಹೋಗೋಣ. ಈ ಫ್ಯಾಮಿಲಿ ಬಗ್ಗೆ ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಅವ್ರ ಬಾಡಿ ಗಾರ್ಡ್ ಯಾಕೆ ಬಂದಿದ್ಯಾ? ಪವರ್, ಅಶೋಕಣ್ಣನ ಪವರ್ ನಂಗಿದೆ. ಪವರ್ ಒಂದಿದ್ರೆ ಇಡೀ ಪ್ರಪಂಚನ ಗೆಲ್ಬಹುದು. ಅಧಿಕಾರದಿಂದ ಕಾಡನ್ ಬೇಕಾದ್ರೆ ಗೆಲ್ಬಹುದು, ನಾಡನ್ನಲ್ಲ. ಅಶೋಕಣ್ಣ, ಯಾರು ಬಂದ್ಯಾರು ನೋಡಿ. ಜೈ ಕೃಷ್ಣ. ನಮಸ್ಕಾರ ಅಣ್ಣ. ಕೂತ್ಕೊಳ್ಳಪ್ಪ. ಸರಿ ಅಣ್ಣ. ನೀನ್ ಆಸ್ಟ್ರೇಲಿಯಾಗ ಹೋಗ್ತೀಯ ಅಂತ ಗೊತ್ತಾಯ್ತು. ಅದಕ್ಕೆ ಮುಂಚೆ ನಿನ್ನೊಂದ್ಸಲ ನೋಡೋಣ ಅನ್ಕೊಂಡೆ. ನಿನಗೇನು ತೊಂದರೆ ಆಗ್ಲಿಲ್ಲ ತಾನೆ? ಅಯ್ಯೋ, ಎಂತ ಮಾತು ಅಂತ ಆಡ್ತೀರಾ ಅಶೋಕಣ್ಣ. ನಿಮ್ಮ ಉಪ್ಪು ತಿಂದ ದೇಹ. ನೀವು ಕರೆದ್ರೆ ಬರದೇ ಇರ್ತೀನ? ಬಂದಿಷ್ಟೊತ್ತಾಯ್ತು. ಅಮ್ಮು ಹೇಗಿದ್ದಾಳೆ ಅಂತ ಒಂದ್ ಮಾತು ಕೇಳಲಿಲ್ವಲ್ಲಪ್ಪ? ಸಾರಿ ಸಾರಿ ಅಶೋಕಣ್ಣ. ಅಮ್ಮು ಹೇಗಿದ್ದಾಳೆ? ಇಂಡಿಯಾಲಿದ್ದಾಳ ಇಲ್ಲ ಲಂಡನ್ ಅಲ್ಲಿದ್ದಾಳ? ಗಂಡ ಮಕ್ಕಳೆಲ್ಲ ಚೆನ್ನಾಗಿದ್ದಾಳ? ಅಮ್ಮು ಈಗ ಇಲ್ಲೇ ಇದ್ದಾಳೆ. ಇಲ್ಲೇ ಇದ್ದಾಳ? ಮತ್ತೆ ಎಲ್ಲಿ ಕಾಣಿಸ್ತಾ ಇಲ್ಲ? ಅಮ್ಮು, ಅಮ್ಮು. ಅಮ್ಮು, ಹೇಗಿದ್ದೀಯಾ? ನಿಮ್ಮ ಯಜಮಾನರು ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಾ? ಅಮ್ಮು ಇನ್ನು ಮದುವೆ ಮಾಡ್ಕೊಂಡಿಲ್ಲ. ಅಮ್ಮು ಮದುವೆ ಮಾಡ್ಕೊಂಡಿಲ್ವಾ? ಅಶೋಕಣ್ಣ, ಯಾಕೆ ಅಮ್ಮಗ್ ಮದುವೆ ಮಾಡಿಲ್ಲ? ಅಶೋಕಣ್ಣ, ನೀವು ನಂಬ್ತಿರೋ ಬಿಡ್ತಿರೋ? ನನ್ನ ಹೆಂಡತಿಗೆ ಯಾವಾಗ್ಲೂ ಹೇಳ್ತಿದ್ದೆ ಅಮ್ಮು ಕೈ ಹಿಡಿಯೋನು ತುಂಬಾ ಅದೃಷ್ಟವಂತ ಅಂತ. ಅಂತ ಪುಣ್ಯಾತ್ಮನ್ನ ನಾನ್ ನೋಡಿಲ್ಲ, ಅವಳು ನೋಡಿದ್ಲು. ಅವಳ ಆಸೆನ ನೆರವೇರಿಸು ಅವಕಾಶ ನನಗೆ ಸಿಗ್ಲಿಲ್ಲ. ಅಮ್ಮು, ನಾನ್ ನಿನ್ನ ಈ ಸ್ಥಿತಿಲಿ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನೀವು ನಿಮ್ ಮಗು ಜೊತೆ ಬಂದಿದ್ದೀರಾ ಅಂದ್ರು. ಎಲ್ಲಿ ನಿಮ್ ಮಗು? ಸಾರಿ ಸಾರಿ, ಮರ್ತು ಬಿಟ್ಟಿದ್ದೆ. ಸಿದ್ಧಾರ್ಥ್, ಸಿದ್ಧಾರ್ಥ್.
ನಾನು ಹೇಳ್ತಿದ್ನಲ್ಲ, ಅಮ್ಮು ಆಂಟಿ ಇವರೇ. ಪಾಪ ಅಮ್ಮು, ನಿಮ್ಮಪ್ಪನ ಪ್ರಾಣ ಉಳಿಸೋಕೆ ಅಂತ ಅವಳು ಮಾಡಿದ ಪ್ರಯತ್ನದಿಂದ ಅಂತ ಒಂದ್ ಸಂದರ್ಭ ಬರ್ಬೋದು ಅಂತ ಅವಳು ಅನ್ಕೊಂಡೇ ಇರ್ಲಿಲ್ಲ. ಅವತ್ತವಳು ಅವರಪ್ಪನಿಗೆ ಸುಳ್ಳು ಹೇಳ್ದಾಗ, ಅಪ್ಪ ಅವನು ನಿಜ ಹೇಳ್ತಿದ್ದಾನೆ, ಅವನನ್ನ ಬಿಟ್ಬಿಡಿ ಪ್ಲೀಸ್. ಜಯಕೃಷ್ಣ ಹೊರಡು. ಅಪ್ಪ ಅವ್ನ್ ಸುಳ್ಳು ಹೇಳ್ತಾ ಇದ್ದಾನಪ್ಪ. ಅವ್ನ್ ಸುಳ್ಳು ಹೇಳೋನಲ್ಲ, ಯಾರು ಸುಳ್ಳು ಹೇಳ್ತಾ ಇದಾರೆ ಅಂತ ನನ್ಗೆ ಗೊತ್ತು. ಅದನ್ನ ನಾನ್ ಕಂಡಿಡ್ತೀನಿ. ಏ ಸುಂದರ್ ಬಾರ ಇಲ್ಲಿ. ಅಣ್ಣ ಅವನ್ನ ರೈಲ್ವೆ ಸ್ಟೇಷನ್ ಫಾಲೋ ಮಾಡ್ಕೊಂಡು ಹೋಗಿ. ಸರಿ ಅಣ್ಣ. ಯಾರಾದ್ರೂ ಹುಡುಗಿ ಇದ್ರೆ ಅವನ್ನ ಬಿಟ್ಬಿಡು. ಆಯ್ತಾ? ಇಲ್ಲ ಅಂದ್ರೆ ಅವನ್ನ ಮುಗಿಸ್. ಆಯ್ತಣ್ಣ. ಓಕೆ ಗೋ. ಬನ್ವಾ. ಹೋಗಿ ಅವಳಿಗೆ. ಪೂರ್ಣಿಮಾ, ಯಾಕೆ ಅಮ್ಮೋ? ಬಾ, ನನ್ಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕು. ನೀನ್ ಇಮಿಡಿಯೇಟ್ ಆಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಜಯಕೃಷ್ಣನ ಮೀಟ್ ಮಾಡ್ಬೇಕು. ನಾನಾ? ಹೌದು, ಜಯಕೃಷ್ಣನ್ಗೆ ಎಲ್ಲಾ ವಿಷಯ ಹೇಳ್ಬಿಡು. ಅಪ್ಪ ಆಳ್ಗಳನ್ನ ಕಳ್ಸಿದಾರೆ, ಅವನ್ಗೆ ಅಲ್ಲಿಂದ ತಪ್ಪಿಸ್ಕೊಳಕ್ ಹೇಳ್ಬಿಡು. ನಾನ್ ಹೋಗಿ ಹೇಳ್ಬೇಕೇನೆ? ಹೌದು, ಲವರ್ ಜೊತೆ ಅವನ್ ಸ್ಟೇಷನ್ ನಲ್ಲಿ ಕಾಣಿಸ್ದೇ ಹೋದ್ರೆ ಅವನನ್ನ ಕೊಂದ್ ಹಾಕ್ಬಿಡಿ ಅಂತ ಅಪ್ಪ ಆರ್ಡರ್ ಮಾಡಿದ್ದಾರೆ. ಫೋನಲ್ಲಿ ಮಾತಾಡ್ತಿದ್ದಿದ್ ಹುಡುಗಿ ನಾನೇ ಅಂತ ಹೇಳ್ಬಿಡು. ಅವನಿಗಿಲ್ ಬರ್ಬೇಡ ಅಂತ ಹೇಳ್ಬಿಡು. ಎಷ್ಟೇ ವರ್ಷ ಆದ್ರೂ ನಾನು ಅವನಿಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ತಿಳಿಸ್ಬಿಡು. ಇದನ್ನೆಲ್ಲ ನಾನ್ ಹೋಗಿ ಹೇಳಿದ್ರೆ ಅವ್ನ್ ನಂಬ್ತಾನೇನೆ? ಬೇರೆ ದಾರಿನೇ ಇಲ್ಲ. ಪ್ಲೀಸ್ ಫೋನ್ ಮಾಡೋಣ ಅಂದ್ರೆ ಅವನ ಹತ್ರ ಫೋನ್ ಇಲ್ಲ. ನೀನೊಂದ್ ಕೆಲ್ಸ ಮಾಡು, ನೀನ್ ಅಲ್ಲಿಗೆ ಹೋದ್ಮೇಲೆ ನಾನು ನಿನ್ ಸೆಲ್ಗೆ ಕಾಲ್ ಮಾಡ್ತೀನಿ. ಅವನಿಗೆ ನಾನ್ ಎಲ್ಲ ಹೇಳ್ತೀನಿ. ಬಾ ಬಾ, ಬೇಗ ಬಾ. ಇವ್ರೆ, ಇನ್ ಯಾವ್ದು ಟ್ರೈನ್ ಇಲ್ಲ, ಇದೇ ಲಾಸ್ಟ್ ಟ್ರೈನು, ಹೋಗಿ. ಪೂರ್ಣಿಮಾ, ನೀನಾ? ಯಾಕೆ ನನ್ಗೆ ಇಷ್ಟ ದಿನ ಹೇಳಿಲ್ಲ? ಕಟ್ಟೆ ಎದುರುಗಡೆ ಇದ್ರು ನೀನೇ ಅಂತ ಈ ಪೆದ್ದನ ಗೊತ್ತಾಗ್ಲಿಲ್ವಲ್ಲ. ಪಕ್ಕದಲ್ಲೇ ಇದ್ಕೊಂಡು ನೀನ್ ಎಷ್ಟು ಆಟ ಆಡಿಸ್ಬಿಟ್ಟೆ ನನಗೆ. ನಾನು ಎಷ್ಟು ನೊಂದ್ಕೊಂಡೆ ಗೊತ್ತಾ ಪೂರ್ಣಿ? ನೀನೆಲ್ಲಿ ಸಿಗಲ್ವ ಅಂತ ನಾನು ಹೋಗಿದ್ದೆ. ಫೋನಲ್ಲಿ ಶುರುವಾಗಿದ್ದ ಪ್ರೀತಿ ಫೋನಲ್ಲೇ ಕೊನೆ ಆಗಿದ್ದೆ. ನಾನು ಬದುಕ್ತಾ ಇರಲಿಲ್ಲ ಪೂರ್ಣಿ, ನಾನು ಬದುಕ್ತಾ ಇರಲಿಲ್ಲ. ಜಯಕೃಷ್ಣ, ಏನು ಹೇಳ್ಬೇಡ. ಹೌದಣ್ಣ, ಅವನ ಜೊತೆ ಒಬ್ಳು ಹುಡುಗಿ ಇದ್ದಾಳಣ್ಣ. ಜೀವನ ಪೂರ್ತಿ ನನ್ನ ಬಿಟ್ಟು ಹೋಗ್ಬೇಡ ಪೂರ್ಣಿ, ನನಗೆ ತಡ್ಕೊಡಕ್ಕಾಗಲ್ಲ. ನಾನಮ್ಮ ದ್ರೋಹ ಮಾಡ್ಬಿಟ್ಟೆ. ಈ ಪ್ರಪಂಚದಲ್ಲಿ ಯಾವೊಬ್ಬ ಫ್ರೆಂಡು ಮಾಡಬಾರ್ದಂಥ ದ್ರೋಹನ ನಾನಮ್ಮ ಮಾಡ್ಬಿಟ್ಟೆ. ಅಮ್ಮ, ಪ್ಲೀಸ್ ಫರ್ಗಿವ್ ಮೀ, ಪ್ಲೀಸ್ ಫರ್ಗಿವ್ ಮೀ. ನಾನು ಹಾಗೆ ಮಾಡದೆ ಹೋಗಿದ್ದಿದ್ರೆ ನಿಮ್ಮಪ್ಪನಂಥ ಪುಣ್ಯಾತ್ಮನ್ ಜೊತೆ ನನ್ನ ಮದುವೆ ಆಗ್ತಿದ್ದ. ನಿಮ್ಮಪ್ಪನ ನಾನು ತುಂಬಾ ದೂರ ಕರ್ಕೊಂಡು ಹೋಗ್ಬಿಟ್ಟೆ. ನಮ್ಮನ್ನ ಯಾರು ಹುಡ್ಕೊಂಡು ಬರೋಕ್ಕಾಗದೆ ಇರೋಷ್ಟು ದೂರ. ನಿಮ್ಮಮ್ಮಂಗೆ ನಿಮ್ಮಪ್ಪನ ಜೊತೆ ಬದುಕೋ ಅದೃಷ್ಟನೇ ಆ ದೇವ್ರು ಕಿತ್ಕೊಂಡ್ಬಿಟ್ಟ.
ಅದೇ ದೇವ್ರ ನ್ಯಾಯ. ನಾನಮ್ಮ ಮಾಡಿದ ದ್ರೋಹಕ್ಕೆ ದೇವರು ಕ್ಯಾನ್ಸರ್ ರೂಪದಲ್ಲಿ ನನಗೆ ಶಿಕ್ಷೆ ಕೊಟ್ಟಿದ್ದಾರೆ. ನನ್ ಮಗನ್ಗೆ ಈ ಡೈರಿ ನಾನ್ ಸತ್ತ ನಂತರನೇ ಸಿಗ್ಬೇಕು. ಅವನು ಇದನ್ನ ಪೂರ್ತಿ ಓದಿದ ನಂತರ ಅವನೇ ಇದನ್ನ ಹರಿದು ನಾಶ ಮಾಡ್ಬೇಕು. ಮಗನೇ, ಈ ಕಥೆನ ನಿಮ್ಮಪ್ಪಂಗೆ ಯಾವತ್ತೂ ಹೇಳ್ಬೇಡ. ಸಿದ್ಧಾರ್ಥ್, ಎಸ್ ಕಮಿನ್. ಸಿದ್ಧಾರ್ಥ್, ಇನ್ನು ನಿದ್ರೆ ಮಾಡಿಲ್ವಾ? ಇಲ್ಲ, ಯಾಕೋ ನಿದ್ದೆ ಬರ್ತಾ ಇಲ್ಲ. ಅಳ್ತಾ ಇದ್ಯಾ? ಇಲ್ಲ. ನಿಮ್ಮಪ್ಪ ಯಾವತ್ತೂ ಸುಳ್ಳು ಹೇಳಿಲ್ಲ. ನೀನು ಅಷ್ಟೇ ಸುಳ್ಳು ಹೇಳ್ಬಾರ್ದು. ಯಾಕತ್ತಿದ್ದು? ಅಮ್ಮನ್ ನೆನ್ಪಾಯ್ತು. ಮಲ್ಕೋ, ನಾನು ಇಲ್ಲೇ ಇರ್ತೀನಿ. ಆಂಟಿ, ನಮ್ಮಮ್ಮನ ಮೇಲೆ ನಿಮ್ಗೆ ಇನ್ನೂ ಸಿಟ್ಟಿದೆ ಅಲ್ವಾ? ಸಿಟ್ಟ? ಅವಳ ಮೇಲೆ ಹ್ಯಾಕ್ ಸಿಟ್ ಮಾಡ್ಕೊಳ್ಳಿ ಕಂದ? ಸಂಕಟ ಆಗತ್ತೆ. ಸಾಯಕ್ ಮುಂಚೆ ಕಡೆ ಪಕ್ಷ ಒಂದ್ಸಲನಾದ್ರೂ ನನ್ನ ನೋಡ್ಬೇಕು ಅಂತ ಇಷ್ಟಪಡ್ಲಿಲ್ವಲ್ಲ? ನಿನ್ನ ಅಮ್ಮನ ಬಗ್ಗೆ ನನ್ನ ಹೃದಯದಲ್ಲಿ ಉಳಿದಿರೋದು ಅದು ಒಂದೇ ನೋವು ಕಂದ. ಆಂಟಿ, ನಮ್ಮಮ್ಮ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ ಆಂಟಿ. ಜಯ ಕೃಷ್ಣ, ನಾನು ನಿಮ್ಮಿಬ್ಬರನ್ನು ನೋಡ್ಬೇಕು ಅಂತ ಇಷ್ಟಪಟ್ಟಿದ್ದೆ. ಕ್ಷಮಾಪಣೆ ಕೇಳ. ಅಶೋಕಣ್ಣ, ಈ ಜನ್ಮದಲ್ಲಿ ಇನ್ನೊಂದ್ಸರ್ತಿ ನಿಮ್ಮನ್ನು ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ಯಾಕಿಂತ ದೊಡ್ಡ ಮಾತಾಡ್ತೀರಾ ಅಶೋಕಣ್ಣ? ನಾನು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಅಶೋಕಣ್ಣ ತುಂಬಾ ಚೆನ್ನಾಗಿರ್ತಾರೆ. ಸಿದ್ಧಾರ್ಥ್, ಅಮ್ಮು ಆಂಟಿಗೆ ಬಾಯ್ ಹೇಳ್ಬಿಡ್ವಾ? ಅಮ್ಮು ಆಂಟಿ ನೋಡಕ್ಕೆ ಮತ್ತೆ ಯಾವಾಗ ಬರ್ತೀಯಪ್ಪ? ನನ್ನಮ್ಮನ ಅಮ್ಮ ಅಂತ ಕರಿಬೋದಾ? ಕರಿಯಪ್ಪ. ಹಾಗಾದ್ರೆ ನೀವು ನಮ್ಮಮ್ಮ ಬರ್ತೀರಾ? ಸಿದ್ಧಾರ್ಥ್, ಏನೋ ಕೇಳಿದೆ ನೀನು? ಸಾರಿ ಕೇಳ ಆಂಟಿಗೆ. ಇಲ್ಲ, ನಾನು ಕೇಳಲ್ಲ, ನಾನು ಕೇಳಲ್ಲ. ಸಿದ್ಧಾರ್ಥು, ನನ್ನ ಮಾತು ಕೇಳೋ ಕಂದ. ಅಮ್ಮು, ಐ ಆಮ್ ವೆರಿ ಸಾರಿ. ನೀನ್ ತೋರಿಸಿ ತಾಯಿ ಪ್ರೀತಿಯಿಂದ ಅವನು ಹುಚ್ಚಾಪಟ್ಟೆ ಮಾತಾಡ್ಬಿಟ್ಟ. ಐ ಆಮ್ ಸಾರಿ ಅಮ್ಮು, ಸಾರಿ ಅಶೋಕ. ಜಯ ಕೃಷ್ಣ, ಆ ಮಗು ಮನ್ಸಲ್ಲೂ ಕಲ್ಮಶ ಇಲ್ಲ, ನಿನ್ನ ಮನ್ಸಲ್ಲೂ ಕಲ್ಮಶ ಇಲ್ಲ. ಕಲ್ಮಶ ಇದ್ದಿದ್ದಲ್ಲ ಅಮ್ಮು ಮನ್ಸಲ್ಲಿ, ನನ್ನ ಮನ್ಸಲ್ಲಿ. ಅಶೋಕಣ್ಣ. ಜಯ ಕೃಷ್ಣ, ನಾ ಹೇಳೋ ಮಾತು ನಡ್ಸ್ಕೊಡ್ತೀಯಪ್ಪ? ಅಶೋಕಣ್ಣ, ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ. ಆ ಮಗು ತಾಯಿಯಾಗಿ ಅಮ್ಮನ್ ಕರ್ಕೊಂಡೋಗಯ್ಯ, ಕರ್ಕೊಂಡೋಗಯ್ಯ. ಅಶೋಕಣ್ಣ, ಏನ್ ಹೇಳ್ತಿದ್ದೀರಿ? ಅಮ್ಮನ ನಾನು ಆ ದೃಷ್ಟಿಲಿ ನೋಡೇ ಇಲ್ಲ. ಅಶೋಕಣ್ಣ, ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ. ಆದ್ರೆ ಈ ವಿಷಯ
ಅಶೋಕಣ್ಣ ಹೇಳಿದ್ ಕೇಳಿದ್ಯಾ? ನಾನು ಯಾವತ್ತು ನಿನ್ ಬಗ್ಗೆ ಹಂಗೆಲ್ಲ ಅನ್ಕೊಂಡೇ ಇಲ್ಲ. ನೀನು ನನ್ನ ಬದುಕಲ್ಲಿ ಬರೋಕೆ ಇಷ್ಟಪಡ್ತೀಯಾ? ಸಿದ್ಧಾರ್ಥ್ ಇಲ್ಲಿ ಒಳಗಡೆ ಬಂದಿಲ್ಲ, ನಿಮ್ ಜೊತೆನೆ ಇದ್ರಲ್ಲ. ಎಲ್ಲಿ ಸಿದ್ಧಾರ್ಥ್? ನಂಗ್ ಗೊತ್ತಿಲ್ಲ. ಸಿದ್ಧಾರ್ಥ್ ಎಲ್ಲೋಗಿದೆ? ಟಾಯ್ಲೆಟಿಗೆ ಹೋಗಿದ್ದೆ. ಟಾಯ್ಲೆಟ್ ಒಳಗಡೆನೆ ಇದೆಯಲ್ಲ, ಏನಕ್ಕೆ ಈಚೆ ಹೋದೆ? ಹೋಗ ಒಳಗಡೆ.